ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದರೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಪದಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸೂರ್ಯವಂಶದ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾ ವೈವಸ್ವತ ಮನುವಿಗೆ 10 ಜನ ಮಕ್ಕಳು ಹುಟ್ಟಿದ್ರು. ಆ 10 ಜನ ಮಕ್ಕಳದ್ದು ಕೂಡ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವೃಷಧ್ರ ಅಂತ ಒಬ್ಬ ಮಗ ಇದ್ದ ವೈವಸ್ವತ ಮನುವಿಗೆ. ಆ ವೃಷಧ್ರ ಎನ್ನುವಂಥ ಮಗ ವೃಷದ್ರಸ್ತು ಮನೋಃ ಪುತ್ರೋ ಗೋಪಾಲೋ ಗುರುಣಾಕೃತಃ ಪಾಲಯಾಮಾಸಗಾಯತ್ತೋ ರಾತ್ರ್ಯಾಂ ವೀರಾಸನವ್ರತಃ. ಅವನು ವೃಷಧ್ರ ಗುರುಗಳ ಆಜ್ಞೆಯಿಂದಾಗಿ ದನ ಕಾಯ್ತಾ ಇದ್ದಂತೆ. ಹಸುವನ್ನು ಕಾಯ್ತಾ ಇರುವಾಗ ಒಮ್ಮೆ ಏನಾಯಿತು, ಹಸುವಿನ ಕೊಟ್ಟಿಗೆಯಲ್ಲಿ ಇದ್ದಕ್ಕಿದ್ದಾಗೆ ಒಂದು ಹುಲಿ ಬಂತಂತೆ. ಹುಲಿ ಬಂತು, ಹುಲಿ ದಾಳಿ ಮಾಡಿತು. ಹುಲಿ ದಾಳಿ ಮಾಡ್ತಾ ಇದೆಯಲ್ಲ ಅಂತ ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೋದನಂತೆ ಕೊಟ್ಟಿಗೆ. ಹೋಗೋದ್ರೊಳಗೆ ಹುಲಿ ಆಗಲೇ ಏನು ಮಾಡಿತ್ತು, ಒಂದು ಹಸುವನ್ನು ಹಿಡಿದೇ ಬಿಟ್ಟಿತ್ತಂತೆ. ಒಂದು ಹಸುವನ್ನು ಹಿಡ್ಕೊಂಡು ಅದನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುವಾಗ ಸರಿಯಾಗಿ ಇವನ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಹೋಗಿದ್ದ. ಖಡ್ಗ ಹಿಡ್ಕೊಂಡು ಹೋಗಿ ಖಡ್ಗಮಾದಾಯ ತರಸ ಪ್ರಲೀನೋಡು ಗಣೇನಿಶಿ. ಕತ್ಲು, ರಾತ್ರಿ ಕಾಲ, ಕತ್ಲು ಕಾಣಿಸ್ತಾ ಇಲ್ಲ. ಕಾಣಿಸದೇ ಇರುವ ಕಾಲದಲ್ಲಿ ಒಂದು ಸರ್ತಿ ಎತ್ತಿ ಬೀಸಿದಂತೆ. ನಿತ್ಯ ಬೆಳಗಿನ ಜಾವದಲ್ಲಿ ಇವೆಲ್ಲ ನೋಡಬೇಕಾಗಿರುವಂಥ ಪರಮ ಪವಿತ್ರವಾದಂಥ ವಸ್ತುಗಳು. ಆಕಳು ಅನ್ನುವಂಥದ್ದು, ಹಸು ಪರಮ ಪವಿತ್ರ. ಅವಳನ್ನು ನೋಡಿದರೆ, ದರ್ಶನ ಮಾಡಿದರೆ ಸಾಕಂತೆ, ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಅವನು ಹೇಳುವಾಗಲೇ ಹಾಗೆ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಮನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳ್ತಾರೆ. ಎಲ್ಲ ಕಪಿಲ ಗೋವನ್ನು ದರ್ಶನ ಮಾಡಬೇಕಂತೆ. ದರ್ಪಣ, ಸೂರ್ಯ,
ಇವ್ರನ್ನೆಲ್ಲ ದರ್ಶನ ಮಾಡಿ ಬೆಳಗಿನ ಜಾವದಲ್ಲಿ ಎದ್ದು ದರ್ಶನ ಮಾಡಿದರೆ ಸಾಕು, ಅದೇ ಮಹಾಭಾಗ್ಯ. ಆ ದಿನ ಎಲ್ಲ ಚೆನ್ನಾಗಿರುತ್ತದಂತೆ. ಅದಕ್ಕೋಸ್ಕರ ಮಾಡಬೇಕು. ಅಂಥ ಆ ಹಸುವನ್ನೇ ಹೋಗಿ ಕೊಂದೇ ಬಿಟ್ಟಂತೆ. ಯಾಕೆಂದರೆ ಇವನು ಹೊಡಿಲಿಕ್ಕೆ ಹೋಗಿದ್ದೇನು ಅಂದರೆ ಹುಲಿನ ಹೊಡಿಲಿಕ್ಕೆ ಹೋದಂತೆ, ಖಡ್ಗ ಬೀಸಿದ. ಆದರೆ ಹುಲಿ ತಪ್ಪಿಸಿಕೊಳ್ತು, ಹುಲಿ ಕಿವಿಗೇಟು ಬಿತ್ತು. ಆದರೆ ಪೂರ್ಣವಾಗಿ ಸತ್ತದ್ದು ಯಾವುದು ಅಂದರೆ ತಲೆ ಕತ್ತರಿಸ್ಕೊಂಡೇ ಬಿತ್ತಂತೆ, ಹಸು ಬಿತ್ತಂತೆ. ಹಸು ಸತ್ತೋಯ್ತು. ಹಸು ಸತ್ತು ಹೋದ ತಕ್ಷಣ ಹುಲಿ ಓಡಿ ಹೋಯ್ತು, ರಕ್ತ ಸುರಿಸ್ಕೊಂಡು ಓಡಿತು. ಆಮೇಲೆ ಬೆಳಿಗ್ಗೆ ಇದ್ದು ನೋಡ್ತಾ ಇದ್ದಾನೆ, ಹಸುವೇ ಸತ್ತು ಬಿದ್ದಿದೆ. ಬಹಳ ದುಃಖ ಆಯಿತು ಅವನಿಗೆ. ಅಷ್ಟರಲ್ಲಿ ಅವರ ಕುಲಪುರೋಹಿತರು ವಸಿಷ್ಠರು ಬಂದು ನೋಡಿದ್ರಂತೆ, ವೃಷದ್ರ, ನೀನು ಬುದ್ಧಿಪೂರ್ವಕವಾಗಿ ಮಾಡಿದ್ದೀಯೋ ಅಬುದ್ಧಿಪೂರ್ವಕವಾಗಿ ಮಾಡಿದ್ದೀಯೋ ಬೇರೆ ವಿಚಾರ, ಆದರೆ ಒಂದು ಆಕಳು ಕೊಂದರೆ ಮಹಾಪಾಪ ಇದೆ ಅಂತ ಹೇಳ್ತಾರೆ. ಮಹಾಪಾಪ ಅಂತ ಹಸುವನ್ನು ಕೊಂದರೆ. ಅಷ್ಟಿಷ್ಟಲ್ಲ, ಎಷ್ಟು ಪಾಪ ಅಂದರೆ ಆ ಹಸುವಿನ ದೇಹದಲ್ಲಿ ಎಷ್ಟು ರೋಮಗಳಿರ್ತಾವೋ ಆ ರೋಮಗಳಿಗೆ ಒಂದೊಂದು ರೋಮಕ್ಕೆ 1,000 ವರ್ಷ ಅಂತ ಲೆಕ್ಕ. ಆ ಲೆಕ್ಕದಿಂದಾಗಿ ಅಷ್ಟು 1000 ವರ್ಷ ನರಕದಲ್ಲಿ ವಾಸ ಅಂತ ಒಂದು ಆಕಳನ್ನು ಕೊಂದರೆ. ಆದ್ದರಿಂದ ಹಸುವನ್ನು ಸಂಹಾರ ಮಾಡಬಾರದು. ಪರಮ ಪವಿತ್ರವಾದದ್ದು ಗೋವು ಅಂತ ಹೇಳ್ತಾರೆ. ಆ ಗೋವು ಎಂಥ ಪವಿತ್ರ ಅಂದರೆ ಅವಳು ಮಾತ್ರ ಪವಿತ್ರಳಲ್ಲ, ಅವಳ ದೇಹದಿಂದ ಬರುವಂಥ ಏನು ಗೋಮೂತ್ರ ಗೋಮಯಗಳಿದ್ದಾವೆ ಅದು ಪವಿತ್ರ. ನಾವು ಒಂದು ಶುದ್ಧ ಆಗಬೇಕು ಅಂತಾದರೆ ಪಂಚಗವ್ಯ ಮಾಡಬೇಕು ಅಂದರೆ ಅವಳು ಬೇಕು. ಅವಳ ಇವೆಲ್ಲ ಇಲ್ಲದೇ ಇದ್ದರೆ ಯಾವುದು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೋಸ್ಕರ ಇದು ಬೇಕು ಅಂತ ಹೇಳ್ತಾರೆ. ಗೋವು ಅನ್ನುವಂಥದ್ದು ಪರಮ ಮುಖ್ಯವಾದದ್ದು. ಎಷ್ಟರ ಮಟ್ಟಿಗೆ ಅಂದರೆ ಪುರಾಣದಲ್ಲಿ ಒಂದು ಕತೆ ಹೇಳ್ತಾರೆ, ಗೋವಿನ ಕತೆ. ಗೋವಿನ ಶಕ್ತಿ ಎಷ್ಟು ಅಂದರೆ, ಒಬ್ಬ ಮಹಾ ಪತಿವ್ರತೆ ಇದ್ದಂತೆ. ಪತಿವ್ರತೆ ಹಿಂದೆಲ್ಲ ಗೋವುಗಳು ಮಾತಾಡ್ತಾ ಇದ್ವಂತೆ, ಹಸುಗಳೇ ಹಸುಗಳು ಮಾತಾಡ್ತಿದ್ವು, ಚೆನ್ನಾಗಿದ್ವು. ಅದರಲ್ಲಿ ಒಮ್ಮೆ ಏನಾಯ್ತಂತೆ, ಆ ಪತಿವ್ರತೆಯಾದಂಥವನ ಮನೆಯಲ್ಲಿ ನಿತ್ಯ ಚೆನ್ನಾಗಿ ಬೆಳಗಿನ ಜಾವದಲ್ಲಿ ಎದ್ದು ತುಳಸಿ ಪೂಜೆ ಎಲ್ಲ ಮಾಡ್ತಾ ಇದ್ರು. ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ದಾಗ ಒಮ್ಮೆ ಏನಾಯಿತು, ಈ ಹಸು ಸ್ವಲ್ಪ ಅವಳ ಮುಖ ನೋಡಿ ದುಃಖ ಪಡ್ತಾ ಇತ್ತಂತೆ. ದುಃಖ ಆಯಿತು. ಯಾಕೋ ದುಃಖದಲ್ಲಿದೆಯಲ್ಲ ಹಸು ಅಂತ ಹೋಗಿ ಕೇಳಿದಂತೆ. ಯಾಕೆ ದುಃಖದಲ್ಲಿದ್ದಿ ನೀನು ಅಂತ ಗೋಮಾತೆಯನ್ನು ಕೇಳಿದರೆ ಗೋವು ಹೇಳಿತಂತೆ ಅವಳಿಗೆ, ಇಲ್ಲ ಇವತ್ತೇನೋ ನೀನು ಇಷ್ಟು ಚೆನ್ನಾಗಿ ಹಣೆ ಕುಂಕುಮ ಹಚ್ಚಿಕೊಂಡು ತುಳಸಿ ಪೂಜೆ ಮಾಡಿಕೊಂಡು ಖುಷಿಯಾಗಿದ್ದೀಯಾ, ಆದರೆ ನಾಳೆ ನಿನಗೆ ಇಂಥ ಪ್ರಸಂಗ ಇರೋದಿಲ್ಲಲ್ಲ ಅಂತ ನೆನಪಿಸಿಕೊಂಡು ನನಗೆ ದುಃಖ ಆಗ್ತಾ ಇದೆ ಅಂತಂತೆ. ಏನು ಹೇಳ್ತಾ ಇದ್ದೀನಿ ನೀನು ಅಂತ ಕೇಳ್ತದೆ. ಏನು ಹೇಳ್ತಾ ಇದ್ದೀನಿ? ಹೌದು, ನಿಜ ಹೇಳ್ತಿದ್ದೀನಿ. ಯಾಕೆ ಅಂದರೆ ಹಸು ಏನಿದೆ, ಗೋವಿಗೆ ಒಂದು ವರ ಇದೆ ಅಂತ. ಅದಕ್ಕೆ ಸ್ವರ್ಗ ಮತ್ತು ನರಕ ಎಲ್ಲ ಕಡೆಯಲ್ಲೂ ಏನೇನು ವಿಚಾರ ನಡೀತದೋ ಅದೆಲ್ಲ ಇದ್ರ ಕಿವಿಗೆ ಬೀಳ್ತದಂತ. ಸ್ವರ್ಗದಲ್ಲಿ ಏನಾಗ್ತಿರ್ತೋ ಅದು ಮೊದಲೇ ಗೊತ್ತಾಗ್ತಿರ್ತದಂತೆ, ನರಕದಲ್ಲಿ ಏನಾಗ್ತದೆ ಮೊದಲೇ ಗೊತ್ತಾಗ್ತದೆ ಹಸು. ಆದ್ದರಿಂದ ಆವತ್ತಿನ ದಿವಸ ಏನಾಗಿತ್ತು, ಯಮದೇವರು ಮಾತಾಡ್ತಾ ಇದ್ರಂತೆ, ನಾಳೆ ದಿವಸ ಇಂಥ ಪತಿವ್ರತೆ ಇದ್ದಾಳೆ, ಅವಳ ಗಂಡನನ್ನು ಇಲ್ಲಿ ಎಳ್ಕೊಂಡ್ಬರಬೇಕು ಅಂತ ಮಾತಾಡ್ತಾ ಇದ್ರಂತೆ. ನರಕಕ್ಕೆ ಕರ್ಕೊಂಡ್ಬರಬೇಕು ಅಂತ ಮಾತಾಡಿದ ವಿಚಾರ ಈ ಹಸುವಿಗೆ ಕೇಳಿಸಿತ್ತು. ಆ ಹಸು ಹೇಳಿದಂತೆ, ಈ ರೀತಿ ನಿನ್ನ ಗಂಡನನ್ನು ನಾಳೆ ಒಯ್ತಾರೆ ಅಂತ ಹೇಳಿದಾಗ ಬಹಳ ದುಃಖಪಟ್ಟು ಏನು ಮಾಡಬೇಕು ಅಂತ ಕೇಳ್ತಾಳೆ. ಏನು ಮಾಡಬೇಕು ಅಂದಾಗ ಆಕಳು ಹೇಳಿತು, ಗೋವು ಹೇಳಿತಂತೆ, ಏನಿಲ್ಲ, ನೀನು ಪತಿವ್ರತೆ, ಆದ್ದರಿಂದ ಬೆಳಿಗ್ಗೆನೇ ಹೇಳು, ಬೆಳಿಗ್ಗೆ ಎದ್ದು ಆ ಬೆಳಗಿನ ಜಾವದಲ್ಲಿ ಹೊಸ್ತಿಲನ್ನು ಸಾರಿಸಿ ಗೋಮಯದಿಂದ ಹೊಸ್ತಿಲು ಸಾರಿಸು, ಮುಂದೆ ಅಂಗಳವನ್ನೆಲ್ಲ ಗೋಮಯದಿಂದ ಸಾರಿಸಿ ಚಂದದ ರಂಗವಲ್ಲಿಯನ್ನು ಹಾಕು. ಅಲ್ಲಿ ಹೊಸ್ತಿಲಲ್ಲಿ ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹದೇವರು, ದುರ್ಗಾದೇವಿ ಇವರೆಲ್ಲ ಇರ್ತಾರೆ. ಅವರ ಸನ್ನಿಧಾನವನ್ನು ಚಿಂತನೆ ಮಾಡಿ ಆಮೇಲೆ ಒಳಗಡೆ ಮುಂದಿನ ಕೆಲಸ ಮಾಡಲಿಕ್ಕೆ ಹೋಗು ಅಂತ ಹೇಳಿದ್ರು. ಅವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಯಾಕೆಂದ್ರೆ ಗೋಮಯ ಅಂದ್ರೆ ಲಕ್ಷ್ಮೀ ಸ್ವರೂಪ. ಗೋಮಯ ಇಡೀ ದೇಹದಲ್ಲಿ, ಗೋವಿನ ದೇಹದಲ್ಲಿ ಎಲ್ಲಿ ಕಂಡ್ರಲ್ಲಿ ದೇವತೆಗಳೇ ಇದ್ದಾರೆ. ಕೊನೆಗೆ ದೇವತೆಗಳು ವಾಸ ಮಾಡಲಿಕ್ಕೆ ಆರಿಸಿಕೊಂಡಿದ್ದು ನೋಡಿ. ದೇವತೆಗಳು ವಾಸ ಮಾಡಲಿಕ್ಕೆ ಅಂತ ಗೋವನ್ನ ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಅಲ್ಲಿ ಹೋಗಿ ವಾಸ ಮಾಡಿದರು ಗೋವಿನಲ್ಲಿ. ಕೊನೆಗೆ ಲಕ್ಷ್ಮೀದೇವಿ ಬಂದು ಗೋಮಾತೆಯನ್ನು ಕೇಳಿದಂತೆ,
ಹಸು ನನಗೂ ಒಂದು ಜಾಗ ಕೊಡು, ನಾನೊಂದು ವಾಸ ಮಾಡ್ತೀನಿ ನಿನ್ನ ಒಳಗೆ ಅಂತ ಕೇಳಿದ್ದಂತೆ. ನಾನು ವಾಸ ಮಾಡ್ತೀನಿ ಅಂತ ಕೇಳಿದ್ರೆ ಹಸು ಹೇಳಿತು, ಇಲ್ಲ ಹೌಸ್ಫುಲ್ಲು ಅಂತಂತ. ಇಲ್ಲ, ಜಾಗ ಇಲ್ಲ ಅಂತ ಹೇಳಿತು. ಎಲ್ಲೂ ಜಾಗ ಇಲ್ಲ. ಮತ್ತೆ ಏನು ಮಾಡಿ? ಇಲ್ಲ, ನಾನು ಎಲ್ಲಾದರೂ ವಾಸ ಮಾಡಬೇಕಲ್ಲ ಅಂದಾಗ ಲಕ್ಷ್ಮೀದೇವಿಗೆ ಹೇಳಲಿಕ್ಕೆ ಸಂಕೋಚ ಆಯಿತು. ಸಂಕೋಚದಿಂದಲೇ ಹೇಳಿತಂತೆ, ಇಲ್ಲ ಒಂದೇ ಒಂದು ಜಾಗ ಇದೆ, ಎಲ್ಲಿ? ನನ್ನ ಗೋಮಯದಲ್ಲಿ ಜಾಗ ಇದೆ ನೋಡಿ ಅಂತ ಹೇಳಿ. ಲಕ್ಷ್ಮಿ ಹೇಳಿದ್ದು, ಪರವಾಗಿಲ್ಲ, ಅಲ್ಲೇ ವಾಸ ಮಾಡ್ತೀನಿ ಅಂತ ಹೇಳಿದ್ದು. ಅಲ್ಲೇ ವಾಸ ಮಾಡ್ತೀನಿ ಅಂತ ಆ ಗೋಮಯದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ. ಅಂಥ ಗೋವು, ಅದರಲ್ಲಿ ಯಾವ ಅಂಶವೂ ಕೂಡ ವ್ಯರ್ಥವಾದದ್ದು ಅಂತಿಲ್ಲ. ಹೀಗೆಲ್ಲ ಕಡೆಯಲ್ಲಿ ದೇವಾನುದೇವತೆಗಳ ಸನ್ನಿಧಾನ ಎನ್ನುವಂಥದ್ದಿದೆ. ಅಂಥ ಗೋವು, ಆ ಗೋವು ಹೇಳಿತ್ತು, ಇವಳು ಮರುದಿವಸ ಅದೇ ರೀತಿಯಲ್ಲಿ ಬೆಳಿಗ್ಗೆ ಎದ್ದು ಹೊಸ್ತಿಗೆ ಸಾರಿಸಿ ಲಕ್ಷ್ಮೀ ನರಸಿಂಹದೇವರು, ದುರ್ಗಾದೇವಿ ಇವನ್ನೆಲ್ಲ ಪೂಜೆ ಮಾಡಿದ್ದಂತೆ. ಆವತ್ತು ಯಮದೇವರು ಬಂದರು. ಯಮದೇವರು ಬಂದು ಅವನ ಪ್ರಾಣ ತಗೊಂಡು ಹೋಗಬೇಕು ಅಂತ ಎದುರಿಗೆ ಬಂದ್ರಂತೆ. ಆ ಹಸು ನೋಡಿತಂತೆ ಯಮದೇವರನ್ನು. ಮನೆಯೊಳಗೆ ಹೋಗ್ತಾ ಇದ್ರು. ಆ ಮನೆಯೊಳಗೆ ಹೋಗಬೇಕಾದ್ರೆ ಅವರನ್ನು ನೋಡಿ ಹಸು ನಗ್ತಂತೆ. ಒಂದ್ಸರ್ತಿ ಹೊರಗೆ ಕೂತ್ಕೊಂಡು ನಗ್ತಾ ಇತ್ತು. ಅದು ನೋಡಿದ್ರು ಯಮದೇವರು, ಯಾಕೋ ನಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ರು. ಆದರೂ ಪರವಾಗಿಲ್ಲ ಅಂತ ಹಾಗೆ ಒಳಗೆ ಹೋಗಿ ಅವನ ಪ್ರಾಣ ತರಲಿಕ್ಕೆ ಅಂತ ಹೋದ್ರು. ಏನೋ ಮಾಡಿದ್ರು, ಮತ್ತೆ ಹೊರಗೆ ಬಂದ್ರೆ ವಾಪಸ್ ಬಂದಾಗ ಮತ್ತೆ ನಗ್ತಾ ಇತ್ತು. ಆಗ ಯಮದೇವರಿಗೆ ಅರ್ಥ ಆಯಿತು, ಎಲ್ಲ ಈ ಹಸುವಿಗೆ ಮಾತು ಬರ್ತದೆ. ಮಾತು ಬರೋದ್ರಿಂದಾಗಿ ಆ ಮಾತಿನಿಂದ ನಮ್ಮ ಸ್ವರ್ಗ ನರಕಗಳಲ್ಲಿ ಏನೇನು ನಡೀತದೋ ಅದೆಲ್ಲ ವಿಚಾರ ಗೊತ್ತಾಗ್ತದೆ. ಬಹುಶಃ ಈ ಹಸುವೇನೆ ಅವನಿಗೆ, ಆ ಪತಿವ್ರತಿಗೆ ಹೇಳಿ ಇವತ್ತಿನ ದಿವಸ ಹೊಸ್ತಿಲು ಪೂಜೆ ಮಾಡಿಸಿ ಎಲ್ಲ ಮಾಡಿ ಗಂಡನ ಪ್ರಾಣ ಹೋಗದೇ ಇರುವಂತೆ ತಡೆದಿದೆ ಈ ಹಸು ಅಂತ ತಿಳಿಯುತ್ತಂತೆ ಯಮದೇವರಿಗೆ. ತಿಳಿದು ಹಸುವಿಗೆ ಶಾಪ ಹಾಕಿದ್ರಂತ, ನಿನ್ನ ಬಾಯಿ ಬಿದ್ದು ಹೋಗ್ಲಿ ಅಂತ ಶಾಪ ಹಾಕಿದ್ರಂತ. ಅಲ್ಲಿ ತನಕಲೂ ಕೂಡ ಹಸು ಮಾತಾಡ್ತಾ ಇತ್ತು. ಯಾವಾಗ ಈ ಹಸು ಬಾಯಿ ಬಿದ್ದು ಹೋಗ್ಲಿ ಅಂತ ಹೇಳಿದ್ರು, ಬಾಯಿ ಬಿದ್ದು ಹೋಗ್ಲಿ ಅಂತ ಹೇಳಿದ ಕೂಡಲೇ ಆವತ್ತಿನಿಂದಲೂ ಕೂಡ ಆ ಹಸು ಆಗಬೇಕಾದ್ರೆ ಬರೀ ಅಂಬಾ ಅಂತ ಅನ್ನುತ್ತಷ್ಟೆ. ಅದು ಸಂಸ್ಕೃತ ಮಾತಾಡ್ತಿರ್ತಾರೆ, ಅದಕ್ಕೆ ಅಂಬಾ ಅಂತ ಹೇಳಿದ್ರು. ಹಾಗೆ ಅದು ಆವತ್ತಿಂದ ಅಂತೂ ಅಂದ್ರೆ ಅಭಿಪ್ರಾಯ ಏನು ಅಂದ್ರೆ, ಒಟ್ಟು ಗೋವಿನಲ್ಲಿ ಅಷ್ಟು ಸನ್ನಿಧಾನ, ಗೋವು ಮನೆಯಲ್ಲಿದ್ದರೆ ಎಷ್ಟು ಸನ್ನಿಧಾನ, ಏನು ಕಥೆ ಇದೆಲ್ಲ ಅದೊಂದು ತೀರ್ಥಕ್ಷೇತ್ರವೇ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂಥ ದಿವ್ಯಮಯವಾಗಿರುವಂಥ ಅಂಥ ಗೋವನ್ನ ಹತ್ಯೆ ಮಾಡಿದ್ದೆ ನೀನು, ತಿಳಿದು ಮಾಡಿದ್ರು ತಿಳಿಯದೆ ಮಾಡಿದ್ರು ಕೂಡ ವೃಷದ್ರ ನೀನು ಇಲ್ಲಿ ಬದುಕಲಿಕ್ಕೆ ಯೋಗ್ಯ ಅಲ್ಲ ನೀನು ಅಂತ ಅವನನ್ನ ಊರಿಂದ ಹೊರಗೆ ಹಾಕಿದ್ರಂತ. ನೀನು ಶೂದ್ರ, ನೀನು ಹೋಗು ಅಂತ ಹೇಳಿ, ನೀನು ಕ್ಷತ್ರಿಯನಲ್ಲ ಅಂತ ಹೇಳಿ ಕಳಿಸಿದ್ರಂತೆ. ಹೀಗೆ ವೃಷದ್ರ ಹೋಗಿ ಆ ವೃಷದ್ರ ಏನು ಮಾಡಿದ್ರಂತೆ, ಕಾಡಲ್ಲೇ ಹೋಗಿ ನಾನು ತಿಳಿಯದೇ ಮಾಡಿದ್ದೆ ಅಂತ ಬಹಳ ಪರಿತಪಿಸಿಕೊಂಡು ಪ್ರಾಯಶ್ಚಿತ್ತದಿಂದಾಗಿ ಕಾಡಲ್ಲಿದ್ದುಕೊಂಡೇನೆ ಒಳ್ಳೆ ಸನ್ನಡತೆಯಿಂದಾಗಿ ಒಳ್ಳೆ ಮುನಿಯಂತೆ ಬದುಕಿದ್ದಂತೆ. ಮುನಿಯಂತೆ ಬದುಕಿ ಕಡೆಗಾಗಬೇಕಾದ್ರೆ ಪ್ರಾಣವನ್ನು ತ್ಯಾಗ ಮಾಡಿ ಹೊರಟ ಅಂತ ಹೇಳ್ತಾರೆ. ಅವನು ಮೋಕ್ಷವನ್ನು ಪಡೆದ ಅಂತ. ಇದು ವೃಷದ್ರನ ಚರಿತ್ರೆ. ಇನ್ನೊಬ್ಬ ಮಗ ಇದ್ದ ಈ ವೈವಸ್ವತ ಮನುವಿಗೆ. ಅವನು ಯಾರು ಅಂದ್ರೆ, ಅವನ ಹೆಸರು ಶರಿಯಾತಿ ಅಂತ. ಶರಿಯಾತಿ ಮಹಾ ತೇಜಸ್ವಿ. ಅವನು ಕೂಡ ಎಂಥ ತೇಜಸ್ವಿ ಅಂದ್ರೆ, ಅಂಗಿರಸ ಎನ್ನುವಂಥ ಋಷಿಗಳು ಸತ್ರದಲ್ಲಿ ಅದು ಸೋಮರಸವನ್ನು ಹೋಮಿಸುವಂತ, ಅದು 2ನೇ ದಿನದಲ್ಲಿ ಸೋಮರಸ ಪಾನ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳಲಿಕ್ಕಿರುತ್ತದೆ. ಆ ಮಂತ್ರವನ್ನ ಅವರು ಮರೆತು ಹೋದಾಗ, ಜ್ಞಾನಿಗಳು ಮರೆತಾಗ ಅದನ್ನು ನೆನಪಿಸಿಕೊಟ್ಟಂತ ಮಹಾತ್ಮ ಅಂತ ಶರಿಯಾತಿ. ಇಂಥ ಮಂತ್ರ ಹೇಳಬೇಕು ಅಂತ ಮಹಾಜ್ಞಾನಿ. ಅಂತ ಜ್ಞಾನಿ ಆ ಶರಿಯಾತಿಗೆ ಒಬ್ಬ ಮಗಳಿದ್ಲಂತೆ. ಅವಳ ಹೆಸರು ಸುಕನ್ಯಾ ಅಂತ ಒಬ್ಬ ಮಗಳು. ಆ ಸುಕನ್ಯಾ ಎನ್ನುವಂಥ ಮಗಳನ್ನು ಪಡೆದು ಒಂದು ಸರ್ತಿ ಏನಾಗಿತ್ತಂತೆ, ಎಲ್ಲ ಈ ಸುಕನ್ಯೆ ಸಖಿಯರ ಜೊತೆಗೆ ಸೇರಿಕೊಂಡು ಎಲ್ಲೋ ಒಂದು ಕಡೆ ವಿಹಾರ ಮಾಡಿ ಬರಬೇಕು ಅಂತ ಕಾಡಿಗೆಲ್ಲೋ ಹೋದಂತೆ. ಕಾಡಿಗೆ ಹೋದಾಗ ಎಲ್ಲ ಕಡೆ ಓಡಾಡ್ತಾ ಇದ್ರು. ಎಲ್ಲೋ ಓಡಾಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಒಂದು ಹುತ್ತ ಕಾಣಿಸ್ತು. ಆ ಹುತ್ತ ಕಾಣಿಸ್ತು. ಏನಿದು ಹುತ್ತ ಅಂತ ನೋಡಿದ್ದು, ಆ ಹುತ್ತದಿಂದ 2 ಕಡೆಯಿಂದ ಒಂದು ಕಿಂಡಿ ಇತ್ತಂತೆ, ಒಂದು ಸಣ್ಣ ಕಿಂಡಿ. ಆ ಕಿಂಡಿಯಿಂದ 2 ಕಡೆಯಿಂದ ಒಳ್ಳೆ ತೇಜಸ್ಸು ಹೊರಗೆ ಬರ್ತಾ ಇತ್ತು. ಬೆಳಕು ಬರ್ತಾ ಇದೆ. ಇದನ್ನು ನೋಡಿ ಆಶ್ಚರ್ಯ ಆಯ್ತು. ಏನಿದು, ಒಳಗೇನಿದೆಯೋ ಏನು ಕಥೆನೋ, ಇಷ್ಟು ಬೆಳಕು ಬರ್ತಾ ಇದೆ ಎಲ್ಲ ಈ ಹುತ್ತದಿಂದ ಅಂತ ಅನ್ಕೊಂಡು ಅದರ ಹತ್ತಿರಕ್ಕೆ ಹೋಗಿ ನೋಡಿದ್ಲಂತೆ. ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಏನು ಅಂತ ಕಾಣಲಿಲ್ಲ, ಸರಿಯಾಗಿ ಏನು ಕಾಣಲಿಲ್ಲ. ಕಡೆಗೆ ಮತ್ತೆ ನೋಡಿದ್ರು ಸರಿಯಾಗಿ ಕಾಣಿಸ್ತಿಲ್ಲ. ಕಡೆ ಏನಿದೆ ಅಂತ ಒಂದ್ಸರ್ತಿ ಬೆಟ್ಟ ಹಾಕಿದ್ದು ಸಿಗಲಿಲ್ಲ. ಆಮೇಲೆ ಒಂದು ಕಡ್ಡಿ ಹಿಡ್ಕೊಂಡು
ಆ ಕಡ್ಡಿಯನ್ನೇ ಏನು ಮಾಡಿದ್ದಂತೆ ತಗೊಂಡು ಅದನ್ನು ಒಳಗೆ ಒತ್ತಿಲ್ಲಂತೆ, ಏನಿದೆಯೋ ನೋಡಬೇಕು ಅಂತ. ಅದು ಒತ್ತಲಿಕ್ಕೆ ಪುರುಸುತ್ತಿಲ್ಲ, ಒಳಗಡೆಯಿಂದ ಧಾರಾಕಾರವಾಗಿ ರಕ್ತ ಸುರಿಲಿಕ್ಕೆ ಶುರುವಾಯಿತಂತೆ. ಒಳಗಿಂದ ರಕ್ತ ಸುರಿತಾ ಇದೆ. ಗಾಬರಿ ಆಯ್ತು ಅವಳಿಗೆ ಕೂಡಲೇ. ಆ ಗಾಬರಿ ಆದದ್ದೇ ಓಡಿಬಿಟ್ಲಂತ ಅಲ್ಲಿಂದ. ರಕ್ತ ಸುರಿತಾ ಇದೆ, ಏನೋ ವಿಚಿತ್ರ ನಡೆಯಿತು ಅಂತ ಓಡಿಬಿಟ್ಲು ಅಲ್ಲಿಂದ. ಯಾರಿಗೂ ಹೇಳಲಿಲ್ಲ, ಸುಮ್ಮನೆ ಆಗಿಬಿಟ್ರು. ಏನಾಗಿತ್ತು ಅಂದರೆ ಆ ಹುತ್ತದ ಒಳಗೆ ದೊಡ್ಡ ಜ್ಞಾನಿಗಳಾಗಿರುವಂಥ ಚವನ ಮಹರ್ಷಿಗಳು ಕೂತಿದ್ರಂತೆ. ಚವನ ಮಹರ್ಷಿಗಳು ಕೂತಿದ್ರು, ಚವನರು ತಪಸ್ಸಿಗೆ ಕೂತಿದ್ರು. ಆ ತಪಸ್ಸಿನ ತೇಜಸ್ಸು ಕಣ್ಣಿನ ಮೂಲಕವಾಗಿ ಹೊರಗೆ ಬರ್ತಿತ್ತು. ಅವಳು ಚುಚ್ಚಿದ್ದು ಎಲ್ಲಿಗೆ ಅಂದರೆ ಕಣ್ಣಿಗೆ ಚುಚ್ಚಿದ್ದಂತೆ. 2 ಕಣ್ಣು ಹೋಗ್ಬಿಟ್ಟಿತ್ತು ಅವರಿಗೆ. 2 ಕಣ್ಣು ಹೋಗ್ಬಿಟ್ಟಿತ್ತು. ರಕ್ತ ಸುರಿತಾ ಇದೆ. ಇಷ್ಟು ನಡೀತು. ಇವಳಷ್ಟಕ್ಕೆ ಇವಳು ಹೋಗಿಬಿಟ್ರು. ಇವಳು ಹೋದ ನಂತರ ಆಮೇಲೆ ಏನಾಯಿತು ಅಂದರೆ ಇಡೀ ಶರಿಯಾತಿರಾಜನ ಇಡೀ ಆ ರಾಜ್ಯದಲ್ಲೇನೆ ಯಾರಿಗೂ ಕೂಡ ಮಲಮೂತ್ರಗಳೇ ಆಗ್ತಿಲ್ಲ, ಎಲ್ಲ ಬಂಧನ ಆಗಿ ಹೋಗಿದೆ ಅಂತ. ಎಂಥ ಸ್ಥಿತಿ ಇರಬೇಕು ಹೇಳಿದ್ರು, ಬಹಳ ಕಠಿಣ. ಮಲಮೂತ್ರ ಬಂಧನ ಆಗಿ ಹೋಗ್ಬಿಟ್ಟಿದೆ ಎಲ್ರಿಗೂ ಬಂಧನ ಆಗಿದೆ. ಯಾಕೆ ಹೀಗಾಯಿತು ಅಂತ ಎಲ್ಲ ಒದ್ದಾಡ್ತಿದ್ದಾರೆ. ಇಡೀ ರಾಜ್ಯದವರೆಲ್ಲರೂ ಕೂಡ, ರಾಷ್ಟ್ರದವರೆಲ್ಲ ಒದ್ದಾಡ್ತಿದ್ದಾರೆ. ಎಲ್ಲ ಒದ್ದಾಡುವಾಗ ಆಗ ರಾಜನೇ ಕೇಳಿದಂತೆ, ಯಾರಾದರೂ ಏನಾದರೂ ಅಪರಾಧ ಮಾಡಿದ್ದೀರೋ ಏನೋ ವಿಚಾರ ಮಾಡ್ರಿ, ನಮ್ಮೂರಿನವ್ರು ಏನು ಮಾಡಿದ್ದೀರಿ, ಏನು ಕತೆ ಅಂತೆಲ್ಲ ಕೇಳುವಾಗ ಆಗ ಸುಕನ್ಯಾ ತಾನೇ ಬಂದು ಹೇಳಿದ್ದಂತೆ ನಿಧಾನವಾಗಿ, ಸುಕನ್ಯಾ ಪ್ರಾಹ ಪಿತರಂ ಭೀತಾ ಕಿಂಚಿತ್ ಕೃತಂ ಮಯ. ಅಪ್ಪ, ನನಗೆ ಗೊತ್ತಿಲ್ಲದೆ ನಾನೇ ಒಂದು ಅಪರಾಧ ಮಾಡಿದ್ದೀನಿ ಅಂತೇಳಿ. ಏನು ಮಾಡಿದ್ದೆ? ಹೀಗೆ ಒಂದು ಹುತ್ತ ಇತ್ತು. ಆ ಹುತ್ತದ ಕಡೆಗೆ ಹೋದಾಗ 2 ಕಡೆಯಲ್ಲೂ ಕೂಡ ಏನೋ ದಿವ್ಯವಾದ ತೇಜಸ್ಸು ಬರ್ತಿದೆ ಅಂತ ಒಂದು ಕೋಲ್ ಹಾಕಿ, ಕಟ್ಟಿಗೆ ಹಾಕಿ ಒತ್ತಿಟ್ಬಿಟ್ಟಿದ್ದೀನಿ. ಅದರಿಂದಾಗಿ ಅಲ್ಲಿ ರಕ್ತ ಬಂತು. ಆಗ ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಪಿಣ್ಣೆ ಕಂಟಕೇನತೆ. ಅದು ಮುಳ್ಳಿಂದಲೇ ಚುಚ್ಚಿದ್ದೆ ಅಂತ ಹೇಳ್ಕೊಳ್ಳಿ. ಅದರಿಂದ ಚುಚ್ಚಿದ್ರಿಂದ ರಕ್ತ ಬಂತು. ನಾನು ಹೆದರಿ ಓಡಿ ಬಂದಿದ್ದೀನಿ ಅಂತೇಳಿ. ಆಗ ಅವನಿಗೆ ಗೊತ್ತಾಯಿತು, ಇಲ್ಲ ಅಲ್ಲಿ ಕೂತವರು ಅಂದರೆ ಚವನ ಮಹರ್ಷಿಗಳು ಅಂತ ಗೊತ್ತಿತ್ತು. ಆದ್ದರಿಂದ ಚವನ ಮಹರ್ಷಿಗಳಿಗೆ ಇಂಥ ಅನ್ಯಾಯ ನಡೆದಿದೆ ಅಂತ ಕೂಡಲೇ ಹೋಗಿ ಅವರ ಕ್ಷಮೆ ಕೇಳಬೇಕು ಅಂತ ಅವರ ಬಳಿಯಲ್ಲಿ ಹೋದ್ರಂತೆ. ಅವರ ಬಳಿಯಲ್ಲಿ ಸುಕನ್ಯೆಯನ್ನು ಕರ್ಕೊಂಡು ಹೋಗಿ ಕೇಳಿದ್ರಂತೆ, ಕ್ಷಮೆ ಮಾಡಿ ಅಂತ ಕೇಳ್ತಿದ್ದಾರೆ. ಅದು ಋಷಿಗಳು ಮುಂಗೋಪಿ ಸ್ವಲ್ಪ ಮೊದಲೇ ಕೋಪ ಇರ್ತದೆ, ಆದರೂ ಕೂಡ ಒಂದು ಸರ್ತಿ ಕ್ಷಮೆ ಕೇಳಿದರೆ ಆ ಋಷಿಗಳು ಹೇಳಿದ್ರಂತೆ, ಚವನರು ಏನು ಮಾಡೋದು, ಈಗೇನೋ ನೀವು ಕ್ಷಮೆ ಕೇಳುತ್ತಿದ್ದೀರಿ, ಕ್ಷಮೆ ಕೇಳಿದ ಮಾತ್ರಕ್ಕೆ ನನ್ನ ಕಣ್ಣು ಬರುತ್ತದೇನೋ ಅಂತ. ನನ್ನ ಕಣ್ಣೇನಾದರೂ ಬರುತ್ತದ? ಅದಕ್ಕೇನು ಮಾಡಿ, ಪ್ರಾಯಶ್ಚಿತ್ತ ಮಾಡಿಕೊಳ್ಳ್ರಿ ಅಂತ ಹೇಳಿದರು. ಏನು ಪ್ರಾಯಶ್ಚಿತ್ತ ಅಂದರೆ, ಏನೂ ಇಲ್ಲ, ನನ್ನ ಕಣ್ಣಿಲ್ಲ, ಅದರಿಂದ ನನಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಯಾವುದಕ್ಕೂ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡ್ರಿ ಅಂತಂದರೆ, ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿ, ಅವಳು ನನ್ನನ್ನು ನೋಡ್ಕೊಳ್ಳಿ, ನನ್ನ ಸೇವೆ ಮಾಡ್ತಾ ಇದ್ದೆ, ಆದ್ದರಿಂದ ನಿನ್ನ ಮಗಳನ್ನು ಕೊಟ್ಟುಬಿಡು ಅಂತ ಹೇಳಿದ್ರು. ಮಗಳನ್ನು ಕೊಡುವಂಥದ್ದಕ್ಕೆ ಆಯಿತು ಅಂತ ಸುಕನ್ಯೆಯನ್ನ ಆ ಚವನರಿಗೆ, ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ ಪ್ರೀಣಯಾಮಾಸ ಚಿತ್ತಜ್ಞ ಅಪ್ರಮತ್ತಾನುವೃತ್ತಿಭಿಃ. ಆಗ ಅವನನ್ನು ಮದುವೆ ಮಾಡಿಕೊಂಡು ಪ್ರೀಣಯಾಮಾಸ, ಬಹಳ ಸೇವೆ ಮಾಡಿದ್ದಂತೆ. ಗಂಡನೇ ಒಂದು ಸರ್ತಿ ಬೆಚ್ಚ ಬಿದ್ದಿರಬೇಕು ಅವಳು ನೋಡಿ, ಹಾಗೆ ಭಾರೀ ಸೇವೆ ಮಾಡಿ ಒಲಿಸಿಕೊಂಡಾಗ ಆಗ ಹೆಂಡತಿ ಮೇಲೆ ಇವನಿಗೂ ಪ್ರೀತಿ ಹುಟ್ಟಿ ಅವನೇನು ಮಾಡಿದಂತೆ ಚವನ ಮಹರ್ಷಿಗಳು ಅವರೇನು ಮಾಡಿದ್ರು, ಕಡೆಗೆ ಅಶ್ವಿನಿ ಕುಮಾರರನ್ನು ಪ್ರಾರ್ಥನೆ ಮಾಡಿದ್ರಂತೆ. ಅಶ್ವಿನಿ ಕುಮಾರರನ್ನು ಪ್ರಾರ್ಥನೆ ಮಾಡಿ ಅಶ್ವಿನಿ ಕುಮಾರರನ್ನು ಕರೆದು ಅವರಿಗೆ ಹೇಳಿದ್ರಂತೆ, ಅಶ್ವಿನಿ ಕುಮಾರರಿಗೆ ಈ ಸೋಮಯಾಗದಲ್ಲಿ ಸೋಮರಸದ ಆಹುತಿ ಎನ್ನುವಂಥದ್ದು ಅವರಿಗಿಲ್ಲ, ಸೋಮಾಹುತಿ ಅನ್ನೋದು. ಅದಕ್ಕೆ ಇವರು ಹೇಳಿದ್ರಂತೆ, ನಿಮಗೆ ಸೋಮಾಹುತಿಯನ್ನು ನಾನು ಕೊಡ್ತೀನಿ, ಇಲ್ಲಿ ತನಕ ಯಾರು ಕೊಟ್ಟಿಲ್ಲ, ನಾನು ಕೊಡ್ತೀನಿ. ಕೆಲವು ದೇವತೆಗಳೆಲ್ಲ ಇಲ್ಲ ಅಂತ ಮಾಡಿದ್ರಂತ. ಅವರು ಸ್ವಲ್ಪ ವೈದ್ಯರು, ದೇವಲೋಕದ ವೈದ್ಯರು ಇವರು, ಅಷ್ಟು ಮಡಿ ಬರೋದಿಲ್ಲ ಇವರು ಅಂತ ಸ್ವಲ್ಪ ದೂರವೇ ಇಟ್ಟಿದ್ರಂತ ಅವರು ಯಾವಾಗಲೂ ಕೂಡ. ಆದರೆ ಇವರು ಹೇಳಿದರು, ನಿಮಗೆ ಆ ಸೋಮರಸ ಸಿಗುವಂತ ನಾವು ಮಾಡ್ತೀವಿ, ಸೋಮಾಹುತಿ ಕೊಡ್ತೀವಿ. ಆದ್ದರಿಂದ ನೀವೇನು ಮಾಡಬೇಕು, ನನಗೆ ನನ್ನ ಕಣ್ಣು ಕೊಡಬೇಕು, ಜೊತೆಗೆ ತಾರುಣ್ಯ ಕೊಡಬೇಕು ಅಂತ ಹೇಳಿದ್ರು. ತಾರುಣ್ಯ ಕಣ್ಣು, ನನ್ನ ಹೆಂಡತಿ ಜೊತೆಗೆ ಹಾಯಾಗಿ ಬದುಕಬೇಕು, ಅದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ರಂತೆ. ಆಯಿತು ಅಂತ ಹೇಳಿ ಅವ್ರು ಹೇಳಿದ್ರಂತೆ, ನಮಗೆ ನೀವು ಆಹುತಿ ಕೊಡ್ತೀರಿ ಅಂದರೆ ನಾವು ನಿಮಗೆ ಕೊಡ್ತೇವೆ ಅಂತ ಒಂದು ಸರೋವರ, ಆ ಸರೋವರದಲ್ಲಿ ನೀನು ಮುಳುಗು, ಹೆಂಡತಿ ಕೈ ಹಿಡ್ಕೊಂಡು ಮುಳುಗು ನೀನು ಅಂತ ಹೇಳಿದ್ರಂತೆ. ಆಯಿತು ಒಂದು ಸರೋವರದಲ್ಲಿ ಕೊಳದಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡಿದ್ರಂತೆ. ಮುಳುಗುವಾಗ ಮುಪ್ಪಿನ ದೇಹ ಮುಳುಗುವಾಗ, ಆದರೆ ಮೇಲಕ್ಕೆ ಕೇಳುವಾಗ ನೋಡಿದರೆ ಮೈಯಲ್ಲಿ ಸುಂದರವಾದಂಥ ಕಾಂತಿ ಅಂತೆ.
ಒಳ್ಳೆ ಕಾಂತಿಯುಕ್ತವಾದಂಥ ತಾರುಣ್ಯಮಯವಾದಂಥ ದೇಹ ಎನ್ನುವಂಥದ್ದು ಕಾಣ್ತಾ ಇದೆ. ಬಹಳ ಅದ್ಭುತವಾದಂಥ ದೇಹ ಬಂತು ಅವನಿಗೆ. ದೇಹ ಬಂತು. ಆ ಹೆಂಡತಿ ಜೊತೆಗೆ ಅನೇಕ ವರ್ಷಗಳ ಕಾಲ ಬಹಳ ಚೆನ್ನಾಗಿ ಸಂತೋಷದಿಂದಾಗಿ ಬದುಕಿದಂತೆ. ಸಂತೋಷದಿಂದ ಇವನಿಗೂ ಕೂಡ ಸೋಮೇನ ಯಾಜಯನ್ ವೀರಂ, ಒಳ್ಳೆ ಸೋಮಯಾಗವನ್ನು ಮಾಡಿ ಅದರಿಂದಾಗಿ ಸೋಮಾಧಿಕಾರ ಇಲ್ಲದೆ ಇದ್ದಂಥವರಿಗೂ ಕೂಡ ಅವರ ಪ್ರಭಾವದಿಂದಾಗಿ ಆಹುತಿಯನ್ನು ಕೊಟ್ಟು ಅವರಿಗೆ ಸೋಮಾಹುತಿ ವ್ಯವಸ್ಥೆ ಮಾಡಿದಂತೆ. ಇಷ್ಟೇ ವ್ಯವಸ್ಥೆ ಆಯಿತು. ಆಮೇಲೆ ಇಷ್ಟು ನಡೆದಿರಬೇಕಾದ್ರೆ ಒಂದು ದಿವಸ ತನ್ನ ಮಗಳು ಹೇಗಿದ್ದಾಳೆ ಅಂತ ನೋಡಬೇಕು ಅಂತ ಶರಿಯಾತಿ ಮಹಾರಾಜ ಬಂದ. ಶರಿಯಾತಿ ಬಂದು ನೋಡ್ತಾನೆ ಒಂದು ಸರ್ತಿ, ಏನಿದು ವಿಚಿತ್ರ ಅಂತ ಅನಿಸ್ತು. ಗಾಬರಿ ಆಯ್ತು ಅವನಿಗೆ. ಗಾಬರಿ ಆಯ್ತು, ಏನಿದು ವಿಚಿತ್ರ, ನನ್ನ ಮಗಳು ಯಾರೋ ಒಬ್ಬ ತರುಣನ ಜೊತೆಗೆ ಓಡಾಡ್ತಿದ್ದಾಳಲ್ಲ, ನಾನು ಮದುವೆ ಮಾಡಿಕೊಟ್ಟಿದ್ದು ಚವನರಿಗೆ ಅಂತ ಅನಿಸ್ತು ಅವನಿಗೆ. ಅನ್ನಿಸಿ ನೋಡುವಾಗ ಆಮೇಲೆ ಹತ್ತಿರಕ್ಕೆ ಹೋಗಿ ಬೈಲಿಕ್ಕೆ ಅಂತ ಹೋದರೆ ಆಗ ಮಗಳು ಹೇಳಿದ್ದು, ಇವರೇ ನನ್ನ ಗಂಡ ಅಂತ ಹೇಳಿ, ಇವರೇ ನನ್ನ ಗಂಡ, ಇವರೇ ಚವನರು ಅಂತ ಹೇಳುವಾಗ ಅವನಿಗೂ ಸಂತೋಷ ಆಯ್ತಂತೆ. ಎಲ್ಲರೂ ಸಂತೋಷದಿಂದಾಗಿ ಹೀಗೆಲ್ಲ ಬದುಕಿದ್ರು ಅಂತ ಹೇಳ್ತಾರೆ. ಸೋಮಾಹುತಿಯನ್ನು ಕೂಡ ಅವರಿಗೆ ಕೊಟ್ಟರು, ಮಾಡಿದ್ರು ಅಂತೆಲ್ಲ ವ್ಯವಸ್ಥಿತವಾಗಿ ಎಲ್ಲ ನಡೆಸಿದ್ರು. ಇವೆಲ್ಲ ಸಂತೋಷ. ಇದನ್ನ ನಿತ್ಯ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇದೊಂದು ಸಂಪ್ರದಾಯ ಇದೆ, ಶಾಸ್ತ್ರ. ಏನು ಅಂದ್ರೆ ನಿತ್ಯ ಊಟ ಆಗ್ತದೆ. ಊಟ ಆದ ಮೇಲೆ ಕೈ ತೊಳಿತೇವಲ್ಲ, ಕೈ ತೊಳೆದಾದ ಮೇಲೆ ಈ ಹೆಬ್ಬೆಟ್ಟು ಒದ್ದೆ ಇರುತ್ತೆ. ಆ ಒದ್ದೆ ಇರುವಂತ ಹೆಬ್ಬೆಟ್ಟಿನಿಂದ 2 ಕಣ್ಣು ಸ್ಪರ್ಶ ಮಾಡ್ಕೊಳ್ಬೇಕು. 2 ಕಣ್ಣನ್ನು ಒದ್ದೆಯಿಂದ ಮುಟ್ಟುಕೊಳ್ಬೇಕು. ಯಾಕೆ ಅದು ಹೇಳಬೇಕಂತವಾಗ ಇದನ್ನೇ ಶರಿಯಾತಿಂಚ ಸುಕನ್ಯಾಂಚ ಚವನಂ ಚಂದ್ರಮಶ್ವಿನವು ಯಸ್ಮರಿಷ್ಯತಿ ವೈ ನಿತ್ಯಂ ತಸ್ಯ ಚಕ್ಷುರ್ನ ನಶ್ಯತಿ. ಹೀಗೆ ಭೋಜನಾಂತೆ ಸ್ಮರನ್ ಅಕ್ಷ್ಣೋ ಅಂಗುಷ್ಟಾಂಬು ವಿನಿಕ್ಷಿಪೇತ್ ಅಂತ ಹೇಳ್ತಾರೆ. ಅಂಗುಷ್ಟಾಂಬುವನ್ನ ನಿತ್ಯದಲ್ಲಿ ಶರಿಯಾತಿಂಚ ಸುಕನ್ಯಾಂಚ ಇವರನ್ನೆಲ್ಲ ಸ್ಮರಣೆ. ಶರಿಯಾತಿ, ಸುಕನ್ಯಾ, ಚವನ ಮತ್ತು ಈ ಇಂದ್ರದೇವರು ಅದನ್ನ ಇದು ಮಾಡಿದ್ರು. ಅವರಿಗೆ ಆಹುತಿ ಸಿಗಬಾರದು ಅಂತ ಹೇಳಿದ್ರು. ಅವ್ರ ಕಥೆನೂ ಈಗ ಸೇರಿದೆ. ಆದ್ರಿಂದ ಆ ಇಂದ್ರದೇವರು, ಅಶ್ವಿನಿ ಕುಮಾರರು ಇವರನ್ನೆಲ್ಲ ಇವ್ರನ್ನ ಸ್ಮರಣೆ ಮಾಡಿಕೊಂಡು ನಾವು ಏನಾದರೂ ಕಣ್ಣಿಗೆ ಒದ್ದೆಯನ್ನು ಮುಟ್ಟಿಸಿಕೊಂಡ್ರೆ ಕಣ್ಣಿನ ರೋಗವೇ ಬರುವುದಿಲ್ಲ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದೇ ಇರೋದು, ಏನೋ ಪೊರೆ ಬರೋದು, ಅದು ಇದು ಅಂತದೆಲ್ಲ ಇಂಥದ್ದು ಯಾವುದಾಗಲ್ಲ. ಕಣ್ಣಿನ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದಂತೆ. ಅದಕ್ಕೋಸ್ಕರ ಈ ಶ್ಲೋಕ ಹೇಳಿಕೊಂಡು ನಿತ್ಯದಲ್ಲೂ ಕೂಡ ಊಟ ಆದ ಮೇಲೆ ಹೆಬ್ಬೆಟ್ಟಿನಿಂದ ಕಣ್ಣು ಮುಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಇದು ಇಷ್ಟು ಚರಿತ್ರೆ ಎನ್ನುವಂತಹದ್ದು ಇವನ ವಿಷಯದಲ್ಲಿ ಬಂದಿರುವಂತಹದ್ದು. ಇದು ಆದ ಮೇಲೆ ಮುಂದೆ ಈ ವೈವಸ್ವತ ಮನುವಿಗೆ ಮತ್ತೊಬ್ಬ ಮಗ ಇದ್ದನಂತೆ. ಆ ಮಗನ ಹೆಸರೇನು ಅಂತ ಹೇಳಿದರೆ ಅವನು ನಾಭಾಗ ಅಂತ ಹೆಸರು. ಯಾಕೆಂದ್ರೆ ಅವರಪ್ಪ ಏನು ಮಾಡಿದ್ದಂತೆ, ಎಲ್ರಿಗೂ ಕೂಡ ಭಾಗವನ್ನು ಕೊಟ್ಟು ಇವನಿಗೊಬ್ಬನಿಗೆ ಭಾಗ ಕೊಟ್ಟಿರಲಿಲ್ಲ. ಆದ್ರಿಂದ ನಾಭಾಗ ಅಂತ. ಈ ನಾಭಾಗನ ಮಗನಾಗಿ ಹುಟ್ಟಿದವನೇ ಅಂಬರೀಷ ಅಂತ. ಅಂಬರೀಷ ಮಹಾರಾಜ ಏಕಾದಶಿ ವ್ರತವನ್ನು ಮಾಡಿ, ಒಳ್ಳೆ ಏಕಾದಶಿ ದಿವಸ ಬಂದಿದೆ ಅವನ ಚರಿತ್ರೆ. ಏಕಾದಶಿ ವ್ರತವನ್ನು ಮಾಡಿ ಭಾರಿ ಅದ್ಭುತವಾಗಿರುವಂತಹ ಒಂದು ಜಗತ್ತಿಗೆ ಒಂದು ಒಳ್ಳೆ ಉಪದೇಶವನ್ನು ಕೊಟ್ಟಿದ್ದ. ಬಹಳ ಚೆನ್ನಾಗಿ ಏಕಾದಶಿ ವ್ರತದ ಫಲ ಏನು ಅಂತ ಜಗತ್ತಿಗೆ ಮಾಡಿ ತೋರಿಸಿದವನಂತೆ. ಎಲ್ಲ ವ್ರತಗಳಿಗೂ ಕೂಡ ಏಕಾದಶಿ ಅನ್ನುವಂಥದ್ದು ಮುಖ್ಯ. ಏಕಾದಶಿ ಇಲ್ಲದೇನೆ ಎಷ್ಟು ವ್ರತಗಳನ್ನು ಮಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಏಕಾದಶಿಗೆ ಅಷ್ಟು ಮಹತ್ವ ಇದೆ. ಎಲ್ಲ ವ್ರತಗಳ ಮಾಡಿ ಏಕಾದಶಿ ಮಾಡದವನ ಒಲ್ಲನೋ ಹರಿಕೊಳ್ಳನೋ ಅಂತ ಹೇಳ್ತಾರೆ. ಹಾಗಾಗಿ ಏಕಾದಶಿ ಅನ್ನುವಂಥದ್ದು ಶಾಸ್ತ್ರಕಾರ ಹೇಳಿರುವುದು. ಮಧ್ವಾಚಾರ್ಯರು ಏಕಾದಶಿಗೆ ಅಷ್ಟು ಒತ್ತು ಕೊಟ್ಟಿದ್ದಾರೆ. ಏನಾದರೂ ಕೂಡ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ ಕೃಷ್ಣಾಮೃತ ಮಹಾಗಣದಲ್ಲೆಲ್ಲ ಹೇಳ್ತಾರೆ. ಯಾವತ್ತು ಬೇಕಾದ್ರೆ ತಿಂದುಕೊಳ್ಳ್ರಿ, ಹರಿವಾಸರದಲ್ಲಿ ಮಾತ್ರ ಏಕಾದಶಿ ದಿನದಂದು ಮಾತ್ರ ತಿನ್ನಬೇಡಿ ಅಂತ ಹೇಳ್ತಾರೆ. ಅಷ್ಟು ಪರಮ ಪವಿತ್ರವಾದದ್ದು ಏಕಾದಶಿ ಅಂತ ಏಕಾದಶಿ ಮಹತ್ವ ಹೇಳಿದ್ದಾರೆ. ಅಂಥ ಏಕಾದಶಿ ವ್ರತವನ್ನು ಮಾಡಿದವನಂತೆ. ಆ ಅಂಬರೀಷ ಚಕ್ರವರ್ತಿ, ದೊಡ್ಡ ಚಕ್ರವರ್ತಿ. ಅವನ ಕಾಲದಲ್ಲಿ ಅಂಬರೀಷ ಮಾದರಿಯಾಗಿ ಬದುಕಿದ್ದಂತೆ. ದೊಡ್ಡ ಚಕ್ರವರ್ತಿ ಆಗಿದ್ದ. ಆ ಚಕ್ರವರ್ತಿ ಆದವನು ಎಂಥ ಚಕ್ರವರ್ತಿ ಅವನ ಆ ಕಾಲದಲ್ಲಿ. ಅಂಥವನಾದರೂ ಕೂಡ ಪ್ರತಿನಿತ್ಯ ಅವನ ಕೆಲಸ ಏನಿತ್ತು ಗೊತ್ತಾ? ಏನ್ ಮಾಡ್ತಾ ಇದ್ದ ಅವನು ಅಂದ್ರೆ, ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಗುಡಿಗುಂಡಾರಗಳಿಗೆ ಹೋಗ್ತಿದ್ದಂತೆ. ಎಲ್ಲ ದೇವಸ್ಥಾನಗಳಿಗೆ ಹೋಗೋದು. ಆ ದೇವಸ್ಥಾನಗಳಲ್ಲಿ ಕಸ ಕಡ್ಡಿಗಳಿದ್ರೆ ಅದನ್ನೆಲ್ಲ ಬಳಿದು ನೆಲ ಒರೆಸಿ ಮಾಡಿ ಸ್ವಚ್ಛ ಮಾಡಿ ಬರ್ತಿದ್ದಂತ ಎಲ್ಲ ಕಡೆಯಲ್ಲಿ ಹೋಗಿ. ಸವೈ ಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ
ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ತತೋದಯೇ. ಅವನ ಮನಸ್ಸು ಒಂದು ದಿವಸವೂ ಕೂಡ ಅನ್ಯಥಾ ವಿಚಾರಗಳನ್ನೇ ಮಾಡುತ್ತಿರಲಿಲ್ಲ. ಸವೈಮನ ಕೃಷ್ಣ ಪದಾರವಿಂದಯೋ, ಭಗವಂತನ ಪಾದಾರವಿಂದಗಳ ಚಿಂತನೆಯೇ ಮಾಡುತ್ತಿತ್ತಂತೆ. ಅದನ್ನು ಬಿಟ್ಟು ಮತ್ತೊಂದು ಚಿಂತನೆ ಇಲ್ಲ ಅವನಿಗೆ. ದೇವರ ಕಥೆ ಕೇಳೋದು ಅಂತಿದ್ರೆ ದೇವರ ಕಥೆ ಕೇಳೋದು ಅಷ್ಟೇ. ಹಾಗೆ ಮನಸ್ಸಿನಲ್ಲಿ ಅವನ ಚಿಂತನೆನೇ ಮಾಡ್ತಾ ಇರೋದು ಯಾವಾಗಲೂ ಕೂಡ. ಹೀಗೆ ಮಾಡುತ್ತಿದ್ದ. ವಚಾಂಸಿ ವೈಕುಂಠ ಗುಣಾನೋ ವರ್ಣನೆ, ಮಾತಾಡಿದ್ರೆ ಸಾಕಂತೆ, ಹಾಳು ಹರಟೆ ಮಾಡ್ತಾನೆ ಇರಲಿಲ್ಲ. ಹಾಳು ಹರಟೆ ಇಲ್ಲ, ಬರೀ ದೇವರ ಕಥೆ ಬರುತ್ತಿತ್ತು ಬಾಯಲ್ಲಿ. ಹರಟೆ ಬಿಟ್ಟು ಯಾವಾಗಲೂ ಪರಮಾತ್ಮನ ವಿಚಾರಕವಾದಂಥ ಜಿಜ್ಞಾಸೆಗಳನ್ನು ಮಾಡೋದು, ದೇವರ ವಿಷಯವನ್ನೇ ಮಾತಾಡೋದಂತೆ. ವಚಾಂಸಿ ವೈಕುಂಠ ಗುಣಾನು ವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು, ಎರಡು ಕೈಯಿಂದಲೂ ಕೂಡ ಮಂದಿರ ಮಾರ್ಜನಗಳನ್ನು ಮಾಡಿ ಬರ್ತಿದ್ದಂತೆ. ಎಷ್ಟು ಆದರ ನೋಡಿ ಅದರಲ್ಲಿ. ಅದಕ್ಕೆ ಹೇಳುವಾಗ ವೇದವ್ಯಾಸ ದೇವರು ಕರವು ಅಂತ ಹೇಳ್ತಾರೆ. ಕರವು ಅಂತ ಎರಡೂ ಕೈಯಿಂದಲೂ ಹೋಗಿಸೇವೆ, ಬಹಳ ಆದರದಿಂದ ಮಾಡುತ್ತಿದ್ದ ಅಂತ ಅರ್ಥ. ಯಾರಾದರೂ ಏನಾದರೂ ಕೊಟ್ಟಾಗ ಎರಡು ಕೈಯಿಂದ ತಗೊಳ್ತೀವಲ್ಲ, ಆದರವನ್ನು ತೋರಿಸೋದು ಅಂತ ಅರ್ಥ. ಹಾಗೆ ಆದರದಿಂದಾಗಿ ಹೋಗಿ ಮಂದಿರ ಮಾರ್ಜನಗಳನ್ನು ಮಾಡ್ತಿದ್ದಂತೆ. ಹಾಗೆ ದೊಡ್ಡ ಚಕ್ರವರ್ತಿ, ಅಂಥ ಚಕ್ರವರ್ತಿ ಹೋಗಿ ಮಂದಿರ ಮಾರ್ಜನವನ್ನು ಮಾಡಿಕೊಂಡಿದ್ದ ಅಂದ್ರೆ ಎಷ್ಟು ಭಕ್ತಿ ಅವನಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋದು. ನಮಗೇನಿರೋದಿಲ್ಲ, ಬರೀ ಒಂದು ಸುಧಾ ಮಂಗಳ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅಂಥವರೇ ಎಲ್ಲಾದರೂ ಹೋಗಿ ಏನೋ ಮಂದಿರದಲ್ಲಿ ಕೂತಾಗ ಸ್ವಲ್ಪ ಆಚಾರ್ಯ ಈ ಎಲೆ ಬಿಟ್ಟು ಆ ಕಡೆ ಎಲೆ ಕೂಡ್ರಿ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ. ಅಷ್ಟಕ್ಕೇನೆ ಸಿಟ್ಟು ಬಂದ್ಬಿಡ್ತದೆ. ಇನ್ನು ಹರಿಮಂದಿರ ಮಾರ್ಜನ ಹೇಗೆ ಬಂತ ಹೇಳಿ. ದೊಡ್ಡ ಚಕ್ರವರ್ತಿ, ಯಾವ ಅಭಿಮಾನ ಇಲ್ಲದೇನೆ, ಅಹಂಕಾರ ಇಲ್ಲದೇನೆ ಹೀಗಿರಬೇಕು ವರ್ತನೆ ಅಂದ್ರೆ ಹೀಗಿರಬೇಕು ಅಂತ ಆ ರೀತಿ ವರ್ತಿಸಿ ತೋರಿಸಿದಂತೆ ಅಷ್ಟೇ. ಶ್ರುತಿಂ ಚಕಾರ ಅಚ್ಯುತ ಸತ್ತತೋದಯೇ. ಶ್ರುತಿಂ ಚಕಾರ, ಅವನು ನಿತ್ಯ ಕಿವಿಯಿಂದ ಕೇಳೋದು ಅಂತಿದ್ರೆ ಹರಿನಾಮ ಸ್ಮರಣೆನೇ ಕೇಳೋದು. ಯಾವಾಗಲೂ ಅಚ್ಯುತ ಸತ್ತತೋದಯೇ, ಪರಮಾತ್ಮನ ಕಥೆಯನ್ನು ಕೇಳೋದಂತೆ ಕಿವಿಯಿಂದ. ಅದು ಬಿಟ್ರೆ ಮತ್ತೇನು ಕೇಳುತ್ತಿರಲಿಲ್ಲ. ಬಹಳ ಸುಂದರ. ಇಲ್ಲೊಂದು ವಿಶೇಷ ಹೇಳ್ತಾರೆ, ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಏನು ಅಂದ್ರೆ, ಕರವು ಹರೇರ್ ಮಂದಿರ ಮಾರ್ಜನಾದಿಷು ಅನ್ನುವಲ್ಲಿ ಎರಡು ಕೈಯಿಂದ ಅಂತ ಹೇಳಿ ಕರವು ಒಂದು ದ್ವಿವಚನ ಹಾಕ್ತಾರೆ. ಆದರೆ ಕಿವಿಯಿಂದ ಕೇಳಿದ ಅಂತ ಹೇಳುವಾಗ ವೇದವ್ಯಾಸ ದೇವರು ಶ್ರುತಿಂ ಚಕಾರ ಅಚ್ಯುತ ಸತ್ತತೋದಯೇ ಅಂತ ಒಂದು ಕಿವಿ ಅಂತ ಹೇಳ್ತಾರೆ, ಏಕವಚನ ಹಾಕಿರ್ತಾರೆ. ಯಾಕೆ ಶ್ರುತಿ ಚಕಾರ ಅಂತ ಹೇಳ್ಬೋದಿತ್ತು? ಹೇಳುವ ಏನು ಸಮಸ್ಯೆ ಏನಾಗೋದಿಲ್ಲ, ಛಂದಸ್ಸೇನು ಭಂಗ ಆಗೋದಿಲ್ಲ ಅದರಲ್ಲಿ. ಹಾಗೆ ಶ್ರುತಿ ಚಕಾರ ಅಚ್ಯುತ ಸತ್ತತೋದಯೇ ಹೇಳ್ಬೋದಿತ್ತು, ಆದ್ರೆ ಹಾಗೆ ಹೇಳಲಿಲ್ಲ. ಶ್ರುತಿಂ ಚಕಾರ ಅಂತ ಏಕವಚನ ಹೇಳಿದ್ದಾರೆ. ಎಲ್ಲಾ ಪಾಠಗಳು ಹಾಗೆ ಇರೋದು, ವಿಜಯಧ್ವಜರ ಪಾಠದಲ್ಲೂ ಹಾಗೆ ಇರೋದು, ಎಲ್ಲೂ ಕೂಡ ವ್ಯತ್ಯಾಸ ಮಾಡಿಲ್ಲ. ಹಾಗಾಗಿ ಯಾಕೆ ಹಾಗೆ ಕರವು ಅಂತ ಮಾತ್ರ ದ್ವಿವಚನ ಹೇಳಿದ್ರು, ಇಲ್ಲಿ ಮಾತ್ರ ಏಕವಚನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಸತ್ಯಧರ್ಮರು ಬರೀತಾರೆ. ಶ್ರುತಿಂ ಚಕಾರ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅವನು ಭಗವಂತನ ವಿಚಾರವನ್ನ ಕೇಳ್ತಾ ಇದ್ದದ್ದು. ಏನಾದ್ರೂ ಈ ಉಪದೇಶವನ್ನ ಪಡೆಯೋದು ಅಂತ ಇರ್ತದೆ. ಉಪದೇಶ, ಅದರಲ್ಲೂ ಗಾಯತ್ರಿ ಮಂತ್ರ ಇದೆಲ್ಲ. ಗಾಯತ್ರಿ ಮಂತ್ರವನ್ನು ಉಪದೇಶ ಪಡೆಯಬೇಕಾದರೆ ತಂದೆಯ ತೊಡೆಯ ಮೇಲೆ ಕೂತುಕೊಂಡು ಬಲಗಿವಿ ಕೊಟ್ಟು ಕೇಳಬೇಕಂತ. ಆ ಬಲಗಿವಿ ಕೊಟ್ಟು ಕಿವಿಯಲ್ಲೇ, ಒಂದೇ ಕಿವಿ, ಎರಡು ಕಿವಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಕಿವಿ ಕೊಟ್ಟುಕೊಂಡು ಅದರಿಂದ ಕೇಳಿ ಉಪದೇಶ ಪಡೆಯಬೇಕು. ಹಾಗೆ ಇವನಿಗೂ ಕೂಡ ಅನುಸಂಧಾನ ಏನು ಅಂತ ಹೇಳಿದ್ರೆ, ದೇವರ ಕಥೆಗಳನ್ನ ಯಾವುದು ಕೇಳಿದ್ರು ಕೂಡ ಅದೆಲ್ಲವೂ ಕೂಡ ಗಾಯತ್ರಿ ಮಂತ್ರ ತುಲ್ಯ ಅಂತ ತಿಳ್ಕೊಂಡೇನೆ ಒಂದು ಕಿವಿಯಿಂದ ಕೇಳುತ್ತಿದ್ದ. ಅದಕ್ಕೋಸ್ಕರ ಶ್ರುತಿಂ ಚಕಾರ ಅಚ್ಯುತ ಸತ್ತತೋದಯೇ ಅಂತ ಹೇಳ್ತಾರೆ ಸತ್ಯಧರ್ಮ. ಹಾಗೆ ಅದಕ್ಕೋಸ್ಕರ ಮಾಡ್ತಿದ್ದಂತೆ. ಮುಕುಂದ ಲಿಂಗಾಲಯ ದರ್ಶನೇ ದೃಶವು, ಅದರ ಜೊತೆಗೆ ನಿತ್ಯದಲ್ಲೂ ಕೂಡ ಕಣ್ಣು ನೋಡೋದು ಅಂತ ಹೇಳಿದ್ರೆ ಭಗವಂತನ ಮಂದಿರಕ್ಕೆ ಹೋಗಿ ಅವನ ದರ್ಶನ ಮಾಡೋದಷ್ಟೇ. ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ, ಇನ್ನು ಅವರ ಭೃತ್ಯರು, ಅವರ ದೇಹ ಸ್ಪರ್ಶ ಮಾಡೋದು ಅಂತಿದ್ರೆ ಭಗವಂತನ ಭೃತ್ಯರು ಭಕ್ತರು ಯಾರಿದ್ರು ಅಂಥವರ ಹೋಗಿ ಅವರನ್ನ ಸ್ಪರ್ಶ ಮಾಡಿ ಮಾತಾಡ್ತಾ ಇದ್ರಷ್ಟೇ. ಗ್ರಾಣಂಚ ತತ್ಪಾದ ಸರೋಜ ಸೌರಭ, ಇನ್ನು ಗ್ರಾಣೇಂದ್ರಿಯ ಏನಾದರೂ ಸ್ವೀಕಾರ ಮಾಡೋದು ಅಂತಿದ್ರೆ ಭಗವಂತನ ಪಾದ ಸೌರಭ, ಅವನ ಪಾದಕ್ಕೆ ಹಾಕಿದಂಥ ತುಳಸಿ ನಿರ್ಮಾಲ್ಯಾದಿಗಳನ್ನ ಜಿಗ್ರಾಣ ಮಾಡುತ್ತಿತ್ತಷ್ಟೇ. ಹೀಗೆ ಅವನ ನಾಲಿಗೆ ಉಣ್ಣೋದು ಅಂತ ಹೇಳಿದ್ರೆ ಯಾವುದ್ಯಾವುದೋ ಉಣ್ತಾ ಇರಲಿಲ್ಲ, ಭಗವನ್ ನಿವೇದಿತವಾದಂಥ ಅನ್ನವನ್ನೇ ಉಣ್ತಿತ್ತಂತೆ. ಒಳ್ಳೆ ತುಳಸಿ ಹಾಕಿ ನೈವೇದ್ಯ ಮಾಡಿರುವಂತ ಶ್ರೀಮತ್ ತುಳಸ್ಯಾಂ ರಸನಾಂತದರ್ಪಿತೇ, ಈ ರೀತಿ ನಿತ್ಯದಲ್ಲೂ ಕೂಡ ವೈಶ್ವದೇವ ಇಲ್ಲದೇ ಇರುವ ಅನ್ನವನ್ನ ಉಣ್ಣದೇ ಇರುವಂತ ಮಹಾನುಭಾವ ಅಂತ, ಅಂತ ಮಹಾನುಭಾವನಾಗಿ ಬದುಕಿದಂಥವನು ಇವನು.
ಈ ಮಹಾನುಭಾವನಾಗಬೇಕಾದ್ರೆ ಒಮ್ಮೆ ಏಕಾದಶಿ ವ್ರತವನ್ನು ಮಾಡಿದಂತ ಆ ಏಕಾದಶಿ ವ್ರತ ಎನ್ನುವಂತಹದ್ದು ಬಹಳ ಆನಂದದಿಂದ ಮಾಡಿದ್ದಂತೆ. ಪ್ರತಿ ಏಕಾದಶಿನೂ ಮಾಡುತ್ತಿದ್ದ. ಅದರಲ್ಲೂ ಕೂಡ ಕೆಲವು ಏಕಾದಶಿ ಅಂತ ಶಾಸ್ತ್ರಕಾರ ಎಲ್ಲ ಏಕಾದಶಿಗಳಲ್ಲಿ ಮತ್ತೆ ಅದರಲ್ಲಿ ಆಚಾರ್ಯ ಹೇಳಿದ್ದಾರೆ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತೆಲ್ಲ ಭೇದ ಭಾವ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತೆಲ್ಲ ಹೇಳ್ತಾರೆ. ಹಾಗೆ ಎಲ್ಲ ಏಕಾದಶಿಗಳು ಕೂಡ ಪರಮಶ್ರೇಷ್ಠವಾಗಿರುವಂಥ ಏಕಾದಶಿಗಳು. ಅಂಥ ಏಕಾದಶಿಯನ್ನ ಮಾಡಬೇಕಾದ್ರೆ ಅದರಲ್ಲಿ ಏನು ಅಂತೆ, ಈ ಸರಿಯಾಗಿ ಅದರಲ್ಲಿ 3 ಹೇಳ್ತಾರೆ. ಕಾರ್ತಿಕೆ ಶ್ರಾವಣೆ ಮಾಸಿ ಮಾಘೇವಾ ಪೂಜೆಯೇ ಧರಿಂ ಅಂತ. ಕಾರ್ತಿಕ ಮತ್ತು ಶ್ರಾವಣ ಮಾಘ ಈ ಏಕಾದಶಿಗಳಲ್ಲಿ ವಿಶೇಷವಾಗಿ ಹರಿ ಆರಾಧನೆ. ಯಾವ ರೀತಿ ಅಂದರೆ ಭಗವಂತನನ್ನ ಆರಾಧನೆ ಮಾಡಿಕೊಂಡು ಬ್ರಾಹ್ಮಣರನ್ನ ಕರೆದು ಅವರೆಲ್ಲರಿಗೂ ಕೂಡ ಊಟಕ್ಕೆ ಹಾಕಿ ಅನ್ನಸಂತರ್ಪಣೆ ಮಾಡಿ ಚೆನ್ನಾಗಿ ಅಲ್ಲಿ ಹರಿ ಆರಾಧನೆಯನ್ನು ಮಾಡಬೇಕು ಅಂತ, ಅವರಿಗೆ ಎಲ್ಲ ದಾನಗಳನ್ನು ಕೊಡಬೇಕು ಅಂತ ಕ್ರಮ ಇರುವಂಥ. ಅದು ಎಷ್ಟು ಹೇಳಿದ್ದಾರೆ ಅಂದರೆ ಶಾಸ್ತ್ರದಲ್ಲಿ, ಒಂದು ಏಕಾದಶಿ ಉಪವಾಸ ಮಾಡಿದಂಥ ಒಬ್ಬ ಬ್ರಾಹ್ಮಣನಿಗೆ ಬೆಳಗಿನ ಹೊತ್ತಲ್ಲಿ ಪಾರಣೆ ಮಾಡಿಸಿದರೆ, ಅವನಿಗೆ ಒಂದು ಪಾರಣೆ ಮಾಡಿಸಿ ಎಷ್ಟು ಪುಣ್ಯ ಅಂತ ಹೇಳಿದರೆ, 1,000 ಗೋವುಗಳಿಗೆ ಗೋಗ್ರಾಸ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯವೂ ಕೂಡ ಒಬ್ಬ ಏಕಾದಶಿ ಉಪವಾಸ ಮಾಡಿದ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಬರುತ್ತದೆ. ಅಷ್ಟು ಪುಣ್ಯ, ಮಹಾ ಪುಣ್ಯವಾಗಿರುವಂಥದ್ದು ಏಕಾದಶಿ. ಅಂಥ ಏಕಾದಶಿ ವ್ರತವನ್ನು ಮಾಡಿ ಅದನ್ನು ವ್ರತಾಂತೆ ಕಾರ್ತಿಕೆ ಮಾಸಿ ತ್ರಿರಾತ್ರಂ ಸಮುಪೋಷಿತಃ ಸ್ನಾತಕ್ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯೇತ್. ಹೀಗೆ ಅಲ್ಲಿ ಒಳ್ಳೆ ಮಧುವನದಲ್ಲಿ ಯಮುನಾ ನದಿ ತೀರದಲ್ಲಿ ಅವನು ಈ ಏಕಾದಶಿ ವ್ರತ ಮಾಡಿ ರಾತ್ರಿಯೆಲ್ಲ ಕೂತ್ಕೊಂಡು ಭಜನೆ ಮಾಡಿದ್ದಂತೆ. ರಾತ್ರಿಯೆಲ್ಲ ಭಜನೆ. ಆ ರಾತ್ರಿಯೆಲ್ಲ ಭಜನೆ ಮಾಡಿ ಬೆಳಿಗ್ಗೆ ಅನೇಕ ಬ್ರಾಹ್ಮಣರನ್ನು ಊಟಕ್ಕೆ ಕರೆದಿದ್ದ. ಎಲ್ಲ ಬ್ರಾಹ್ಮಣರು ಊಟಕ್ಕೆ ಬರ್ರಿ, ನಿಮಗೆಲ್ಲ ಪಾರಣೆ ಮಾಡಿಸ್ತೇನೆ ಅಂತ. ಎಲ್ಲ ಬ್ರಾಹ್ಮಣರು ಕೂಡ ಬೆಳಗಿನ ಜಾವದಲ್ಲಿ ಎಲ್ಲರೂ ಕೂಡ ಕಾಲಿಂದಿಯಲ್ಲಿ ಸ್ನಾನ ಮಾಡಿ, ಕೆಲವರು ಮನೆಯಲ್ಲಿ ಮಾಡಿಕೊಂಡು ಎಲ್ಲೆಲ್ಲ ಮಾಡ್ಕೊಂಡು ಬಂದಿದ್ರಂತ. ಎಲ್ಲ ಸ್ನಾನ ಮುಗಿಸಿ ಬಂದಿದ್ರು. ಸ್ನಾನ ಮುಗಿಸಿ ಬಂದು ಅಲ್ಲಿ ಇನ್ನೇನು ಪಾರಣೆಗೆ ಅಂತ ಕಾಯ್ತಿದ್ದಾರೆ. ಎಲ್ಲ ಪೂಜೆ ಗೀಜೆ ಮುಗೀತು. ಎಲ್ಲ ಮುಗಿದಾದ ನಂತರ ಇನ್ನೇನು ಎಲ್ಲರೂ ಊಟಕ್ಕೆ ಕೂಡಬೇಕು ಅನ್ನೋಷ್ಟಿಗೆ ಏನಾಯ್ತಂತೆ, ಇನ್ನೂ ದ್ವಾದಶಿ ಮೀರಿರಲಿಲ್ಲ. ಅಷ್ಟರಲ್ಲೇ ಏನಾಯ್ತಂತೆ, ಅಲ್ಲಿಗೆ ದುರ್ವಾಸ ಮುನಿಗಳು ಬಂದ್ರಂತೆ. ದುರ್ವಾಸ ಮುನಿಗಳು ಬಂದು ಅವ್ರು ನೋಡಿದ್ರು, ಎಲ್ರಿಗೂ ಕೂಡ ದ್ವಾದಶಿ ಬೆಳಿಗ್ಗೆ ಪಾರಣೆ ನಡೀತಾ ಇದೆ, ಇವು ಇನ್ನೇನು ಎಲೆ ಹಾಕ್ತಿರಲ್ಲ, ಆದಷ್ಟು ಬೇಗ ನಾನು ಬರ್ತೀನಿ ಊಟಕ್ಕೆ ಅಂತ ಹೇಳಿದ್ರು. ನಾನು ಊಟಕ್ಕೆ ಬರ್ತೀನಿ ಅಂದ್ರು. ಸರಿ ಆಯ್ತು ಅಂತ ಊಟಕ್ಕೆ ಬನ್ನಿ ಅಂದ್ರೆ, ಇಲ್ಲ ನನ್ನ ಸ್ನಾನ ಆನ್ಹಿಕ ಆಗಿಲ್ಲ ಅಂದ್ರು. ಅದಕ್ಕೆ ಅವ್ರು ಹೇಳಿ ಮತ್ತೆ ಇಲ್ಲೇ ಮಾಡಿಬಿಟ್ರೆ ಬೇಗ ಅಂದ್ರು. ಇಲ್ಲ ಇಷ್ಟು ದೂರ ಬಂದಿದ್ದೀನಂತೆ, ಯಮುನಾ ನದಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರು. ಆಯ್ತು ಅಂತ ಯಮುನಾ ನದಿಗೆ ಹೋದ್ರು. ಯಮುನಾ ನದಿಗೆ ಹೋದ್ರು, ಸ್ನಾನ ಮಾಡಿದ್ರು. ಮಾಡಿದಷ್ಟು ಮಾಡಬೇಕು ಅಂತ ಅನಿಸ್ತಿತ್ತು ಅವರಿಗೆ. ಮತ್ತೆ ಮಾಡಿದ್ರಂತೆ. ಇದ್ದಕ್ಕಿದ್ದಾಗ ಪಿತೃಗಳ ನೆನಪಾಯಿತು, ಪಿತೃ ತರ್ಪಣ ಕೊಟ್ಟರು. ಆಮೇಲೆ ಸೂರ್ಯನ ನೋಡಿದ್ರು, ಸೂರ್ಯಾರಿಗೆ ಕೊಡಬೇಕು ಅಂತ ಎಲ್ಲ ಮಾಡ್ತಾ ಕೂತ್ರು. ಎಲ್ಲ ಆಯ್ತು. ಎಲ್ಲ ಆದ ನಂತರ ಇವ್ರು ಇನ್ನು ಬರಬೇಕಷ್ಟು. ಆದ್ರೆ ಅಷ್ಟರಲ್ಲಿ ದ್ವಾದಶಿ ಮೀರುತ್ತಾ ಇತ್ತು. ದ್ವಾದಶಿಯನ್ನು ಮೀರಿಸಬಾರದು ಅಂತ ಹೇಳುತ್ತಾರೆ. ಹೀಗೆ ಇನ್ನು ಒಂದು ಸ್ವಲ್ಪ ಉಳಿದಿದೆ ಅಷ್ಟೇ, ಅರ್ಧ ಮುಹೂರ್ತ ಉಳಿದಿದೆ ಅಂತ ಹೇಳುತ್ತಾರೆ. ಮುಹೂರ್ತಾರ್ಧ ಅವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ ಚಿಂತೆಯಾಮಾಸ ಧರ್ಮಜ್ಞೋ ದ್ವಿಜೈಸ್ತದ್ಧರ್ಮ ಸಂಕಟೆ. ಧರ್ಮ ಸಂಕಟ ಇದೆಲ್ಲವೂ ಕೆಲವು ಸಂದರ್ಭದಲ್ಲಿ ಎಲ್ಲ ಮೀರಿ ಹೋಗ್ತಿರ್ತದೆ, ದ್ವಾದಶಿ ಮೀರಿ ಹೋಗ್ತಿರ್ತದೆ. ಏನು ಮಾಡಬೇಕಾಗ? ಹೇಗೆ ಅದನ್ನು ಕಾಪಾಡಿಕೊಳ್ಬೇಕು? ಹಾಗೆ ಯಾಕೆಂದ್ರೆ ಏಕಾದಶಿ ಮಾಡಿದ ಪುಣ್ಯ ದ್ವಾದಶಿ ಪಾರಣೆಗೂ ಇದೆ ಅಂತ ಹೇಳ್ತಾರೆ. ಹಾಗಾಗಿ ದ್ವಾದಶಿ ಪಾರಣೆಯನ್ನು ಕೂಡ ಸಕಾಲಕ್ಕೆ ಮಾಡಬೇಕಂತ. ಅತಿ ತಡ ಮಾಡಿ ದ್ವಾದಶಿ ನೀರು ಹೋಗಿ ಹಿಂಸೆ ಮಾಡ್ಕೋಬಾರ್ದು. ಅಂದ್ರೆ ಏನ್ ಕಡೆ ಬ್ರಾಹ್ಮಣರಿಗೂ ಸಿಟ್ಟು, ಎಲ್ರಿಗೂ ಸಿಟ್ಟು ಆಮೇಲೆ ಹಾಗಾಗ್ಬಿಡ್ತದೆ. ಅಂಥದ್ದಾಗಬಾರ್ದು. ಕಾಲಕ್ಕೆ ನಡೀಬೇಕಾದ್ರೆ ನಡೆದು ಬಿಡ್ಬೇಕು, ಅದು ನಿಲ್ಲಿಸಬಾರದು ಅಂತಾರೆ. ಹಾಗೆ ಅರ್ಧ ಮುಹೂರ್ತ ಉಳಿದಿದೆ, ಆದರೂ ಇವ್ರು ಬರಲಿಲ್ಲ. ಏನು ಮಾಡಬೇಕು ಅಂತ ಅಲ್ಲೇ ಇದ್ದ ಬ್ರಾಹ್ಮಣರನ್ನೇ ಕೇಳಿದ್ರಂತೆ. ಕೆಲವೆಲ್ಲ ಹೇಳ್ತಾರೆ ನಿಯಮ, ಕೆಲವರಿಗೆ ಮೀರಬಹುದು, ಕೆಲವರಿಗೆ ಮೀರೋ ಹಾಗಿಲ್ಲ ಅಂತ. ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಕೆಲವೊಮ್ಮೆ ಏನಾಗ್ತದೆ, ದ್ವಾದಶಿ ಗಂಡ ಊಟಕ್ಕೆ ಕೂಡ್ತಾನೆ ಪಾಪ, ದ್ವಾದಶಿ ಮೀರಬಾರದು ಅಂತ ಹೇಳ್ಬಿಟ್ಟು ಅವನು ಬೇಗ ಊಟಕ್ಕೆ ಕೂತ್ಬಿಡ್ತಾನೆ, ಬಡಿಸ್ಬೇಕಲ್ಲ. ಮತ್ತೆ ಹೆಂಡತಿ ಬಡಿಸಿ ಮಾಡಿ ಕೂಡಬೇಕು ಅಂದ್ರೆ ತಡ ಆಗ್ತದೆ. ಅಂತಹ ಸಂದರ್ಭದಲ್ಲಿ ದೋಷ ಇಲ್ಲ. ಮತ್ತೆ ಹೆಣ್ಣು ಮಕ್ಕಳಿಗೆ ದೋಷ ಇಲ್ಲ ಅಂತ. ಹೆಣ್ಣು ಮಕ್ಕಳಿಗೆ ದೋಷ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಎಕ್ಸಂಪ್ಷನ್ ಇದೆ, ಪರವಾಗಿಲ್ಲ ಅಂತ. ಕೆಲವು ಕಡೆ ಅಶಿರಸ್ಕಂಚ ಯಸ್ನಾನಂ ಪತ್ಯುರುಚ್ಚಿಷ್ಟ ಭೋಜನಂ ದ್ವಾದಶಿ ಉಲ್ಲಂಘನಂ ಚೈವ ನ ದೋಷೋ ಮನುರಬ್ರವೀತ್ ಅಂತ.
ಎಲ್ಲಿ ಹೆಣ್ಣು ಮಕ್ಕಳಿಗೆ ದೋಷ ಎಲ್ಲಿಲ್ಲ. ಅಶಿರಶ್ಚಂಚ ಸ್ನಾನಂ, ನಿತ್ಯ ಅವರು ತಲೆ ಸ್ನಾನ ಮಾಡಬೇಕು ಅಂತ ನಿಯಮ ಇಲ್ಲ ಅವರಿಗೆ, ನಿತ್ಯ ಮಾಡಬೇಕು ಅಂತಿಲ್ಲ. ಗಂಡಸರು ಮಾಡಲೇಬೇಕು. ತಲೆಯಲ್ಲಿ ಸ್ನಾನ ಮಾಡಲಿಲ್ಲ ಅಂದ್ರೆ ಅದು ದೋಷ ಆಗ್ತದೆ ಗಂಡಸರಿಗೆ. ಆದ್ರೆ ಹೆಣ್ಣು ಮಕ್ಕಳು ಮಾಡಬೇಕು ಅಂತಿಲ್ಲ, ನಿತ್ಯ ಮಾಡಬೇಕು ಅಂತಿಲ್ಲ ಅವರಿಗೆ. ಹಾಗ ಯಾಕೆ ಅಂದ್ರೆ ಅವ್ರು ಎಷ್ಟು ಮಡಿ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು, ಗಂಡಸರಿಗೆ ಈ ನಿಯಮ ಇದೆ. ಏನು, ಬೆಳಿಗ್ಗೆ ಎದ್ದು ಕೂಡ್ಲೇನೆ ಅವರು ಸುಮ್ಮನೆ ಕೈಕಾಲು ತೊಳ್ಕೊಂಡು ಜಡೆ ಹಾಕೊಂಡು ಬಂದ್ರು ಅಂದ್ರೆ ಸಾಕು, ದೇವ್ರ ಕೋಣೆ ಒಳಗೆ ಪ್ರವೇಶ ಮಾಡಬಹುದು ಅಂತ ಹೆಣ್ಣು ಮಕ್ಕಳು. ದೇವ್ರ ಕೋಣೆಗೆ ಪ್ರವೇಶ ಇದೆ. ಆದ್ರೆ ಗಂಡಸರಿಗೆ ಹಾಗಿಲ್ಲ ಪ್ರವೇಶ ಅನ್ನುವಂಥದ್ದು. ಅವ್ರು ಸ್ನಾನ ಮಾಡೇ ಬರಬೇಕು, ಅವ್ರು ಒಳಗೆ ಬರಬೇಕು ಅಂದ್ರೆ ಅವ್ರು ಅಷ್ಟು ಪವಿತ್ರ ಅಂತ, ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟು ಪವಿತ್ರ ಅಂತ. ಆದ್ರಿಂದ ಅಶಿರಸ್ಕಂಚ ಯಸ್ನಾನಂ, ಅವ್ರಿಗೆ ನಿತ್ಯ ಶಿರಸ್ನಾನ ಎನ್ನುವುದು ಬೇಕು ಅಂತಿಲ್ಲ. ಪತ್ಯುರುಚ್ಚಿಷ್ಟ ಭೋಜನಂ, ಗಂಡನ ಎಂದಿಲು ತಿನ್ನಬಹುದು ಅಂತ ಹೇಳ್ತಾರೆ. ಅದನ್ನು ಭಕ್ಷಣೆ, ಅದರ ಮೇಲೆ ಮತ್ತೆ ವಿವಾದಗಳು ಮಾಡ್ತಿರ್ತಾರೆ ಅಂತ ಸ್ಮೃತಿ ಗ್ರಂಥಗಳಲ್ಲಂತೂ ಇದೆ. ಅಂತೂ ದ್ವಾದಶಿ ಉಲ್ಲಂಘನಂಚೈವ, ದ್ವಾದಶಿ ಉಲ್ಲಂಘನೆ ಗಂಡನಿಗೆ ಬಡಿಸಿ ತಡ ಆಗ್ತದಲ್ಲ ಅಂತ ಅನ್ಕೊಂಡ್ರೆ ಅದು ದೋಷ ಇಲ್ಲ. ನ ದೋಷೋ ಮನುರಬ್ರವೀತ್ ಅಂತ ಹೇಳ್ತಾರೆ, ದೋಷ ಇಲ್ಲ ಅಂತ. ಹಾಗಾಗಿ ಅದೇ ಅವರಿಗೆ ದೋಷ ಇಲ್ಲ. ಆದರೆ ಗಂಡಸರು ಮಾಡಲಿಲ್ಲ ಅಂದ್ರೆ ದೋಷವೇ ದೋಷವೇ. ಆದ್ರಿಂದ ದೋಷ ಆದ್ರಿಂದ ಯೋಚನೆ ಮಾಡಿದ. ವಿಜಯಿಸ್ತ ಧರ್ಮ ಸಂಕಟೆ, ಧರ್ಮ ಸಂಕಟ ಬಂತು, ಏನ್ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿದಂತೆ. ಬಹಳ ಯೋಚನೆ ಮಾಡಿ ಕೇಳಿದ. ಕೇಳುವಾಗ ಬ್ರಾಹ್ಮಣರೆಲ್ಲರೂ ಕೂಡ ಹೇಳಿದ್ರಂತೆ, ಏನ್ ಮಾಡೋದು, ಬ್ರಾಹ್ಮಣರು ಬರ್ತಾ ಇಲ್ಲ ಪಾಪ, ಅವರು ದುರ್ವಾಸ ಮುನಿಗಳು ಹೋಗಿದ್ದಾರೆ, ನೀನೇನ್ ಮಾಡು ಅಂದ್ರೆ ಒಂದು ಸಣ್ಣ ತೀರ್ಥ ತಗೊಂಡ್ಬಿಟ್ಟು ಒಂದು ಅಭಕ್ಷಣ ಮಾಡಿಬಿಡು ಅಂತಂದ್ರಂತೆ. ಒಂದು ಲೋಟ ನೀರು ಕೊಡದು ಬಿಡು, ನೀರು ಕುಡಿದಿ ಅಂತ. ಯಾಕೆ ಅಂದ್ರೆ ಬ್ರಾಹ್ಮಣರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ಬ್ರಾಹ್ಮಣ ಬರೋಕ್ಕಿಂತಲೂ ಕೂಡ ಮೊದಲೇ ನೀವು ಊಟ ಮಾಡಿದ್ರಿ ಅಂತಾದ್ರೆ ಅದಕ್ಕೆ ಬ್ರಾಹ್ಮಣರನ್ನ ಉಲ್ಲಂಘನೆ ಮಾಡಿದಂತ ದೋಷ ಬರುತ್ತದೆ. ಆದ್ರಿಂದ ಬ್ರಾಹ್ಮಣ ಉಲ್ಲಂಘನೆ ಆಗಬಾರದು. ಹಾಗೆ ಅಂತ ದ್ವಾದಶಿಗೂ ಮೀರಬಾರದು. ಏನ್ ಮಾಡಬೇಕು, ಅದಕ್ಕೆ ಅಭಕ್ಷಣ ಮಾಡು ಅಂತ ಹೇಳಿದ್ರು. ಒಂದ್ ಲೋಟ ನೀರು ಕುಡಿದು ಬಿಡು ಅಂದ್ರು. ಅದನ್ನ ಆಹುರ ಭಕ್ಷಣಂ ವಿಪ್ರಾಹ ಕಶಿತಂ ನಾಶಿತಂ ಚಯತ್, ಅಶಿತಂ ನ ಆಶಿತಂ, ಅದು ಕುಡದಂತೆ ಅಂದ್ರೆ ಊಟ ಮಾಡಿದಂತೆನೂ ಹೌದು, ಮಾಡದೇ ಇರುವಂತೆನೂ ಹೌದು, ಎರಡೂ ಆಗ್ತದೆ. ಮಾಡಿಲ್ಲ ಅಂತಲೂ ಇಟ್ಕೋಬಹುದು ಅಂತದ್ದು, ಮಾಡಿದ್ದೀವಿ ಅಂತ ಇಟ್ಕೋಬಹುದು ಅಂತ. ಹಾಗೆ ಎರಡೂ ಕೂಡ ಅಂತ ಒಳ್ಳೆ ವ್ಯಾಕರಣದ ಸೂತ್ರ ಆದಿರಂತಿನ ಸಹಿತ ಅಂತ ಹೇಳ್ತಾರಲ್ಲ, ಅದು ಒಂದು ಸೂತ್ರ ಬಹಳ ಚೆನ್ನಾಗಿದೆ. ಅದು ಆ ಕಡೆಗೂ ಈ ಕಡೆ ಎರಡೂ ಕಡೆ ಸಮಯ ಆಗತ್ತೆ ಅಂತ ಹೇಳ್ತಾರೆ. ಒಂದು ಸೂತ್ರ ನೆನಪಿಗೆ ಬರಲ್ಲ. ಅಂತೂ ಆ ರೀತಿಯಲ್ಲಿ ಇದು ಕೂಡ ಅದು ತಿಂದಂತೆನೂ ಹೌದು, ತಿನ್ನದೇ ಇರುವಂತೆನೂ ಹೌದು ಅಂತ. ನೀರು ಕುಡಿದ್ರೆ ಸಾಕು, ನೀರು ಕುಡಿದ್ರೆ ಅದರಿಂದ ಅಂತ ದೋಷ ಇಲ್ಲ ಅಂತ ಹೇಳ್ತಾರೆ, ದೋಷ ಇಲ್ಲ. ಹಾಗೆ ಆದ್ರಿಂದ ಅಂಬಸ ಕೇವಲೇನಾದ್ಯ ಕರಿಷ್ಯೆ ವ್ರತಪಾರಣಂ, ಆಯ್ತು ಅಂತ ವ್ರತಪಾರಣೆ ಮಾಡ್ತೀನಿ ಅಂತ ಕೇವಲ ಆ ನೀರನ್ನೇ ಕುಡಿದು ಆ ವ್ರತಪಾರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ನೀರು ಕುಡಿದಂತ ಒಂದು ಲೋಟ ನೀರು ಕುಡ್ದ. ನೀರು ಕುಡಿಲಿಕ್ಕೆ ಪುರುಸುತ್ತಿಲ್ಲ, ಅಷ್ಟರಲ್ಲೇ ಇವ್ರು ಬಂದ್ರು. ಲೋಟ ಕೆಳಗಿಡುತ್ತಿದ್ದಾರಷ್ಟೇ, ನೋಡಿ ಸಿಟ್ಟೇ ಬಂದವರು. ನಾನು ಊಟಕ್ಕೆ ಬರ್ತೀನಿ ಅಂದ್ರು ಕೂಡ ನನ್ನನ್ನು ಬಿಟ್ಟು ಉಲ್ಲಂಘನೆ ಮಾಡಿ ನೀನು ಮಾತ್ರ ನೀರು ಕುಡಿದಿದ್ಯಲ್ಲ, ಊಟ ಮಾಡಿಬಿಟ್ಯಾ ನೀನು ಅಂತ ಸಿಟ್ಟಿನಿಂದಾಗಿ ಶಾಪ ಹಾಕ್ತೇನೆ ನಿನಗೆ ಅಂತ ಶಾಪ ಹಾಕಿದ್ರಂತೆ. ಅವ್ರು ಯಮುನಾ ತೀರದಿಂದ ಬಂದದ್ದು ಲೇಟ್, ಅವ್ರು ಮಾಡಿದ ಲೇಟು, ಅವ್ರಿಗೆ ಅದು ಗೊತ್ತಾಗ್ಲಿಲ್ಲ ಪಾಪ. ಇವ್ರಿಗೆ ಪಾಪ ದ್ವಾದಶಿ ನೀರು ಹೋಗ್ತಿತ್ತು ಅಂತೆಲ್ಲ ಅನ್ನಿಸ್ತಿದೆ. ಶಾಪವೇ ಹಾಕಿದ್ರು. ಒಂದು ಭೂತ ಬಂತಂತೆ. ಆ ಶಾಪದಿಂದ ಭೂತ ಬಂದು ಅವರ ಹಣೆಯನ್ನೆಲ್ಲ ಗಂಟಿಕ್ಕಿದ್ರು. ಒಂದು ಸರ್ತಿ ಆ ಹಣೆ ಗಂಟಿಕ್ಕಬೇಕಾದ್ರೆ ಅದರಿಂದಲೇ ಒಂದು ಭೂತ ಬಂತು. ಭೂತ ಬಂದು ಇವರನ್ನು ಹಿಡಿಯಬೇಕು ಅಂತ ಹೋದ್ರೆ ಭಗವಂತನ ರಕ್ಷಣೆ ಹೇಗಿರುತ್ತದೆ ಅನ್ನೋದಕ್ಕೆ, ಇವನು ಏಕಾದಶಿ ಉಪವಾಸ ಮಾಡುತ್ತಿದ್ದಾನೆ ಅಂತಾದ್ರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ಭಗವಂತ ತನ್ನ ಚಕ್ರ ಕಳಿಸಿರ್ತಾನಂತೆ ಯಾವಾಗಲೂ ಕೂಡ. ಯಾರಾದ್ರೂ ಏಕಾದಶಿ ಉಪವಾಸ ಮಾಡಿದ್ರೆ, ಏಕಾದಶಿ ಅವ್ರ ಪ್ರಾಣ ಹೋಗ್ತಾ ಇದೆ, ಏನೋ ಸಮಸ್ಯೆ ಆಗಿದೆ, ಯಮದೂತರು ಬಂದಿದ್ದಾರೆ ಅಂದ್ರೆ ಅವ್ರ ರಕ್ಷಣೆಗೆ ಅಂತ ಹೇಳಿಬಿಟ್ಟು ಪರಮಾತ್ಮ ತನ್ನ ಚಕ್ರವೇ ಕಳಿಸಿರ್ತಾನಂತೆ. ಮೊದಲೇ ತನ್ನ ಚಕ್ರ ಕಳಿಸಿ ಅವ್ರ ರಕ್ಷಣೆ ಮಾಡ್ತಿರ್ತಾನೆ. ಆ ಚಕ್ರ ಕಾಣಿಸೋದಿಲ್ಲ ಅಷ್ಟೇ ನಮಗೆ, ಯಾರಾದ್ರೂ ಬಂದ್ರೆ ಅದೇ ಹೊರಗೆ ಬಂದ್ಬಿಡ್ತದೆ. ಹಾಗೆ ಸುದರ್ಶನ ಚಕ್ರವನ್ನು ಬಿಟ್ಟೇ ಹೋಗಿದ್ದಂತೆ ಪರಮಾತ್ಮ, ಅಲ್ಲೇ ಇತ್ತು. ಇವ್ರು ಕಳಿಸಿದ ಕೂಡಲೇ ಭೂತದ ಹಿಂದೆ ಹೋಯ್ತು, ಭೂತ ಸತ್ತೇ ಹೋಯ್ತು. ಆಮೇಲೆ ಆ ಚಕ್ರ ಸಮಾಧಾನ ಆಗಲಿ ದುರ್ವಾಸ ಮುನಿಗಳ ಹಿಂದೆನೆ ಹೋಯ್ತಂತೆ. ದುರ್ವಾಸ ಮುನಿಗಳ ಹಿಂದೆನೆ ಹೋಯ್ತು. ದುರ್ವಾಸರಿಗೂ ಕೂಡ ಗಾಬರಿ ಆಯ್ತು. ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಓಡ್ಲಿಕ್ಕೆ ಶುರು ಮಾಡಿದ್ರಂತೆ. ಓಡ್ತಾ ಇದ್ದಾರೆ. ಎಲ್ಲ ಕಡೆ ಹೋಗಿ ಬ್ರಹ್ಮದೇವರ ಹತ್ರ ಹೋದ್ರಂತೆ. ಈ ಚಕ್ರದಿಂದ ನನ್ನನ್ನು ಪಾರು ಮಾಡ್ರಿ ಅಂತ ಅಲ್ಲಿಗೆ ಹೋದ್ರು. ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಭ್ರೂಭಂಗ ಮಾತ್ರೇಣ ಹಿ ಸಂಧಿ ದಕ್ಷೋ ಕಾಲಾತ್ಮನ ಪಶ್ಯತಿ ಕೋ ಭವಿಷ್ಯತ್. ಬ್ರಹ್ಮದೇವರು ಹೇಳ್ತಾರೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ.
ಯಾಕೆ ಅಂದರೆ ಕೇವಲ ಭ್ರೂಭಂಗ ಮಾತ್ರೇಣ ಹಿ ಪರಮಾತ್ಮನ ಹುಬ್ಬಿನ ವಿಲಾಸದಿಂದಲೇನೆ ಸಮಸ್ತ ಜಗತ್ತನ್ನ ನನ್ನನ್ನು ಪ್ರಳಯ ಮಾಡಿಬಿಡ್ತಾನೆ. ಅಂತಹ ಪರಮಾತ್ಮ ಬಿಟ್ಟಿರುವಂತಹ ಚಕ್ರ ಅದನ್ನು ಶಾಂತ ಮಾಡ್ಲಿಕ್ಕೆ ನನ್ನಿಂದ ಎಲ್ಲಾಗತ್ತೆ? ಇದು ಸಾಧ್ಯ ಇಲ್ಲ. ಅವನೇನು ಮಾಡುತ್ತಾನೆ ಅನ್ನುವಂಥದ್ದು ಅವನಿಗೆ ಗೊತ್ತು. ಅವನೇ ಬಲ್ಲ, ಪರಮಾತ್ಮನೇ ಬಲ್ಲ. ಕಾಲಾತ್ಮಕ ಅವನು ಪರಮಾತ್ಮ. ಅದರಿಂದ ನಾವು ಅವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅವರು ಹೇಳಿದರು. ಈ ಕಡೆ ಹೋಗ್ಲಿ ರುದ್ರದೇವರ ಹತ್ರ ಹೋಗೋಣ ಅಂತ ರುದ್ರದೇವರ ಹತ್ರ ಹೋದ್ರಂತೆ. ರುದ್ರದೇವರು ಹೇಳ್ತಾರೆ, ವಯಂ ನ ತಾತ ಪ್ರಭವಾಮ ಭೂಮ್ನಃ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರೆಣ್ಯೇಪ್ಯಜೀವ ಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ರುದ್ರದೇವರು ಹೇಳ್ತಾರೆ, ಅಪ್ಪ ಈ ಸುದರ್ಶನ ಚಕ್ರದಿಂದ ನಿನ್ನನ್ನು ಕಾಪಾಡಬೇಕು ಅಂದ್ರೆ ನಾವೇನು ಶಕ್ತರಲ್ಲ. ಇದಕ್ಕೆ ಗುಣಪೂರ್ಣನಾಗಿರುವಂಥ ಹರಿನೇ ಇದಕ್ಕೆ ಸರ್ವಸಮರ್ಥ, ಭಗವಂತನೇ ಸಮರ್ಥ. ನಾವವನ ಅವನು ಯಾವುದಕ್ಕೂ ಪಾದದ ಧೂಳಿಯೂ ಅಲ್ಲ ನಾವು. ಆದ್ದರಿಂದ ಅವನ ಮುಂದೆ ಏನಲ್ಲ, ಬ್ರಹ್ಮಾಂಡದ ಒಳಗೆ ಹೊರಗೆ ನಿಂತು ನಿಯಮನ ಮಾಡತಕ್ಕಂಥ ಪರಮಾತ್ಮನ ಚಕ್ರ, ನಾವೇನೂ ಮಾಡಲಿಕ್ಕಾಗಲ್ಲ. ಭಗವಂತನ ಬಳಿಗೆ ಹೋಗು ಅಂತ ಹೇಳಿದ್ರು. ಪರಮಾತ್ಮನ ಬಳಿಗೆ ಹೋಗು ಅಂದಾಗ ಆಯ್ತು ಅಂತ ಆ ಚಕ್ರ ಬರ್ತಾನೇ ಇದೆ. ಇವ್ರು ಹೋಗ್ತಿದ್ದಾರೆ. ಮತ್ತೆ ಭಗವಂತನ ಬಳಿಗೆ ಹೋದ್ರಂತೆ, ಪರಮಾತ್ಮನ ಬಳಿಗೆ ಹೋದ್ರು. ದೇವರ ಬಳಿಗೆ ಹೋಗಿ ಕೇಳಿದ್ರಂತೆ, ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು, ನಿನ್ನ ಚಕ್ರವನ್ನು ಶಾಂತ ಮಾಡು ಅಂತ ಕೇಳಿದರೆ ಆಗ ಭಗವಂತ ಹೇಳಿದ, ಅಹಂ ಭಕ್ತ ಪರಾಧೀನಃ ಹ್ಯಸ್ವತಂತ್ರ ಇವ ದ್ವಿಜ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನೇ. ಆಗ ಪರಮಾತ್ಮ ಹೇಳುತ್ತಾನೆ, ಅಹಂ ಭಕ್ತ ಪರಾಧೀನಃ, ನಾನು ಅಸ್ವತಂತ್ರ ಅಂತ ಭಗವಂತ ಒಂದ್ಸರ್ತಿ. ನಾನು ಅಸ್ವತಂತ್ರ, ಭಕ್ತ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ. ಆದರೆ ಭಕ್ತರೇನಾದರೂ ಕೂಡ ಅವನನ್ನು ಹಿಡಿದ್ರೆ ಅವರ ವಶನಾಗಿ ಬಿಡ್ತಾನಂತೆ. ಮಹಾ ಕರುಣಾಮಯಿ ಪರಮಾತ್ಮ. ಕರುಣೆ ಅಂದರೆ ಅವನ ಕಾರುಣ್ಯ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಿಂದ ನೀವೇನಾದರೂ ಕೊಟ್ಟರೆ ಮರಳಾಗಿ ಬಿಡ್ತಾನಂತೆ ಪರಮಾತ್ಮ. ನೀವು ಏನು ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾನೆ. ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಅಲ್ಲಾದರೂ ಪರವಾಗಿಲ್ಲ. ಒಂದು ಕಥೆ ಇದೆ, ಸುಮ್ಮನೆ ಎಲ್ಲೂ ಪುರಾಣದಲ್ಲಿ ಕಥೆ ಹೇಳ್ತಾರೆ, ಸಂಪ್ರದಾಯವಾದಿಗಳು ಹೇಳ್ತಾರೆ. ಒಮ್ಮೇನಾಗಿತ್ತಂತೆ, ಭಗವಂತ ಯಾರ ಮನೆಗೂ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿ ವಿದುರನ ಮನೆಗೆ ಹೋಗಿದ್ದಂತೆ ಊಟಕ್ಕೆ. ನಿಮ್ಮ ಮನೆಗೆ ಬರ್ತೀನಿ ಅಂತ, ವಿದುರನ ಮನೆಗೆ ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ವಿದುರನ ಮನೆಗೆ ಹೋಗಬೇಕಾದ್ರೆ ಭಗವಂತ ಹೋದಾಗ ಏನಾಯಿತು, ಪರಮಾತ್ಮನಿಗೆ ಇವನು ಬರ್ತಾನಲ್ಲ, ದೇವರು ಬರ್ತೀನಿ ಅಂತ ಮೊದಲೇ ಹೇಳಿದ್ದ. ವಿದುರನಿಗೂ ಸಂತೋಷ ಇತ್ತು. ಅದಕ್ಕೆ ದೇವರು ಬಂದಾಗ ಒಂದು 4 ಬಾಳೆಹಣ್ಣು ಕೊಡಬೇಕು ಪರಮಾತ್ಮನಿಗೆ ಅಂತ ವಿದುರ ಏನು ಮಾಡಿದ್ದಂತೆ, ಮಾರ್ಕೆಟಿಗೆ ಹೋಗಿದ್ದಂತೆ. ಬಾಳೆಹಣ್ಣು ತರಬೇಕು ಅಂತ ಮಾರ್ಕೆಟ್ಗೆ ಹೋಗಿದ್ದು ತರಬೇಕು ಅಂತ. ಯಾಕೆ ಇತ್ತು, ಬಾಳೆಹಣ್ಣು ಇತ್ತು, ಸ್ವಲ್ಪ ಕಪ್ಪಾಗಿದ್ವು ಅಂತವೆಲ್ಲ, ಹಿಂದಿನ ದಿವಸದಿದ್ದು ಕಪ್ಪಾಗಿದ್ವು, ಚೆನ್ನಾಗಿರೋ ಫ್ರೆಶ್ ಆಗಿರುವಂಥ ಬಾಳೆಹಣ್ಣು ತರಬೇಕು ಅಂತ ಹೋಗಿದ್ದಪ್ಪ. ಹೋಗಿದ್ದ ಕೃಷ್ಣ ಬಂದ್ಬಿಟ್ನಂತೆ ಸಡನ್ ಆಗಿ ಕೃಷ್ಣ ಬಂದ. ವಿದುರನ ಹೆಂಡತಿ ನೋಡಿ ಗಾಬರಿ ಆದ ಅನ್ಸತ್ತೆ. ಅವಳಿಗೂ ಅಷ್ಟೇ ಭಕ್ತಿ ಇತ್ತಂತೆ, ಪರಮ ಭಕ್ತಿ ಕೃಷ್ಣನಲ್ಲಿ. ಕೃಷ್ಣ ಬಂದಿದ್ದಾನಲ್ಲ, ಏನ್ ಮಾಡಬೇಕು ಅಂತ ತೋಚಲಿಲ್ಲ. ಅವನನ್ನು ಕೂಡಿಸಿದ್ದು ಆನಂದ ಭಕ್ತಿ ಎಲ್ಲ ಮಿಶ್ರಿತವಾಗಿ ಸಮ್ಮಿಳಿತವಾಗಿ ಏನು ಮಾಡುತ್ತಿದ್ದೇನೆ ಗೊತ್ತಿಲ್ಲ ಅವಳಿಗೆ. ಗೊತ್ತಿಲ್ಲದೇನೆ ಕೃಷ್ಣನ ಎದುರಲ್ಲಿ ಬಂದು ಎಷ್ಟೊತ್ತಾದ್ರೂ ನಮ್ಮ ಮನೆಯವರು ಬರ್ತಾ ಇಲ್ಲಲ್ಲ, ಬಾಳೆಹಣ್ಣು ತಂದಿಲ್ಲ, ಸುಮ್ಮನೆ ಕೂಡಿಸೋದು ಬೇಡ, ಹಿಂದಿನ ದಿವಸದ ಬಾಳೆಹಣ್ಣೆ ಕೊಡೋಣ ಅಂತ ಕೃಷ್ಣನಿಗೆ ಬಾಳೆಹಣ್ಣು ಕೊಟ್ಟಂತೆ. ಕೊಡುವಾಗ ಹ್ಯಾಕ್ ಕೊಟ್ಲು ಅಂದ್ರೆ, ಅವನು ಭಕ್ತಿ ಪರವಶತೆಯಿಂದಾಗಿ ಸಿಪ್ಪೆ ಸುಲ್ದು ಸಿಪ್ಪೆಯನ್ನು ಕೃಷ್ಣನಿಗೆ ಕೊಡ್ತಿದ್ದಂತೆ, ಬಾಳೆಹಣ್ಣನ್ನು ಡಸ್ಟ್ಬಿನ್ಗೆ ಹಾಕ್ತಿದ್ದಂತೆ. ಬಾಳೆಹಣ್ಣು ಡಸ್ಟ್ಬಿನ್. ಕೃಷ್ಣ ಎಂತವನು, ಅವನು ಆ ಸಿಪ್ಪೆನೇ ತಗೊಂಡು ತಿಂತಾ ಇದ್ದಂತ. ಆ ಸಿಪ್ಪೆನೇ ತಿಂತಾ ಇದ್ದ. ತಿಂದ ಅಷ್ಟರಲ್ಲೇ ಏನಾಯ್ತು, ವಿದುರ ಬಂದಂತ ಮನೆಗೆ ವಿದುರ ಬಂದ ಕೂಡಲೇ ಒಳ್ಳೆ ಫ್ರೆಶ್ ಆಗಿರುವ ಬಾಳೆಹಣ್ಣು ತಗೊಂಡ್ಬಂದ. ನೋಡಿದ್ರೆ ಸಿಪ್ಪೆ ತಿಂತಿದ್ದಾನೆ ಕೃಷ್ಣ. ಅದು ಕಪ್ಪಾಗಿರುವ ಸಿಪ್ಪೆ. ಅದನ್ನು ನೋಡಿ ಆಶ್ಚರ್ಯವಾಗಿ ಹೆಂಡತಿಗೆ ಬೈದಂತೆ ವಿದುರ, ಯಾಕೆ ಹೀಗೆ ಮಾಡ್ತಿದ್ದಿ, ಗೊತ್ತಾಗಲ್ಲ ನಿನಗೇನಾದರೂ ಕೂಡ, ಕೃಷ್ಣ ಬಂದಿದ್ದಾನೆ, ಬಾಳೆಹಣ್ಣು ಡಸ್ಟ್ಬಿನ್ಗೆ ಹಾಕಿ ಸಿಪ್ಪೆ ಕೊಡ್ತಿದ್ಯಲ್ಲ ನೀನು ಅಂತ. ಕೃಷ್ಣ ಹಾಗೆ ಮಾಡಬೇಡ, ನಿಲ್ಲು, ನಾನು ಕೊಡ್ತೀನಿ ನಿನಗೆ ಅಂತ ತಾನೇ ಹಣ್ಣು ಬಿಡಿಸಿ ಸಿಪ್ಪೆಯನ್ನ ಡಸ್ಟ್ಬಿನ್ಗೆ ಹಾಕಿದ್ದಂತೆ. ಆಮೇಲೆ ಹಣ್ಣು ಕೊಟ್ಟನಂತೆ ಕೃಷ್ಣನಿಗೆ. ಆಮೇಲೆ ಕೃಷ್ಣ ತಿಂದ, ಪರಮಾತ್ಮ ಅದನ್ನು ತಿಂದ, ವಿದುರ ಕೊಟ್ಟದ್ದು ತಿಂದು ವಿದುರನಿಗೆ ಹೇಳಿದಂತೆ, ಯಾಕೋ ವಿದುರ, ಆದರೆ ನೀನು ಹೆಂಡತಿ ಕೊಡುವಾಗ ಬಾಳೆಹಣ್ಣು ಬಹಳ ಸಿಹಿಯಾಗಿತ್ತು, ನೀನು ಕೊಟ್ಟದಲ್ಲಿ ಸಪ್ಪಗಿದೆಯಲ್ಲ ಅನ್ನಂತೆ ಕೃಷ್ಣ ಮಾತು. ಕೃಷ್ಣ ಏನ್ ಮಾತಾಡ್ತಿದ್ಯೋ ನೀನು ಅಂತ. ಏನ್ ಮಾತಾಡ್ತಿದ್ದೆ, ನಾನು ಹಣ್ಣು ಕೊಟ್ಟಿದ್ದೀನಿ, ನನ್ನ ಹೆಂಡತಿ ಸಿಪ್ಪೆ ಕೊಟ್ಟಿದ್ದಾಳೆ, ಸಿಪ್ಪೆ ತಿಂದು ಸಿಹಿ ಇದೆ ಅಂತ ಹೇಳ್ತೀಯಲ್ಲೋ ಅಂತ.
ಏನು ಅಭಿಪ್ರಾಯ ಭಗವಂತನದ್ದು ಅಂದ್ರೆ, ಇವನಿಗೆ ಹಣ್ಣು ಕೊಡಬೇಕಾದ್ರೆ ಇದು ಹಣ್ಣು ಇದು ಸಿಪ್ಪೆ ಅನ್ನುವಂಥ ಎಚ್ಚರ ಇವನಿಗಿತ್ತಂತೆ. ಆದ್ರೆ ಅವನ ಹೆಂಡತಿ ಹಣ್ಣು ಕೊಡಬೇಕಾದ್ರೆ ಇದು ಸಿಪ್ಪೆ ಇದು ಹಣ್ಣು ಅನ್ನುವ ಎಚ್ಚರವೂ ಇಲ್ಲದೆ ಭಗವಂತನಲ್ಲಿ ಭಕ್ತಿ ಪರವಶತೆಯಿಂದ ಕೊಡ್ತಿದ್ದಂತೆ. ಅದು ಸಿಹಿಯಾಗಿತ್ತು ಅಂತ ಹೇಳ್ತಾರೆ ಪರಮಾತ್ಮ. ಹಾಗೆ ಭಗವಂತ ಮಹಾ ಕರುಣಾಮಯಿ ಅಂದ್ರೆ ಕರುಣ. ನೀವು ಏನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ನನ್ನವನಲ್ಲ, ನಾನೆಲ್ಲ ಭಕ್ತರ ಪರಾಧೀನ ಅಂತ. ಅಹಂ ಭಕ್ತ ಪರಾಧೀನ ಅಂತಾನೆ ಭಗವಂತ. ಅಹಂ ಭಕ್ತ ಪರಾಧೀನ ಸ್ವತಂತ್ರ ಇವದ್ವಿಜ, ಅಸ್ವತಂತ್ರನಂತೆ ಇದ್ದೇನೆ ಅಂತ ಪರಮಾತ್ಮ. ಹಾಗರ್ಥ ಪೂರ್ಣ ಅಸ್ವತಂತ್ರ ಅಂತ ತಿಳ್ಕೊಂಡ್ಬಿಡ್ಬಾರ್ದು, ಮತ್ತೆ ತತ್ವಕ್ಕೆ ಚ್ಯುತಿ ಬರುವಂತೆ ತಿಳ್ಕೊಬಾರ್ದು. ಹಾಗೆ ಭಗವಂತ ಭಕ್ತಿಗೆ ಅಷ್ಟು ಮೆಚ್ಚುತ್ತಾನೆ ಅಂತ ಅರ್ಥ. ಈ ರೀತಿ ಪರಮಾತ್ಮ ಹೇಳಿದ, ನಾನು ನನ್ನ ಭಕ್ತನ ಅಧೀನ, ಆದ್ರಿಂದ ಅವನ ಬಳಿಯಲ್ಲೇ ಹೋಗಿ ಪ್ರಾರ್ಥನೆ ಮಾಡು ನೀನು ಅಂತ ಅವನ ಬಳಿಗೆ ಕಳಿಸಿದಂತೆ ಪರಮಾತ್ಮ. ಅವನ ಬಳಿಯಲ್ಲಿ ಕಳಿಸಿದಾಗ ಆಗ ಆ ಅಂಬರೀಷರಾಜನ ಬಳಿಗೆ ಬಂದರು ಇವರು. ಅಂಬರೀಷರಾಜನ ಬಳಿಗೆ ಬಂದು ಅಂಬರೀಷರಾಜನನ್ನೇ ಪ್ರಾರ್ಥನೆ ಮಾಡ್ತಿದ್ದಾರಂತೆ, ಸ್ವಾಮಿ ಇದನ್ನೇನಾದ್ರೂ ಮಾಡಿ ಶಾಂತ ಮಾಡೋ ಈ ಚಕ್ರವನ್ನ, ಯಾಕೆಂದ್ರೆ ನೀನು ಬಿಟ್ರೆ ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನೇ ಇದನ್ನು ಶಾಂತ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡುವಾಗ ಆಯ್ತು ಅಂತ ಅಂಬರೀಷರಾಜನೇ ಆ ಚಕ್ರವನ್ನ ಅಲ್ಲೇ ನಿಂತುಕೊಂಡು ಮಂತ್ರಗಳನ್ನು ಹೇಳಿದ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾದಿಡಸ್ವತೆ. ಆ ಸುದರ್ಶನ ಚಕ್ರವನ್ನ ಆಗಲಿ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಎಲ್ಲ ಪ್ರಾರ್ಥನೆ ಮಾಡಿ ಅದನ್ನು ನಿಲ್ಲಿಸಿದಂತೆ. ಆಗ ನಿಲ್ತು. ಆಗ ಈ ರಾಜನನ್ನ ಹೇಳಿದಂತೆ, ಸರಿಯಾಗಿ ಏನಾಗಿತ್ತು ಅಂದ್ರೆ, ಇವರು ಹೋಗಿದ್ರಲ್ಲ, ಹೋದದ್ದು ಎಷ್ಟು ವರ್ಷ ಸಂಚಾರ ಮಾಡಿದ್ದಾರೆ ಇವರು ಅಂತ ಹೇಳಿದ್ರೆ, ಅವರು ಹೋಗಿ ಬರಬೇಕಾದ ಋಷಿಗಳು 1 ವರ್ಷ ಆಗಿತ್ತಂತೆ. ಸರಿಯಾಗಿ ಮತ್ತೆ ಕಾರ್ತೀಕ ಮಾಸದ ದ್ವಾದಶಿ ಬಂದಿತ್ತಂತೆ, ಅದು ಕೂಡ ದ್ವಾದಶಿ ಇತ್ತಂತೆ ಅವತ್ತಿನ ದಿವಸ. ಅವತ್ತು ದ್ವಾದಶಿ ಇತ್ತು, ಮತ್ತು ಅವತ್ತು ಇದೇ ರೀತಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದ ಈ ಮಹಾನುಭಾವ ಅಂಬರೀಷ್. ಎಲ್ಲ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕೋದು ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದ. ಅವತ್ತು ಇವ್ರು ನೋಡ್ತಾರೆ, ಬಂದ್ರು, ನೋಡಿದ್ರು, ಬಹಳ ಸಂತೋಷ ಆಯ್ತು. ಆಯ್ತಪ್ಪ ಇವತ್ತಾದ್ರೂ ಬಂದ್ಬಿಡ್ತೀನಿ ಅಂತ ನಾನು ದ್ವಾದಶಿ ಪಾರಣೆಗೆ, ಏನು ಹೆದರಬೇಡ ನೀನು, ಇಲ್ಲೇ ಬರ್ತೀನಿ ಊಟಕ್ಕೆ ಅಂತ ಹೇಳಿದ್ರಂತೆ. ಇವತ್ತು ತಡ ಮಾಡೋದಿಲ್ಲ ಅಂತ. ಸರಿ ಆಯ್ತು, ಹಾಗಾದ್ರೆ ಬೇಗ ಹೋಗಿ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ರಿ ಅಂತ ಹೇಳಿದ್ರಂತೆ. ಮತ್ತೆ ಹೇಳಿದ್ರಂತೆ ಅವರೇ, ಸರ್ ಮತ್ತೆ ಯಾಕೋ ಯಮುನಾ ನದಿಗೆ ಹೋಗೋದು, ಅದು ನೆನಪು ಮಾಡಿಕೊಂಡ್ರೆ ಕಷ್ಟ, ಹೋಗೋದು ಮತ್ತೆ ತಡ ಆಗೋದು, ಬರೋದು ಸಮಸ್ಯೆ ಆಗುತ್ತೆ, ಯಾಕೆ ಬೇಕಿರಲಿಲ್ಲ, ಇಲ್ಲೇ ಒಂದು ಸಣ್ಣ ಟ್ಯಾಪ್ ಇದ್ರೆ ಹೇಳು, ಅಲ್ಲೇ ಸ್ನಾನ ಮಾಡಿಬಿಡ್ತೀನಿ ಅಂದ್ರೆ, ಅಲ್ಲೇ ಮುಗಿಸಿ ಇಲ್ಲೇ ಬಂದ್ಬಿಡ್ತೀನಿ ಊಟಕ್ಕೆ ಅಂತ ಹೋಗಿ ಅಲ್ಲೇ ಊಟ ಮಾಡಿ ಕೊನೆಗೆ ಅಲ್ಲೇ ಅವರು ಸ್ವೀಕಾರ. ಅಲ್ಲಿ ತನಕ ಈ ರಾಜ ಹೇಗಿದ್ದ ಅಂದ್ರೆ, 1 ವರ್ಷದ ತನಕಲೂ ಕೂಡ ಕೇವಲ ನೀರು ಕುಡ್ಕೊಂಡೇ ಇದ್ದ. ಈ ಬ್ರಾಹ್ಮಣನಿಗೆ ಊಟ ಆಗಿಲ್ಲಲ್ಲ ಅಂತ 1 ವರ್ಷದ ತನಕಲೂ ಕೂಡ ನೀರು ಕುಡ್ಕೊಂಡು ಬ್ರಾಹ್ಮಣ ಉಲ್ಲಂಘನೆ ಆಗಿದೆ ಅಂತ ಹಾಗೆ ಕಾಯ್ತಾ ಇದ್ದ. ಎಂಥ ಮಹಾನುಭಾವ ಇರಬೇಕು. ಈ ರೀತಿ ಕಾದುಕೊಂಡಿದ್ದು ಅವನಿಗೂ ಊಟಕ್ಕೆ ಹಾಕಿ ಇವನು ಊಟ ಮಾಡಿ ಎಲ್ಲ ಚೆನ್ನಾಗಿದ್ರು. ಇದು ಏಕಾದಶಿಯ ಮಹತ್ವ. ಏಕಾದಶಿ ಅನ್ನುವಂಥದ್ದನ್ನು ಒಂದು ಉಪವಾಸ ಮಾಡಿದ್ರು ಅಂತ ಎಷ್ಟು ಫಲ ಇದೆ ಅಂತ. ಏನೇನು ಮಾಡದೇ ಇದ್ರು ಕೂಡ ಏಕಾದಶಿ ಮಾಡಬೇಕು ಅಂತ ಹೇಳ್ತಾರೆ. ಏಕಾದಶಿ ಉಪವಾಸ ಎನ್ನುವಂತಹದ್ದು ಎಲ್ಲ ವ್ರತಗಳು ಇದರ ಹಿಂದೆ ಅಂತ ಹೇಳ್ತಾರೆ. ನೀವು ಸತ್ಯನಾರಾಯಣ ವ್ರತ ಮಾಡಿ, ಇನ್ನು ಕೆಲವರೆಲ್ಲ ಮಾಡೋರಂತ ನಿಮ್ಮ ಸಂಕಷ್ಟಿ ಅದು ಇದು ಅಂತೇನೋ ಮಾಡ್ತಿರ್ತಾರೆ. ಯಾವ ವ್ರತವೂ ಅಲ್ಲ, ಇದ್ದಕ್ಕಿದ್ದಾಗೆ ಕೆಲವರು ತಮ್ಮ ಮನಸ್ಸಿಗೆ ಬಂತು ಅಂತ ಗುರುವಾರ ಉಪವಾಸ ಅಂತಾರೆ, ಶನಿವಾರ ಉಪವಾಸ ಅಂತಾರೆ. ಈ ಎಲ್ಲಾ ಉಪವಾಸಗಳು ಕೂಡ ಏಕಾದಶಿ ಹಿಂದೆನೇ ಅಷ್ಟೇ. ಅವೆಲ್ಲ ಯಾವ ಉಪವಾಸಗಳು ಹೇಳಿಲ್ಲ ಶಾಸ್ತ್ರದಲ್ಲಿ. ಹೇಳಿರುವಂಥದ್ದೇ ಇದು ಒಂದನ್ನು. ಇನ್ನು ಉಳಿದದ್ದೆಲ್ಲ ವಾರ ಗೀರ ಅಂತ ಮಾಡ್ಕೊಂಡಿದ್ದು ನಾವು. ಅದು ಏನು ಉಪವಾಸ ಅಂತ ಹೆಸರಿಗಷ್ಟೇ. ಎಲ್ಲ ತಗೊಳ್ತಾನೆ ಇರ್ತಾರೆ, ಏನೇನು ಬೇಕೋ ಆ ರೀತಿ ತಗೊಂಡಿರ್ತಾರೆ, ಉಪವಾಸ ಅಂತ ಹೇಳೋದು. ಹೀಗೆಲ್ಲ ಈ ರೀತಿ ಇರ್ತದಂತೆ. ಆದ್ರಿಂದ ಏಕಾದಶಿ ಉಪವಾಸ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಅಂತ ಏಕಾದಶಿ ಮಹತ್ವ ಹೇಳಿದ್ದಾರೆ ಇದಕ್ಕೆಲ್ಲ. ಇನ್ನು ಇದಾದ ಮೇಲೆ ಇನ್ನು ಅವನ ಮತ್ತೊಬ್ಬ ಮಗ, ವೈವಸ್ವತ ಮನುವಿನ ಮತ್ತೊಬ್ಬ ಮಗ, ಅವನ ಹೆಸರು ಇಕ್ಷ್ವಾಕು ಅಂತ. ಇಕ್ಷ್ವಾಕು, ಆ ಇಕ್ಷ್ವಾಕು ಅವನು ಶ್ರದ್ಧಾದೇವಿಯಲ್ಲಿ ಸ್ವಲ್ಪ ವಿವಾದ ಅದರಲ್ಲಿ, ಏನು ಶ್ರದ್ಧಾದೇವಿಯಲ್ಲಿ ಹುಟ್ಟಿದ್ನೋ ಇಲ್ಲೋ ಅಂತ. ಯಾಕೆ ನಾವೆಲ್ಲ ಮಣಿಮಂಜರಿ ಓದುವಾಗ ಇಕ್ಷ್ವಾಕು ಕ್ಷುವತೋ ಮನುಹು ಅಂತಲೇ ಓದಿದ್ದೆಲ್ಲ ಕಡೆ. ಆದ್ರಿಂದ ಇಕ್ಷ್ವಾಕು ಹುಟ್ಟಿದ್ದೇ ಹಾಗೆ ಅಂದ್ರೆ ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರು ಗ್ರಾಣತಸ್ಸುತಃ, ಅವನು ಮೂಗಿಂದಲೇ ಹುಟ್ಟಿದ್ದ ಅಂತ ಹೇಳ್ತಾರೆ, ಸೀನಿದಾಗ ಹುಟ್ಟಿದವನು ಅಂತ. ಆದ್ರೆ ಶ್ರದ್ಧಾದೇವಿಯಲ್ಲಿ ಹುಟ್ಟಿದ ಅಂತಲೂ ಸೇರಿಸ್ತಾರೆ. ಅದಕ್ಕೆ ವ್ಯಾಖ್ಯಾನಕಾರರು 10 ಜನ ಮಕ್ಕಳು ಅಂದ್ರೆ ಅಲ್ಲಿ 9 ಅಂತ ಇಟ್ಕೊಳ್ಬೇಕು, ಇವನು ಮತ್ತೆ ಮೂಗಿಂದ ಹುಟ್ಟಿದವನು ಅಂತ ಇಟ್ಕೊಳ್ಬೇಕು ಅಂತ ಕೆಲವರು ಹೇಳ್ತಾರೆ.
ಇನ್ನು ಕೆಲವರು ಇಲ್ಲ 10 ಜನ ಮಕ್ಕಳಲ್ಲಿ ಒಬ್ಬ ಇಕ್ಷ್ವಾಕು ಇದ್ದ, ಮೂಗಿಂದ ಹುಟ್ಟಿದವನು ಮತ್ತೊಬ್ಬ ಇದ್ದ ಅಂತ ಹೇಳ್ತಾರೆ. ಅಂತೂ ವ್ಯಾಖ್ಯಾನಕಾರರು ಈ ರೀತಿ 2 ರೀತಿ ಹೇಳಿದ್ದಾರೆ. ಅಂತ ಇಕ್ಷ್ವಾಕು ಅನ್ನೋ ಮಗ ಇದ್ದ ಅಂತ ಅನ್ನೋದಂತೂ ಸತ್ಯ ಅಂತ. ಹೀಗೆ ಆ ಇಕ್ಷ್ವಾಕು ಇದ್ದ. ಇಕ್ಷ್ವಾಕು ಅವನೇನು ಮಾಡಿದ್ದಂತೆ, ಅವನ ಮನೆಯಲ್ಲಿ ಒಂದು ದಿವಸ ಅಷ್ಟಕಾ ಶ್ರಾದ್ದ ಅಂತ, ಕೆಲವೆಲ್ಲ ಶ್ರಾದ್ದಗಳಿರ್ತಾರೆ, ಅಷ್ಟಕಾ ಶ್ರಾದ್ದ ಅಂತ ಮಾಡೋದಿದೆ. ಹಾಗೆ ಅಷ್ಟಕಾ ಶ್ರಾದ್ದವನ್ನ ಮಾಡಬೇಕು ಅಂತ ಅವನೇನು ಮಾಡಿದ, ಮಗನಿಗೆ ಆ ಕಾಲದಲ್ಲೆಲ್ಲ ಶ್ರಾದ್ದ ಅಂತ ಹೇಳಿದ್ರೆ ಮಾಂಸವನ್ನ ತಂದು ಅದರಿಂದಲೇ ಮಾಡ್ತಿದ್ರಂತೆ. ಹಾಗೆ ಮಾಂಸ ಎಲ್ಲ ಬಳಕೆ ಇತ್ತು ಶ್ರಾದ್ದದಲ್ಲಿ. ಹಾಗೆ ಮಾಂಸ ತರಬೇಕು ಅಂತ ಮಗನಿಗೆ ಹೇಳಿದಂತೆ. ಮಗನಿಗೆ ಹೇಳಿ, ಹೋಗು ನೀನು ಮಾಂಸ ತಗೊಂಡು ಬಾ, ಆಮೇಲೆ ಶ್ರಾದ್ದ ಮಾಡೋಣ ಅಂತ. ಶ್ರಾದ್ದದಲ್ಲಿ ಬಹಳ ಶುದ್ಧವಾಗಿ ಬೆಳಿಗ್ಗೆ ಹೇಳಿದ್ರು, ಶ್ರಾದ್ದದ ವಿಷಯ ಎಲ್ಲ ಬಂತು. ಆದ್ರಿಂದ ಬಹಳ ಶುದ್ಧವಾಗಿ ಶ್ರಾದ್ದದ ದಿವಸ ಮಾಡಬೇಕು ಇವನ್ನೆಲ್ಲವನ್ನು ಕೊಡು. ಎಲ್ಲೂ ಲೋಪದೋಷಗಳಾಗದೇ ಇರೋ ಪಿತೃದೇವತೆಗಳ ಆರಾಧನೆ ಅಂದ್ರೆ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಪಿತೃಗಳ ಆರಾಧನೆ ಮಾಡಿದ್ರೆ ಮಹಾಪುಣ್ಯ. ಪಿತೃಗಳ ಆರಾಧನೆಯನ್ನು ಸ್ವಲ್ಪವೂ ಲೋಪದೋಷ ಆಗದೆ ಮಾಡಿಬಿಟ್ರು ಅಂತಾದ್ರೆ ಎಂಥ ಪುಣ್ಯ ಅಂತ ಹೇಳಿದ್ರೆ, ಏನೇನು ಪಾಪ ಮಾಡಿದ್ರು ಅದೆಲ್ಲ ಪರಿಹಾರ ಆಗಿಬಿಡ್ತದಂತ, ಎಲ್ಲ ಪರಿಹಾರ ಆಗಿ ಹೋಗ್ತದೆ. ಹಾಗಾಗಿ ಅಂಥ ಪುಣ್ಯಮಯವಾಗಿರುವಂತಹದ್ದು ದೇವಕಾರ್ಯಾದ ಪಿಗುನೆ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಬೇಕು. ಪಿತೃಕಾರ್ಯದಲ್ಲಿ ಕೆಲವೆಲ್ಲ ಹೇಳ್ತಾರೆ, ಬೆಳ್ಳಿ ಪಾತ್ರೆಯಲ್ಲೇ ಮಾಡಬೇಕಂತ. ಬೆಳ್ಳಿ ಪಾತ್ರೆಯಲ್ಲ, ಅದನ್ನು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಕಡೆಗೆ ಅಲ್ಲಿ ಎಷ್ಟು ದೇವಾನಾಂ ಸುವರ್ಣ, ದೇವತೆಗಳಿಗೆ ಸುವರ್ಣ ಅಂತ, ಪಿತೃಣಾಂ ರಾಜತಂ ಪ್ರೋಕ್ತಂ ಅಂತ ಹೇಳ್ತಾರೆ, ಅಥವಾ ರಜತಾನ್ವಿತಂ ಅಂತ. ಏನಿಲ್ಲ ಅಂದ್ರೂ ಬೆಳ್ಳಿ ಇಟ್ಕೊಂಡಿರಬೇಕು. ಬೆಳ್ಳಿ ದಾನ ಪಿತೃಕಾರ್ಯದಲ್ಲಿ ಇವೆಲ್ಲ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ದೇವಾನಾಂ ಸುವರ್ಣ, ಪಿತೃಣಾಂ ರಾಜತಂ ಅಂತ. ಪಿತೃಗಳಿಗೆ ರಜತ ಪಾತ್ರೆಗಳನ್ನೆಲ್ಲ ಕೊಡಬೇಕು ಅಂತ. ಮನುಷ್ಯಾಣ ಪ್ಲಾಸ್ಟಿಕ್ ಅಷ್ಟೇ, ಹಾಗಿದ್ರು ಏನು ಮಾಡ್ಲಿಕ್ಕಾಗಲ್ಲ. ಅಂತೂ ಈ ರೀತಿಯೆಲ್ಲ ಮಾಡ್ಲಿಕ್ಕೆ ಇರ್ತದೆ. ಅದರಲ್ಲಿ ಇವರು ಶ್ರಾದ್ದವನ್ನ ಮಾಡಬೇಕು ಅಂತ ಮಗನನ್ನು ಹೇಳಿ ಕಳಿಸಿದ್ರು, ಮಾಂಸ ತಗೊಂಡು ಬಾ ಅಂತ. ಆದರೆ ಇವನೇನು ಮಾಡಿದ ಅಂದ್ರೆ, ಆ ಒಂದು ಮೊಲದ ಮಾಂಸ, ಆ ಮೊಲದ ಮಾಂಸವನ್ನ ತರುವಾಗ ಇವನೇನ್ ಮಾಡಿದ, ಸ್ವಲ್ಪ ಅದನ್ನು ಭಕ್ಷಣೆ ಮಾಡಿದಂತೆ. ಮೊದಲು ಇವನು ತಿಂದು ಆ ಮಾಂಸವನ್ನು ತಂದ. ಉಳಿದ ಮಾಂಸವನ್ನು ತಂದಾಗ ಅಲ್ಲೇ ಇವರು ಕುಲಪುರೋಹಿತರು ವಸಿಷ್ಠರು, ಸೂರ್ಯವಂಶದವರು. ಹಾಗಾಗಿ ಆ ವಸಿಷ್ಠರು ನೋಡಿದ್ರಂತೆ. ವಸಿಷ್ಠರು ನೋಡಿ, ಇಲ್ಲ ಇದು ಉಚ್ಚಿಷ್ಟ ಆಗಿದೆ, ಇದು ಶ್ರಾದ್ದಕ್ಕೆ ಯೋಗ್ಯ ಅಲ್ಲ, ಇದು ಅಯೋಗ್ಯ ಅಂತ ಹೇಳಿಬಿಟ್ರಂತೆ. ಚೋದಿತ ಪ್ರೋಕ್ಷಣಾಯ ದುಷ್ಟಮೀತದ ಕರ್ಮಕಂ, ಇದು ದುಷ್ಟವಾಗಿದೆ ಅಂತ ಹೇಳಿದರು. ಆಗ ಏನು ಅಂತ ಕೇಳುವಾಗ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿದ್ರು, ನಿನ್ನ ಮಗ ಬರುವಾಗಲೇ ತಿನ್ಕೊಂಡು ಬಂದಿದ್ದಾನೆ ಇದನ್ನ ಅಂತ ಹೇಳಿದ್ರಂತೆ. ಅಷ್ಟು ಹೇಳಲಿಕ್ಕೆ ಪುರುಸುತ್ತಿಲ್ಲ, ಸಿಟ್ಟು ಬಂತು ಇಕ್ಷ್ವಾಕುವಿಗೆ. ಸಿಟ್ಟು ಬಂದು ಕಡೆಗೇನು ಮಾಡಿದಂತೆ, ತನ್ನ ಮಗನನ್ನ ಅವನನ್ನು ಊರು ಬಿಟ್ಟು ಓಡಿಸಿದಂತವನು. ಇಲ್ಲಿ ಇರಲೇಬೇಡ ನೀನು, ಇದ್ರೆ ವ್ಯರ್ಥ, ಇಂಥ ಮಗ ಇದ್ದೇನು ಪ್ರಯೋಜನ ಅಂತ ಹೇಳಿ ಆ ಮಗನನ್ನ ಊರೇ ಬಿಟ್ಟು ಹೋಗಿ ನೀನು ಅಂತ ಊರು ಬಿಟ್ಟು ಕಳಿಸಿದಂತವನು. ಆ ಊರು ಬಿಟ್ಟು ಕಳಿಸಿದ ನಂತರ ಅವನು ಊರು ಬಿಟ್ಟು ಹೋದ. ಊರು ಹೊರಗೆ ವಾಸ ಮಾಡ್ತಾ ಇದ್ದಂತೆ. ಆದ್ರೆ ಊರು ಹೊರಗೆ ವಾಸ ಮಾಡಿದ್ರು ಕೂಡ ಅವನಿಗೆ ಹೆಸರೇನು ಬಂತು ಅಂತ ಹೇಳಿದ್ರೆ ಶಶದ ಅಂತ ಹೆಸರು ಬಂತು. ಯಾಕೆಂದ್ರೆ ಶಶ ಅಂದ್ರೆ ಈ ಮೊಲ, ಆ ಮೊಲದ ಮಾಂಸವನ್ನ ತಿಂದವನಾದ್ರಿಂದಾಗಿ ಅವನಿಗೆ ಶಶದ ಅಂತ ಹೆಸರು ಬಂತಂತ. ಹೀಗೆ ಶಶದ ಅಂತಲೇನೆ ವಿಖ್ಯಾತನಾದ. ಊರು ಹೊರಗೆ ಬದುಕ್ತಾ ಇದ್ದ. ಆಮೇಲೆ ಅವನು ಸತ್ತ ಮೇಲೆ ಪುನಃ ಮತ್ತೆ ಇವನು ಆ ಊರಿಗೆ ಪ್ರವೇಶ ಮಾಡಿದಂತೆ. ಇಕ್ಷ್ವಾಕು ಸತ್ತ ಮೇಲೆ ಇವನು ಪ್ರವೇಶ ಮಾಡಿ ರಾಜ್ಯವನ್ನು ಆಳಿದ ಅಂತ ಅವನ ಚರಿತ್ರೆಯನ್ನು ಹೇಳ್ತಾರೆ. ಹೀಗೆ ಅವನದೊಂದು ಚರಿತ್ರೆ ಎನ್ನುವಂತಹದ್ದು ಬಂದಿದೆ. ಇದು ಆದಮೇಲೆ ಮುಂದೆ ಇದೇ ರೀತಿ ಸೂರ್ಯವಂಶದ ಚರಿತ್ರೆ ಬಹಳ ವಿಸ್ತಾರವಾಗಿರುವಂತಹ ಚರಿತ್ರೆ. ಅದೇ ವಂಶದಲ್ಲಾಗಬೇಕಾದ್ರೆ ಮತ್ತೊಬ್ಬ ಮಗ ಬಂದಿದ್ದಾನಂತೆ. ಅವನು ಯಾರು ಅಂತ ಹೇಳಿದ್ರೆ, ಅನೇಕರು ಬರ್ತಾರೆ. ಯುವನಾಶ್ವ ಅಂತ ಒಬ್ಬ ಬರ್ತಾನೆ. ಆ ಯುವನಾಶ್ವನಿಗೆ ಮಕ್ಕಳಿರಲಿಲ್ಲ, ಸಂತಾನ ಇರಲಿಲ್ಲ. ಆ ಸಂತಾನ ಇಲ್ಲ ಅಂತ ಅನ್ಕೊಂಡು ಅವನೇನು ಮಾಡಿದಂತೆ, ಒಂದ್ಸರ್ತಿ ಸಂತಾನಕ್ಕೋಸ್ಕರವಾಗಿ ಹೋಮ ಮಾಡಿರುತ್ತೆ. ಎಲ್ಲ ರಾಜರುಗಳ ಕತೆ ಒಂದು ರೀತಿ ವಿಚಿತ್ರವಾಗಿರ್ತದೆ. ಅವ್ರದೆಲ್ಲ ಕೇಳಲಿಕ್ಕೆ ಒಂದು ಆನಂದ, ಸಂತೋಷ ಆಗ್ತಿರ್ತದೆ. ಏನೇನೋ ವಿಚಿತ್ರ ಆಗ್ತದೆ. ಎಲ್ಲಿ ಅಂದ್ರೆ ಪರಮಾತ್ಮನ ಸೃಷ್ಟಿ ಅನ್ನೋದು ಎಷ್ಟು ವಿಚಿತ್ರವಾಗಿದೆ. ಆಚಾರ್ಯ ಬಹುಚಿತ್ರ ಜಗತ್ ಬಹುದಾಕರಣ ಅಂತಂತಾರಲ್ಲ, ಅದರದೆಲ್ಲ ಅನುಭವ ಬರುತ್ತದೆ. ನಾವು ಬೆಳಿಗ್ಗೆ ನೋಡಿದ್ವಿ, ಸುದ್ಯುಮ್ನ ಕಥೆ ನೋಡಿದ್ವಿ. ಸುದ್ಯುಮ್ನ ಇಳೆ ಸುದ್ಯುಮ್ನ ಆದ, ಎರಡು ಗಂಡಾದ ಹೆಣ್ಣಾದ, 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಅಂತ. ಏನೋ ವಿಚಿತ್ರ ಇದೆ. ಯಾವ ರೀತಿ ಸೃಷ್ಟಿ, ಬಹುಚಿತ್ರ ಜಗತ್. ಇದಕ್ಕೆ ಹೇಳಿದ್ದ ಆಚಾರ್ಯರು, ಬಹುಚಿತ್ರ ಜಗತ್ ಅಂತ ಹೇಳುತ್ತಾರೆ. ಹಾಗೆ ಇಲ್ಲೂ ಇನ್ನೊಂದು ಬಹುಚಿತ್ರ ಜಗತ್ತು ಅಂತ. ಈ ಯುವನಾಶ್ವ ಏನು ಮಾಡಿದ, ಹೋಮ ಮಾಡಬೇಕು ಅಂತ ಹೋಮಕ್ಕೆ ಅಂತ ಕೂತ್ಕೊಂಡಂತೆ.
ಅವನಿಗೆ ಬಹಳ ಜನ ಹೆಂಡಂದ್ರಿದ್ರು, 100 ಜನ ಹೆಂಡಂದ್ರು. 100 ಜನ ಹೆಂಡಂದ್ರಿದ್ರು ಕೂಡ ಮಕ್ಕಳಾಗಿರ್ಲಿಲ್ಲ ಅವನಿಗೆ. ಆದರೆ ಮಹಾವೈರಾಗ್ಯಶಾಲಿಯಾಗಿ ಋಷಿಗಳ ಹತ್ರ ಕೇಳಿಕೊಂಡು ಒಂದು ಇಂದ್ರಯಾಗವನ್ನು ಮಾಡಿಸಿದ್ನಂತೆ. ಆ ಇಂದ್ರಯಾಗವನ್ನ ಮಾಡಿಸಿ ಅದರಿಂದಾಗಿ ಮಕ್ಕಳಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದ. ಅದಕ್ಕೆ ಇವರೆಲ್ಲರೂ ಏನು ಮಾಡಿದ್ರು, ರಾತ್ರಿ ಹಿಂದಿನ ದಿವಸವೇ ಎಲ್ಲ ಕಲಶ ಪ್ರತಿಷ್ಠೆ ಮಾಡಿ, ಎಲ್ಲೆಲ್ಲ ಮಾಡ್ತಾರೆ 60ನೇ ವರ್ಷ ಶಾಂತಿ ಅದು ಇದು ಹಿಂದೆನೇ ಕಲಶ ಪ್ರತಿಷ್ಠೆ ಮಾಡ್ತಾರಲ್ಲ, ಹಾಗೆಲ್ಲ ಕಲಶ ಪ್ರತಿಷ್ಠೆ ಮಾಡಿದ್ರಂತೆ. ಮಾಡಿ ಅಭಿಮಂತ್ರಣೆ ಮಾಡಿ ಎಲ್ಲ ಇಟ್ಟಿದ್ರು. ದೃಷ್ಟ್ವಾಶಯಾನಾನ್ ವಿಪ್ರಾಂಸ್ತಾನ್ ಪಪೌ ಮಂತ್ರಜಲಂ ಸ್ವಯಂ. ಆಮೇಲೆ ಏನ್ ಮಾಡಿದ್ರಂತೆ, ಇವರೆಲ್ಲ ರಾತ್ರಿ ಮಲಗಿದ್ರು, ಪುರೋಹಿತರೆಲ್ಲ ಮಲಗಿದಾಗ ನೋಡಿದ್ರಂತೆ ಇವನಿಗೆ ರಾತ್ರಿ ಬಾಯಾರಿಕೆ ಆಯ್ತು, ನೀರು ಕುಡಿಯಬೇಕು ಅಂತ ಅನಿಸ್ತು. ಬಾಯಾರಿಕೆ ಆಯ್ತು, ನೀರು ಕುಡಿಬೇಕು, ಎಲ್ಲಿದೆ ನೀರು ಅಂತ ಹುಡುಕಿದ, ಎಲ್ಲೋ ನೀರು ಸಿಗಲಿಲ್ಲ. ಕಡೆಗೆ ನೋಡಿದ, ಎಲ್ಲೋ ಒಂದು ಕಲಶದಲ್ಲಿ ನೀರಿತ್ತಂತೆ. ಆ ಕಲಶದಲ್ಲಿ ಬೇಕಾದ್ರೆ ಚೆನ್ನಾಗಿ ನೀರಿದೆ, ಇದನ್ನೇ ಕುಡಿದು ಬಿಡೋಣ ಅಂತ ಅಂದ್ಕೊಂಡು ಹೋಗಿ ಆ ಕಲಶದ ನೀರನ್ನೇ ಕುಡಿದಂತೆ. ಅದು ಕಲಶ ನೋಡಿದ್ರೆ ಅಭಿಮಂತ್ರಣೆ ಮಾಡಿದ್ರು. ಆ ಕಲಶವನ್ನ ರಾಣಿ ಕೊಡಬೇಕು ಅಂತ ಇಟ್ಕೊಂಡಿದ್ರು. ಯಾರು ಗರ್ಭಧಾರಣೆ ಮಾಡಬೇಕು ಅವ್ರಿಗೆ ಕೊಡಬೇಕು ಅಂತ. ಆ ನೀರು ಕುಡಿದವರು ಗರ್ಭವತಿ ಆಗ್ತಾರೆ ಅಂತ ನೀರನ್ನೇ ಹೋಗಿ ಇವನಾಶೆ ಕುಡಿದಿಟ್ಬಿಟ್ಟ. ಅದನ್ನ ಕುಡಿದ. ಬೆಳಿಗ್ಗೆ ಎದ್ದು ಕೂಡಲೇ ಪುರೋಹಿತರೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಕಲಶಾರಾಧನೆ ಮಾಡಬೇಕು ಅಂತ ನೋಡ್ತಾರೆ. ಎಲ್ಲಿದೆ ಕಲಶವೇ ಇಲ್ಲ, ಕಲಶದಲ್ಲಿ ಇದ್ದ ನೀರು ಇಲ್ಲ, ಎಲ್ಲ ಖಾಲಿ. ಏನ್ ಮಾಡಿದ್ರು ಅಂತೆಲ್ಲ ವಿಚಾರಿಸುವಾಗ ಆಗ ರಾಜನೇ ಬಂದು ಹೇಳಿದಂತೆ, ಅಯ್ಯೋ ಸ್ವಾಮಿ, ನನಗೆ ಗೊತ್ತಾಗ್ಲಿಲ್ಲ, ಹಿಂದಿನ ದಿವಸ ನನಗೆ ಬಾಯಾರಿಕೆ ಆಗಿತ್ತು, ಅದಕ್ಕೆ ಈ ನೀರಿದೆಯಲ್ಲ ಅಂತ ಕುಡಿದ್ಬಿಟ್ಟೆ ನಾನು ಅಂತ ಹೇಳಿದಂತೆ. ಎಂಥ ಕೆಲಸ ಮಾಡಿದೆ ಮಾರಾಯ ಅಂದ್ರೆ ಎಲ್ಲ ಸೇರ್ಕೊಂಡು, ಎಂಥ ಕೆಲಸ ಮಾಡಿದ್ವಿ. ಯಾಕೆ ಆ ನೀರು ಎಂತದ್ದು, ಯಾರು ಅದನ್ನು ಕುಡಿತಾರೋ ಅವರು ಗರ್ಭವತಿ ಆಗ್ತಾರೆ, ಅಂತ ನೀರದು. ಅದನ್ನು ತಗೊಂಡು ನೀರು ಕುಡಿದಿದೆಯಲ್ಲೋ, ಯಾಕೆ ಹೀಗೆ ಮಾಡಿದೆ ಅಂತಂದ್ರು. ಗೊತ್ತಾಗ್ಲಿಲ್ಲ ಸ್ವಾಮಿ, ಇನ್ನೊಂದು ಕಲಶ ಇನ್ನೊಂದು ಮಾಡೋದಿರ್ಲಿ, ಈಗ ನೀನ್ ಗರ್ಭಿಣಿ ಆಗ್ತೀರ, ಗರ್ಭಿಣಿ ಅನ್ನಬೇಕು ಏನಾದ್ರು ಗೊತ್ತಾ, ಗರ್ಭಿ ಅನ್ನಬೇಕು ಏನು ಗೊತ್ತಾಗೋದಿಲ್ಲ ಅಂತ ನಿನಗೆ ಗರ್ಭ ಬರ್ತದಲ್ಲ ಅಂತಂದ್ರು. ಅಂತೂ ಈ ಸ್ಥಿತಿ ಬಂತಲ್ಲ, ಏನ್ ಮಾಡ್ಬೇಕು. ಕಡೆಗೆ ಹೇಳಿದ್ರು ಅವನಿಗೆ, ಏನ್ ಮಾಡ್ಲಿಕ್ಕಲ್ಲ, ನಿನ್ನ ಹೊಟ್ಟೆಯಲ್ಲೇ ಒಂದು ಕೂಸು ಹೊಟ್ಟೆ ಬಿಡ್ತಾನೆ. ಅವನ ಹೊಟ್ಟೆಯಲ್ಲೇ ಒಂದು ಕೂಸು ಬಂತು, ಗಂಡಲ್ಲೇ ಗಂಡು ಸಂತಾನ ಅಂದ್ರೆ ಭಗವಂತ ಬರೀ ಹೆಣ್ಣಲ್ಲೇ ಸಂತಾನ ಪಡಿಬೇಕು ಅಂತಿಲ್ಲ, ಗಂಡಿನಲ್ಲೂ ಸಂತಾನ ಮಾಡಬಲ್ಲೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ. ಎಲ್ಲ ಬಹುಚಿತ್ರ ಜಗತ್ ಬಹುದಾಕರಣ ಅಂತ ಇದಕ್ಕೆ. ಹಾಗೆ ಯುವನಾಶ್ವನೇ ಗರ್ಭಧಾರಣೆ ಮಾಡಿದ. ಗರ್ಭಧಾರಣೆ ಮಾಡಿ ಕಡೆಗೆ ಏನ್ ಮಾಡೋದು ಪಾಪ ಇವನು. ಆಮೇಲೆ ಗರ್ಭದಿಂದ ಹೊರಗೆ ಬರಬೇಕಲ್ಲ ಕೂಸು, ಹೊಟ್ಟೆ ಹೊಡ್ಕೊಂಡೇ ಬರ್ಬೇಕಷ್ಟೇ, ಬೇರೆ ಎಲ್ಲಿ ಬರೋದು. ಅದಕ್ಕೆ ಹೊಟ್ಟೆ ಹೊಡ್ಕೊಂಬಂದ್ರೆ ಮತ್ತೆ ಸಾಯ್ತಾನಲ್ಲಿ ಇವನು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರೆ ಋಷಿಗಳೆಲ್ಲರೂ ಕೂಡ ಸಾಯದೆ ಇರುವಂತೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅಂತೂ ಒಂದು ಕೂಸು ಹುಟ್ಟಿತ್ತು. ಇಂದ್ರಯಾಗದಿಂದಾಗಿ ಅದು ಇದ್ದಂತ ನೀರು ಕುಡಿದ್ರಿಂದಾಗಿ ಒಂದು ಕೂಸು ಹುಟ್ಟಿತ್ತಂತೆ. ಆ ಕೂಸು ಹುಟ್ಟಿದ ನಂತರ ಅದಕ್ಕೆಲ್ಲ ಕಾಲಕ್ಕೆ ಹುಟ್ಟಿದ ಕೂಸಿಗೆ ಆಹಾರ ಕೊಡ್ಲಿಕ್ಕಾಗ್ತದೆ. ತಾಯಿಯಾದವಳು ಎದೆ ಹಾಲು ಕೊಟ್ಟು ಬೆಳೆಸ್ತಾಳೆ. ಇವನ್ ಏನ್ ಮಾಡಬೇಕು, ಅದಕ್ಕೆ ಸಾಧ್ಯವೇ ಇಲ್ಲ. ಏನ್ ಮಾಡೋದು ಅಂತ ಕಡೆಗೆ ಏನ್ ಮಾಡಿದ್ರು, ಬಹಳ ವಿಚಾರ ಮಾಡಿದ್ರು, ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾರು ಇದಕ್ಕೆ ಹಾಲು ಕುಡಿಸ್ತಾರೆ, ಯಾರು ಅಂತ ಕಂಧಾಸ್ಯತಿ, ಇದನ್ನು ಯಾರು ಧಾರಣೆ ಮಾಡ್ತಾರೆ ಅಂತ ಕೇಳುವಾಗ ಕಂಧಾಸ್ಯತಿ ಅಂತ ಹೇಳುವಾಗ ಇಂದ್ರದೇವರು ನನ್ನ ಯಾಗದಿಂದಲೇನೆ ಹುಟ್ಟಿದ ಕೂಸಾದ್ರಿಂದಾಗಿ ನಾನೇ ಇದನ್ನು ರಕ್ಷಣೆ ಮಾಡುತ್ತೇನೆ ಅಂತ ಇಂದ್ರದೇವರೇ ಬಂದು ತನ್ನ ಬೆಟ್ಟನ್ನು ಬಾಯಿಗಿಡುತ್ತಂತ ಕೂಸಿ. ಆಗ ಆ ಬಾಯಲ್ಲಿ ಇಟ್ಟ ಬೆಟ್ಟಿನಿಂದಲೇನೆ ಅದರಿಂದ ಹಾಲು ಬರ್ಲಿಕ್ಕೆ ಶುರುವಾಯಿತು. ಅದಕ್ಕೆ ಆನಂದ ಆಯ್ತು, ಖುಷಿಯಾಗಿ ಕುಡಿತಾ ಬೆಳೀತಂತೆ. ಆಗ ಇಂದ್ರದೇವರು ಬಂದು ಹೇಳಿರುವಂತ ಮಾತು, ಯಾರು ಧಾರಣೆ ಮಾಡುತ್ತಾರೆ, ಯಾರು ಧಾರಣೆ ನಾನೇ ಮಾಡ್ತೀನಿ. ಮಾಂಧಾತ ಅಂದ್ರಂತೆ. ಮಾಂಧಾತ ಅಂದ್ರು. ಅದರಿಂದಲೇ ಹುಟ್ಟಿದಂತ ರಾಜನಿಗೂ ಕೂಡ ಮಾಂಧಾತ ಅಂತಲೇ ಹೆಸರು ಬಂತಂತ. ಹೀಗೆ ಮಾಂಧಾತ ಅನ್ನುವ ರಾಜ ಬಂದಂತ ಇಲ್ಲಿ ಇಂಥ ರಾಜನಾದ ಅವನು ಒಳ್ಳೆ ಚೆನ್ನಾಗಿ ದೇಶ ಆಳ್ದವನು, ಸೂರ್ಯವಂಶದ ಹುಡುಗ, ಚೆನ್ನಾಗಿ ಆಳುತ್ತಿದ್ದ. ಆಮೇಲೆ ಅವನಿಗೆ ಸುಮಾರು ಅವನಿಗೂ ದೊಡ್ಡವನಾದ ಮೇಲೆ ಅವನಿಗೆ 50 ಜನ ಮಕ್ಕಳಿದ್ರಂತೆ. 50 ಜನ ಪರಮ ಸುಂದರಿಯರು, ಎಲ್ಲರೂ ಕೂಡ ಭಾರಿ ಒಳ್ಳೊಳ್ಳೆ ಮಕ್ಕಳಿದ್ರಂತೆ. ಆಮೇಲೆ ಈ ಒಂದು ಸರ್ತಿ ಏನಾಯ್ತು, ಇವನು ದೇಶ ಆಳುತ್ತಾ ಇರುವಾಗಲೇ, ಇವನಿಗೆ ಮಕ್ಕಳಿರುವಾಗಲೇ ಒಂದು ಕಡೆಯಲ್ಲಿ ಸೌಭರಿ ಅಂತ ಋಷಿಗಳು. ಆ ಸೌಭರಿ ಋಷಿಗಳು ಅವರು ಯಮುನಾ ನದಿಯಲ್ಲಿ ಕೂತುಕೊಂಡು ತಪಸ್ಸು ಮಾಡ್ತಿದ್ರಂತೆ. ಒಳಗೆ ಜಲದ ಒಳಗೆ ಹೋಗಿ, ಜಲಸ್ತಂಭನ ವಿದ್ಯೆ ಗೊತ್ತಿತ್ತವರು, ಒಳಗೆ ಹೋಗಿ ತಪಸ್ಸು ಮಾಡುತ್ತಿದ್ರಂತೆ. ಅವರು ಒಳಗೆ ಹೋಗಿ ತಪಸ್ಸನ್ನ ಮಾಡ್ತಾ ಇರುವಾಗ ಆಗೇನಾಗಿತ್ತಂತೆ, ಅವರಿಗೆ ಒಳಗೆ 2 ಮೀನುಗಳನ್ನು ನೋಡಿದ್ರಂತೆ. 2 ಮೀನುಗಳು, ಗಂಡು ಹೆಣ್ಣು ಮೀನುಗಳು ಪರಸ್ಪರವಾಗಿ ಪ್ರೀತಿಯಿಂದ ಆಪ್ಯಾಯಮಾನವಾಗಿ ಓಡಾಡ್ತಾ ಇದ್ರು. ಅದನ್ನು ನೋಡಿ ಇವರಿಗೆ ಅನಿಸ್ತು, ಎಲ್ಲ ಇವು ಎಷ್ಟು ಚೆನ್ನಾಗಿದ್ದಾವಲ್ಲ, ಸಂಸಾರ ಮಾಡಿಕೊಂಡು ನಾನು ಸಂಸಾರ ಮಾಡಬೇಕು ಅಂತ ಅನಿಸ್ತಂತವ್ರು ಸೌಭರಿಗಳಿಗೆ. ನಾನು ಸಂಸಾರ ಮಾಡಬೇಕು ಅಂತ ಅನಿಸಿ ಸಂಸಾರಕ್ಕೆ ಅಂತ ಯಾರನ್ನಾದ್ರೂ ವಿವಾಹ ಮಾಡಿಕೊಳ್ಬೇಕಲ್ಲ, ಕನ್ಯಾಮಣಿಗಳನ್ನು ವಿವಾಹ ಮಾಡಿ
ಯಾರಿದ್ದಾರೆ ಕನ್ಯೆ ಅಂತ ನೀರಿಂದ ಹೊರಗೆ ಬಂದ ಕೂಡಲೇ ವಿಚಾರ ಗೊತ್ತಾಯಿತು. ಮಾಂಧಾತ ರಾಜನಿಗೆ 50 ಜನ ಹೆಣ್ಣುಮಕ್ಕಳಿದ್ದಾರೆ ಅಂತ ಗೊತ್ತಾಯ್ತು. 50 ಜನ ಹೆಣ್ಣುಮಕ್ಕಳಿದ್ದಾರೆ, ಅವ್ರನ್ನೇ ಅದ್ರಲ್ಲಿ ಯಾರೋ ಒಬ್ಬ ಕನ್ಯಾದಾನ ಮಾಡು ಅಂತ ಕೇಳಿದ್ರೆ ಸಾಕು, ಹೋಗಿ ಕೇಳೋಣ ಅಂತ. ಆಗ ಯಮುನಾಂತರ ಜಲೇ ಮಗ್ನಃ ತಪ್ಯಮಾನ ಪರಂತಪಃ ನಿರ್ವೃತ್ತಿಂ ಮೀನರಾಜಸ್ಯ ವೀಕ್ಷ ಮೈಥುನ ಧರ್ಮಿಣಃ. ಕೂಟೆ ಬಂದ ಇಲ್ಲಿಗೆ, ಅದನ್ನೆಲ್ಲ ನೋಡಿ ಬಂದು ಸವಿಚಿಂತ್ಯ ಪ್ರಿಯ ಸ್ತ್ರೀಣಾಂ, ಅದಕ್ಕೆ ಬಂದು ಕೇಳಿದಂತೆ ರಾಜನ್ನೇ ಕೇಳಿದ. ರಾಜ, ನಿನಗೆ 50 ಜನ ಮಕ್ಕಳಿದ್ದಾರೆ, ಯಾರಾದ್ರೂ ಒಂದು ಕನ್ಯಾದಾನ ಮಾಡು ಅಂತ ಕೇಳಿ. ಕನ್ಯಾದಾನ ಮಾಡು ಅಂದ್ರೆ ಇವ್ರು ನೋಡಿದ್ರೆ ಮುಪ್ಪು, ವಯಸ್ಸಾಗಿ ಹೋಗಿದೆ, ವಯಸ್ಸಾದ ಮುದುಕ. ಆ ವಯಸ್ಸಾದ ಮುದುಕನನ್ನ ನೋಡಿ ಅಂದ್ಕೊಂಡ್ರಂತೆ ರಾಜ. ಅಂದನಂತೆ ಏನ್ ಮಾಡ್ತಾರೆ ಹೇಳಲಿಕ್ಕಾಗಲ್ಲ ಪಾಪ, ಡೈರೆಕ್ಟ್ ಆಗಿ. ಋಷಿಗಳು ಬಂದು ಕೇಳ್ತಿದ್ದಾರೆ, ಇಲ್ಲ ಅಂತ ಹೇಗೆ ಹೇಳೋ ಡೈರೆಕ್ಟ್ ಆಗಿ, ವಯಸ್ಸಾದವ್ರಿಗೆ ಮಕ್ಕಳು ಕೊಡ್ಲಿಕ್ಕಾಗಲ್ಲ ಅಂತ. ಅದಕ್ಕೆ ಅವರೇ ಹೇಳಿದ್ರಂತೆ, ನನ್ನ ಹೆಣ್ಮಕ್ಳೇ ಇವರನ್ನು ಒಪ್ಕೊಳ್ಳೋದಿಲ್ಲ, ಆದ್ರಿಂದಾಗಿ ನನ್ನ ಹೆಣ್ಣು ಮಕ್ಕಳನ್ನು ಕರೀತೀನಂತೆ, ಎದುರಿಗೆ ಕರೆದು ತೋರಿಸ್ತೀನಂತೆ. ಆದ್ರೆ ಯಾರು ನಿನ್ನನ್ನು ಒಪ್ಪಿಕೊಳ್ತಾರೋ ಅವ್ರನ್ನ ವಿವಾಹ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮೊದಲು ಮನಸ್ಸಲ್ಲಿ ಅಂದ್ಕೊಂಡಂತೆ ಸವಿಚಿಂತ್ಯ ಅಪ್ರಿಯ ಸ್ತ್ರೀಣಾಂ ಜರಟೋಯಂ ಅಸಮ್ಮತಃ ಅಂತ ಹೇಳ್ತಾರೆ. ಜರಟೋಯಂ ಅಸಮ್ಮತಃ ಎರಡು ರೀತಿ ಸತ್ಯಧರ್ಮರು ಹೇಳ್ತಾರೆ. ಇವರು ಜರಟ ಅಂತ ಹೇಳಿದ್ರೆ ಮುಪ್ಪು ಆವರಿಸಿಕೊಂಡಿದೆ, ಇಂಥವನನ್ನ ಅಯಂ ಅಸಮ್ಮತಃ, ನನ್ನ ಕನ್ಯೆಯರಿಗೆ ಇವನು ಸಮ್ಮತ ಅಲ್ಲ ಅಂತ ಒಂದು. ಇನ್ನೊಂದು ಅರ್ಥ ಏನು ಗೊತ್ತೆ, ಸತ್ಯಧರ್ಮರು ಬರೀತಾರೆ, ಜರಟಃ ಯಮಸಮ್ಮತಃ ಅಂತ ಹೇಳ್ತಾರೆ. ಯಮಸಮ್ಮತ, ಯಮಪಟ್ಟಣಕ್ಕೆ ಹೋಗ್ಲಿಕ್ಕೆ ನಿಂತವರು ಇವರೇನು ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳೋದು ಅಂತ ಹಾಗೂ ಅರ್ಥ. ಅದಕ್ಕೆ ಇಷ್ಟು ಯೋಚನೆ ಮಾಡುವಾಗ ಆಯ್ತು, ಕಡೆಗೆ ಇಲ್ಲ ಅಂತ ಹೇಳಿದೇನೆ, ಕರಿತೀನಿ ಅಂತ ಹೇಳಿದ್ನಲ್ಲ ಮಕ್ಕಳನ್ನ, ಸರಿ ಆಯ್ತು ಕರಿ ನೀನು ಅಂತ ಹೇಳಿದರು. ರಾಜ ಹೋದಂತೆ ಒಳಗೆ ಹೋಗಿ ಕರ್ಕೊಂಡ್ಬರ್ತೀನಿ ಅಂತ. ಅವರು ಒಳಗೆ ಹೋಗಿ ಹೊರಗೆ ಬರೋದ್ರೊಳಗೇನೆ ಸೌಬರಿ ಋಷಿಗಳು ತಮ್ಮ ದೇಹವನ್ನ ಒಳ್ಳೆ ತಾರುಣ್ಯಮಯವಾದ ದೇಹ ಮಾಡ್ಕೊಂಡು ಕೂತ್ಬಿಟ್ರಂತೆ. ಆ ದೇಹ ನೋಡಿದ್ರೆ ಸ್ಫುರದ್ರೂಪಿ ಆಗಿರಬೇಕು ಅಂತ ದೇಹ. ಆ ದೇಹ ಮಾಡ್ಕೊಂಡಿದ್ರಿಂದ ನೋಡಿದ್ರು, ಬಂದಂತ ಹೆಣ್ಣು ಮಕ್ಕಳು ನೋಡಿದ್ರು, ಯಾರಾದ್ರೂ ಒಬ್ಬ ಕನ್ಯಾದಾನ ಮಾಡು ಅಂತ ಇವನು ಕೇಳಿದ್ದ. 50 ಜನ ಬಂದ್ರು. 50 ಜನ ಬಂದವರು ನೋಡಿದ್ರು, 50 ಜನರು ಕೂಡ ನಾನೇ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಎಲ್ಲರೂ ಕೂಡ ಆ ಹುಡುಗನ ಅಂದ್ರೆ ಸೌಬರಿ ಋಷಿಗಳನ್ನು ನೋಡಿ ಅಂತ ದೇಹ ಬಂದ್ಬಿಟ್ಟಿತ್ತು. 50 ಜನ ಮಾಡ್ಕೊಳ್ತೀನಿ. ಕಡೆಗೆ ಸೌಬರಿ ಋಷಿಗಳು ಹೇಳಿದ್ರು, ಹಾಗಾದ್ರೆ ನೀವೇನು ಯೋಚನೆ ಮಾಡ್ಬೇಕು, 50 ಜನರನ್ನು ನಾನೇ ಮಾಡ್ಕೊಳ್ತೀನಿ ಅಂದ್ರೆ ಇವರು ಮುಂಚೆ 50 ಜನರನ್ನು ಮಾಡ್ಕೊಳ್ತೀನಿ ಅಂತ ಅಷ್ಟೂ ಜನರನ್ನು ವಿವಾಹ ಮಾಡಿಕೊಂಡ್ರು. ಅವ್ರನ್ನೆಲ್ಲ ವಿವಾಹ ಮಾಡಿಕೊಂಡು ಎಲ್ರಿಗೂ ಕೂಡ ಆನಂದವಾಗಿಡಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ರಂತೆ, ಆ ಆನಂದ ಕೊಡೋದಕ್ಕೋಸ್ಕರವಾಗಿ 50 ದೇಹ ಪಡ್ಕೊಂಡ್ರಂತೆ. 50 ದೇಹ ಪಡ್ಕೊಂಡು ಒಳ್ಳೆ ದಿವ್ಯವಾದಂತ ದೇಹ, ಆ ದೇಹದಿಂದಾಗಿ ಎಲ್ಲರ ಜೊತೆಗೂ ಸಂಸಾರ ಮಾಡಿದ್ರಂತೆ. ಆ 50 ದೇಹ ಪಡ್ಕೊಂಡು ಸಂಸಾರ ಮಾಡಿದ್ರೆ 5,000 ಜನ ಹುಟ್ಟಿದ್ರಂತೆ. 5,000 ಜನ ಮೊಮ್ಮಕ್ಕಳು ಎಷ್ಟಿರಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇವನ ಜೀವನ ಹೇಗಾಗೋಯ್ತು ಅಂದ್ರೆ, ಸೌಬರಿ ಋಷಿಗಳ ಜೀವನ ಹೇಗಾಯ್ತು ಅಂದ್ರೆ, ಇವರು ಮುಂದೆ ಹೋದಂತೆ 5,000 ಜನ ಮಕ್ಕಳು, ಅವರಿಗೆ ಮೊಮ್ಮಕ್ಕಳು, ಆ ಮೊಮ್ಮಕ್ಕಳು ಅಂತಂದ ಮೇಲೆ ಇನ್ನು ಏನೇನು ನಡಿಬೇಕು, ಎಲ್ಲವೂ ಹೇಳಿ ಕಾರ್ಯಗಳೆಲ್ಲ ನಡಿಬೇಕು. ಹುಟ್ಟಿದ ಕೂಡಲೇ ನಾಮಕರಣ ಆಗಬೇಕು, ಉಪನಯನ ಆಗಬೇಕು, ಅದು ಇದು ಅಂತೂ ಒಂದು ದಿವಸವೂ ಕೂಡ ಬಿಡುವೇ ಇಲ್ಲ ಇವರು. ಯಾವುದೋ ಮೊಮ್ಮಕ್ಕಳ ಉಪನಯನಕ್ಕೆ ಹೋಗ್ಬೇಕು, ನಾಮಕರಣಕ್ಕೆ ಹೋಗ್ಬೇಕು, ಅಂತೂ ಒಂದು ದಿವಸ ಬಿಡುವೇ ಇಲ್ಲ ಅಂತ ಆಗ್ಬೇಕು. ಈ ರೀತಿ ಸ್ಥಿತಿ ಬಂತವನು. ಏನ್ ಮಾಡಬೇಕು ಗೊತ್ತಾಗ. ಹಾಗೆ ಎಲ್ಲಾ ದಿನದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಾಯ್ತು. ಕೊನೆಗೆ ಅನ್ನಿಸ್ತಂತವ್ರಿಗೆ ಸೌಬರಿಗಳು, ಅಯ್ಯೋ ಇದೇನ್ ಜೀವನ ಇದು, ನಾನು ಒಳ್ಳೆ ತಪಸ್ಸು ಮಾಡ್ಕೊಂಡು ಕೂತಿದ್ದೆ, ಯಾವುದೋ ಒಂದು ಮೀನು ನೋಡಿ ನಾನು ಸಂಸಾರ ಮಾಡಬೇಕು ಅಂತ ಬಂದು ಇಂತಹ ಸಂಸಾರಕ್ಕೆ ಬಿದ್ದನಲ್ಲ ನಾನು ಅಂತ ಅನ್ಕೊಂಡು, ಸಾಕಿನ್ನ ಹೋಗಬೇಕು ಅಂತ ಅನ್ಕೊಂಡು ಇನ್ನು ಸಾಕು ಮಾಡಬೇಕು ಅಂತ ಹೊರಟ್ರಂತವ್ರು. ಕೊನೆಗೆ ಯಾವುದು ಬೇಡ ಅಂತ ಅಂದ್ರೆ, ಇದು ಯೋಗದಿಂದಾಗಿ ಯೋಗಜ ದೇಹ, ಇದೆಲ್ಲ ಆಚಾರ್ಯ ಪ್ರಕರಣ ಗ್ರಂಥಗಳೆಲ್ಲ ಅಲ್ಲಲ್ಲಿ ಉಲ್ಲೇಖ ಮಾಡುತ್ತಾರೆ. ಇದನ್ನೆಲ್ಲ ಪ್ರಕರಣ ಗ್ರಂಥಗಳಲ್ಲೂ ಕೂಡ ಈ ಸೌಬರಿ ಋಷಿಗಳದ್ದನ್ನು ಇಟ್ಟುಕೊಂಡು ಪ್ರಕರಣ ಖಂಡನತ್ರಯದಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಯೋಗದಿಂದಾಗಿ ಇದನ್ನೆಲ್ಲ ಯೋಗಜ ದೇಹ ಅಂತ ಪಡ್ಕೊಂಡು ಮಾಡಿದ್ರಂತೆ. ಅದರಲ್ಲಿ 50 ಯಾಕೆ ಹೀಗೆ ಮಾಡಿದ್ರು ಅಂದ್ರೆ ತಪ್ಪಲ್ಲ, ಮತ್ತೆ ಅವ್ರು ಮಾಡಿದ್ದಾರೆ, ನಾವು ಮಾಡ್ಲಿಕ್ಕಾಗೋದಿಲ್ಲ ಅದನ್ನೆಲ್ಲ. ಯಾಕೆಂದ್ರೆ ಅವರು 50 ದೇಹ ಪಡ್ಕೊಂಡ್ರೆ ನಮಗೆ ಪಡ್ಕೊಳ್ಳಿಕ್ಕಾಗ್ತದೆ ಅಲ್ಲ. ಅದು ಅವ್ರು ಮಾಡಿದ್ದು ಯಾಕೆ ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತಂತೆ, ತಪಸ್ಸು ಮಾಡಿ ಅವ್ರಿಗೆ ಇನ್ನೂ 50 ಜನ್ಮ ಇದೆ, 50 ಜನ್ಮ ಆದಮೇಲೆ ಮೋಕ್ಷ ಸಿಗ್ತದೆ ಅಂತ ಗೊತ್ತಿತ್ತಂತೆ, ಮುಂದಿನ ಜನ್ಮಗಳೆಲ್ಲ ಗೊತ್ತಿತ್ತಂತೆ. ಹಾಗೆ ಗೊತ್ತಿದ್ದದ್ರಿಂದಾಗಿ ಅವರು ಮೊದಲೇ ಮಹಾತ್ಮರು ಇರ್ತಾರೆ, ಕೆಲವು ಜ್ಞಾನಿಗಳು ಅಂತಿರ್ತಾರೆ, ಆ ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗ್ತಿರ್ತದಷ್ಟೇ. ಸುಮ್ಮನೆ ಕಂಡವರೆಲ್ಲರೂ ಕೂಡ ನಾನು ಜ್ಞಾನಿ ಅಂತ ಹೇಳ್ಕೊಂಡ್ಬಿಡೋದು, ನನಗೆ ಈ ಜನ್ಮದಲ್ಲಿ ಅವರಿದ್ರು ಇವರಿದ್ರು ಅಂತ ಅನ್ಕೊಂಡು ಮದುವೆ ಮಾಡ್ಕೊಂಡ್ಬಿಡೋದು, ಹಾಗೆಲ್ಲ ಮಾಡಬಾರ್ದು. ಯಾರೋ ಜ್ಞಾನಿಗಳು ವಾದಿರಾಜರಂತ ಮಹಾತ್ಮರು ಅನುಗ್ರಹ ಮಾಡಿರ್ತಾರಲ್ಲ ಅಂಥವರಿಗೆಲ್ಲ. ಒಬ್ಬರು ಆಚಾರ್ಯ ಇದ್ರು, ಹಾಗೆ ಜಮಖಂಡಿ ಆಚಾರ್ಯ ಅಂತ ಹುಟ್ಟಿದ್ರು. ಜಮಖಂಡಿ ಆಚಾರ್ಯರು ಹೀಗೆ ಅವರಿಗೆ
ಅವ್ರೇನು ಮಾಡ್ತಿದ್ರಂತೆ, ಪ್ರಾಣದೇವರು ಉಪಾಸಕರು, ವಾಗರಾಜರ ಮಹಾ ಉಪಾಸಕರವರು. ಅಂಥ ಮಹಾತ್ಮರು ಬೆಳಿಗ್ಗೆ ಎದ್ದು ಕೂಡ್ಲೇನೆ ಅವರು ಜಪ ತಪ ಅನುಷ್ಠಾನ ಎಲ್ಲ ಮುಗಿಸ್ಕೊಂಡು ನಮಾಜ್ ಮಾಡ್ತಿದ್ರಂತೆ. ನಮಾಜ್ ಯಾಕೆ ಅಂತ ಹೇಳಿದರೆ, ನನಗೆ ಮುಂದಿನ ಒಂದು ಜನ್ಮ ಎನ್ನುವಂತಹದ್ದು ಆ ತುರುಕ ಜನ್ಮ ಇದೆ ಅಂತ ಹೇಳಿಬಿಟ್ಟೇನೆ ನಮಾಜ್ ಮಾಡ್ತಿದ್ರಂತವ್ರು. ಅದನ್ನು ಒಂದೇ ಜನ್ಮದಲ್ಲಿ ಕಳ್ಕೊಳ್ತೀನಿ ಅಂತ ಮಾಡಿದ್ರು. ಯಾರೋ ಜ್ಞಾನಿಗಳಿರ್ತಾರೆ ಅಷ್ಟೇ, ಅವರೆಲ್ಲ ಹಾಗಿರ್ತದೆ. ನಮ್ಮ ಎದುರಲ್ಲಿ ಓಡಾಡೋರು ಸುಮ್ಮನೆ ಏನೇನೋ ಮಾಡ್ಲಿಕ್ಕೆ ಹೋಗಬಾರ್ದಂಥದ್ದಿಲ್ಲ, ಹಾಗಿರುತ್ತೆ. ಅದೇ ಈ ರೀತಿ ಇವ್ರಿಗೆ ಗೊತ್ತಾಯ್ತು, ಇವ್ರಿಗೆ ಗೊತ್ತಾಗಿ ಅದನ್ನೆಲ್ಲ ಮಾಡಿದ್ರು. 50 ದೇಹ ಪಡ್ಕೊಂಡು ಮಾಡಿದ್ರಂತವ್ರು. ಮಾಡಿಕೊಂಡು ಅದು ಆದರೂ ಇಷ್ಟೆಲ್ಲ ಯಾಕೆ ಅಂತ ಹೇಳಿದರೆ, ಇದು ಇಂಥ ಸ್ಥಿತಿ ಬಂದದ್ದು, ಇದು ಒಳ್ಳೆ ಸಂಸಾರದಲ್ಲಿ ಕೂತ್ಬಿಟ್ರಲ್ಲ, ಯಾಕೆ ಈ ಸ್ಥಿತಿ ಬಂತು ಅಂತ ಹೇಳಿದರೆ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಇದು ಅವರಿಗೆ 50 ಜನ್ಮದ್ದು ಗೊತ್ತಿತ್ತು, ಆದ್ರಿಂದ ಹೀಗೆ ಮಾಡಿಕೊಂಡ್ರು ಅಂತ ಹೇಳಿ ಕೂಡಿಸೋದು. ಇದು ಎಲ್ಲ ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು, ವೈಷ್ಣವ ಪರಂಪರೆಯಲ್ಲಿ ಬಂದಿರುವಂಥ ವ್ಯಾಖ್ಯಾನ. ಕೆಲವು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂದ್ರೆ, ಇದಕ್ಕೆ ಒಬ್ಬ ಬರೆದಿದ್ದಾನದನ್ನು, ಏನು ಅಂದ್ರೆ ವೈಷ್ಣವ ದ್ರೋಹ ಮಾಡಿದ್ದಂತೆ. ಸೌಬರಿ ಋಷಿಗಳು ವೈಷ್ಣವ ದ್ರೋಹ ಮಾಡಿದ್ರು, ಅದಕ್ಕೆ ಇಂಥ ಸ್ಥಿತಿ ಬಂತವರಿಗೆ ಅಂತ ಹೇಳ್ತಾರೆ. 50 ಜನ್ಮ ಬಂದು ಹೀಗೆಲ್ಲ ಆಯಿತು ಅಂತ. ವೈಷ್ಣವ ದ್ರೋಹ ಅಂದ್ರೆ, ಅವರು ಯಮುನಾ ನದಿಯಲ್ಲಿ ತಪಸ್ಸು ಮಾಡ್ತಿದ್ರಂತೆ. ಯಮುನಾ ನದಿಯಲ್ಲಿ ತಪಸ್ಸು ಮಾಡುವಾಗ ಆ ಯಮುನಾ ನದಿ ತೀರಕ್ಕೆ ನಿತ್ಯವೂ ಕೂಡ ಗರುಡ ಬಂದು ಮೀನು ತಿಂದು ಹೋಗ್ತಿದ್ದಂತೆ. ಆ ಮೀನು ಆರಿಸ್ಕೊಂಡು ತನ್ನ ಕೊಕ್ಕೆಯಿಂದ ಹಾಕೋದು ತಿಂದು, ಈ ಕೊಕ್ಕೆ ಹಾಕಿದಾಗೆಲ್ಲ ಒಂದ್ಸರ್ತಿ ನೀರು ಪಟ್ ಪಟ್ ಅಂತ ಶಬ್ದ ಆಗೋದಂತೆ, ಪಳ್ಳ ಅಂತ ಆಗ್ತಿತ್ತು. ಒಳಗೆ ಕೂತಂತ ಸೌಬರಿಗಳಿಗೆ ಡಿಸ್ಟರ್ಬ್ ಆಗ್ತಿತ್ತು. ಅದಕ್ಕೆ ಸೌಬರಿಗಳು ನೋಡಿದ್ರು, ಸಿಟ್ಟು ಬಂತವರಿಗೆ. ಇನ್ನೊಂದು ಸರ್ತಿ ಗರುಡ, ನೀನು ಯಮುನಾ ನದಿಗೆ ಬಂದು ಬಾಯಿ ಹಾಕಿದೆ ಅಂದ್ರೆ ನಿನ್ನ ತಲೆ ಒಡೆದೋಗಲಿ ಅಂತಂದ್ರಂತೆ, ಶಾಪ ಹಾಕಿದ್ರು. ಆವತ್ತಿನಿಂದ ಗರುಡ ಬರಲಿಲ್ಲ ಅಲ್ಲಿಗೆ. ಆದ್ರಿಂದ ಮಹಾವೈಷ್ಣವ ಅಂತ ಕರೆಸಿಕೊಂಡಂತ ಗರುಡದೇವರಿಗೆ ಶಾಪ ಹಾಕಿದ್ರಿಂದಾಗಿ ಇಂಥ ಜನ್ಮಗಳೆಲ್ಲ ಬಂತು, ಸಂಸಾರ ಬಂತು ಅಂತ ಹೇಳ್ತಾರೆ. ಆ ಅರ್ಥ ಅಲ್ಲ, ಹಾಗೆ ತಿಳ್ಕೋಬೇಡ್ರಿ ಅಂತ ಹೇಳ್ತಾರೆ. ಆ ಅರ್ಥ ಅಲ್ಲ. ನಿಜವಾದ ವ್ಯಾಖ್ಯಾನ ಏನು ಅಂತ ಹೇಳಿದರೆ, ಅವರ 50 ಜನ್ಮ ಮೊದಲೇ ಗೊತ್ತಿತ್ತು ಅವರಿಗೆ, ಜ್ಞಾನಿಗಳು. ಆದ್ರಿಂದ 50 ಜನ್ಮವನ್ನು ಒಂದೇ ಜನ್ಮದಲ್ಲಿ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಮಾಡಿದ್ರಂತೆ. ಹೀಗೆ ಇವರ ಚರಿತ್ರೆ ಎನ್ನುವಂತಹದ್ದು ಮಾಂಧಾತನ ಚರಿತ್ರೆ. ಆಮೇಲೆ ಮುಂದೆ ಅದೇ ಸೂರ್ಯವಂಶದಲ್ಲಿ ಅನೇಕ ರಾಜರು ಬರ್ತಾ, ಹರಿಶ್ಚಂದ್ರ ಅಂತ ಒಬ್ಬ ರಾಜ ಬಂದಿದ್ದ. ಹರಿಶ್ಚಂದ್ರ ರಾಜ, ಅವನ ಕಥೆಯೂ ಕೂಡ ಬಹಳ ರೋಚಕವಾಗಿರುವಂತಹದ್ದು. ಆ ಹರಿಶ್ಚಂದ್ರ ಮಹಾರಾಜ, ಅವನಿಗೆ ಸಂತಾನ ಇರಲಿಲ್ಲಂತೆ. ಅವನಿಗೂ ಸಂತಾನ ಇಲ್ಲ ಅಂತ ಸಾಮಾನ್ಯ ಸೂರ್ಯವಂಶದವರೆಲ್ಲ ಸಂತಾನಕ್ಕೋಸ್ಕರ ಒದ್ದಾಡಿದವರೇ, ದೇವರ ಆರಾಧನೆ ಮಾಡಿದವರೇ. ಹಾಗೆ ಅವನು ವರುಣಂ ಶರಣಂ ಯಾತಃ ಪುತ್ರೋ ಮೇ ಜಾಯತಾಂ ಪ್ರಭೋ ಯದಿ ವೀರೋ ಮಹಾರಾಜ ತೇನೈವ ತ್ವಾಂ ಯಜೇಯಿತಿ. ಎಂತ ವಿಚಿತ್ರ! ಹರಿಶ್ಚಂದ್ರ ನನಗೊಂದು ವರುಣನನ್ನು ಪ್ರಾರ್ಥನೆ ಮಾಡಿದ್ನಂತೆ, ವರುಣದೇವರನ್ನು. ವರುಣ, ನನಗೊಂದು ಸಂತಾನ ಕೊಡು, ಆದರೆ ಸಂತಾನ ಕೊಟ್ಟ ನಂತರ ಆ ಸಂತಾನವನ್ನೇ ನಿನಗೆ ಬಲಿ ಕೊಡ್ತೀನಿ. ಯಾರಾದ್ರೂ ಹಾಗೆ ಮಾಡ್ತಾರೆ? ದಡ್ಡ, ಈ ರೀತಿ ಮಾಡಬಾರದು. ಆದರೆ ಆ ಸಂತಾನವನ್ನೇ ಬಲಿ ಕೊಡ್ತೀನಿ ಅಂತ ಹೇಳಿದ್ನಂತೆ. ಒಂದು ಮಗ ಕೊಡು ಅಂತ, ಪುತ್ರನನ್ನು ಕೊಡು ಅಂತ ಕೇಳಿದ್ರು. ಸರಿ ಅಂತ ವರುಣದೇವರು ಅನುಗ್ರಹ ಮಾಡಿ ಒಬ್ಬ ಮಗನನ್ನು ಕೊಟ್ರಂತೆ. ಮಗನನ್ನು ಕೊಟ್ಟರೆ ಅವನಿಗೆ ರೋಹಿತ ಅಂತ ಹೆಸರಿಟ್ಟರು. ಅವನು ಹುಟ್ಟಿದ, ಕೂಸು ಹುಟ್ಟಿತ್ತು. ಕೂಸು ಹುಟ್ಟಿದ ಕೂಡಲೇ ವರುಣದೇವರು ಬಂದ್ರಂತೆ. ವರುಣದೇವರು ಹರಿಶ್ಚಂದ್ರನ ಬಳಿಗೆ ಬಂದು, ಹರಿಶ್ಚಂದ್ರನ ಬಳಿಗೆ ಬಂದು ಕೇಳಿದ್ರಂತೆ, ಹರಿಶ್ಚಂದ್ರ, ನೀನು ಬಲಿ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ, ಕೊಡು ಮತ್ತು ಬಲಿ ಅಂದ್ರಂತೆ. ಆಗ ಹೇಳಿದ ಅವನು, ಸ್ವಾಮಿ, ಬಲಿ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಈಗ ತಾನೇ ಕೂಸು ಹುಟ್ಟಿದೆ, ಮೈಲಿಗೆ ಇರ್ತದೆ, ಈಗ 11 ದಿವಸದ ತನಕ ಮೈಲಿಗೆ ಇರ್ತದೆ, ಮೈಲಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ಮೈಲಿಗೆ ಮುಗಿಲಿ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮೈಲಿಗೆ ಮುಗಿಯೋ ತನಕ ಕಾದ್ರು ವರುಣದೇವರು. ಕಾದ್ರು, ಮೈಲಿಗೆ ಮುಗೀತು. ವರುಣದೇವರು ಬಂದು ಮತ್ತೆ ಕೇಳಿದ್ರಂತೆ, ಈಗಲಾದ್ರೂ ಮುಗೀತಲ್ಲ, ಕೊಡು. ಸ್ವಾಮಿ, ಹುಟ್ಟಿದೆ ಮಗು, ಇನ್ನೂ ನಾಮಕರಣವೇ ಮಾಡಿಲ್ಲ, ನಾಮಕರಣ ಮಾಡಿ ಎಲ್ಲ ಆಗಲಿ, ಆಮೇಲೆ ಕೊಡ್ತೀನಿ. ಸರಿ ಆಯ್ತು, ನಾಮಕರಣ ಆಯ್ತು. ಮತ್ತೆ ಬಂದರು ವರುಣದೇವರು, ಕೇಳಿದ್ರು, ಈಗಲಾದ್ರೂ ಕೊಡು, ಬಲಿ ಕೊಡು ಅಂದ್ರೆ, ಸ್ವಾಮಿ ಹಾಗೆಲ್ಲ ಕೊಡಬಾರದು. ಯಾಕೆ ಅಂತ ಹೇಳಿದರೆ, ಇದು ಏನು ಅಂತ ಹೇಳಿದರೆ, ಮಗು ಎನ್ನುವಂತಹದ್ದು ನಮಗೆಲ್ಲ 11 ದಿವಸಕ್ಕೆ ಶುದ್ಧ ಆಗ್ತದೆ ನಮಗೆಲ್ಲ. ಆದರೆ ಮಗು ಶುದ್ಧ ಆಗಬೇಕು ಅಂದ್ರೆ 48 ದಿವಸ ಆಗಬೇಕು, ಅವಾಗ ಶುದ್ಧ ಆಗ್ತದೆ. ಆದ್ರಿಂದ ಅಲ್ಲಿ ತನಕ ಕೊಡಬಾರದು, 48 ದಿವಸ ಆಗಲಿ ಇದು. ಸರಿ, ಹೌದಾ, ಸರಿ ಆಯ್ತು. 48 ದಿವಸಗಳಿತ್ತು. ಮತ್ತೆ ವರುಣದೇವರು ಬಂದರು, ಕೊಡು, ಬಲಿ ಕೊಡು ಅಂದ್ರು. ಮತ್ತೆ ಕೇಳಿದ್ರು, ಮತ್ತೆ ಹೇಳಿದ, ಸ್ವಾಮಿ, ಈಗೇನೋ ಶುದ್ಧ ಆಗಿದೆ ಕೂಸು, ಆದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಶುದ್ಧ ಆಗೋದು ಯಾವಾಗ ಅಂದ್ರೆ, ಮಗುವಿಗೆ ಹಲ್ಲು ಬಂತು ಅಂತ ಆದ್ರೆ, ಹಾಲು ಹಲ್ಲು ಅಂತಾರಲ್ಲ, ಆ ಹಲ್ಲು ಬಂದ್ರೆ ಅವಾಗ ಶುದ್ಧ ಆಗ್ತದೆ ಅಂದ್ರೆ. ಸರಿ, ಹಲ್ಲು ಬರಲಿ. ಹಲ್ಲು ಬಂತು, ವರುಣದೇವರು ಹಲ್ಲು ಬಂದ್ರು, ಕೇಳಿದ್ರು, ಈಗಲಾದ್ರೂ ಕೊಡೋ ನೀನು ಅಂತಂದ್ರು. ಕೊಡು ಅಂದ್ರೆ ಮತ್ತೆ ಹೇಳಿದ್ನಂತೆ, ಸ್ವಾಮಿ, ಹೌದು ಬಂದಿದೆ, ಹಲ್ಲು ಬಂದಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಪರಿಪೂರ್ಣ ಶುದ್ಧ ಆಗೋದು ಯಾವಾಗ ಅಂತ ಹೇಳಿದ್ರೆ, ಬಂದ ಹಲ್ಲು ಒಂದು ಸರ್ತಿ ಬೀಳಬೇಕು ಅಂತ, ಬಂದ ಹಲ್ಲು ಬೀಳಬೇಕು, ಆಮೇಲೆ ಶುದ್ಧ ಆಗ್ತದೆ ಅಂತ.
ಅಯ್ಯೋ ದೇವ್ರು ಏನಿದೆ, ಸರಿ ಆಯ್ತು. ಮತ್ತೆ ವರ್ಣದೇವರು ಹೋದ್ರು, ಆ ಹಲ್ಲು ಬಿತ್ತು, ವರ್ಣದೇವರು ಬಂದ್ರು. ಇಲ್ಲ, ಬಂದ ಹಲ್ಲು ಬಿದ್ದಿದೆ, ಇನ್ನೊಂದು ಹಲ್ಲು ಬರಬೇಕು ಅಂದ್ರು. ಮತ್ತೆ ಸರಿ ಆಯ್ತು, ಇನ್ನೊಂದು ಹಲ್ಲು ಬರ್ತೀನಿ ಮತ್ತೆ ಬಂದ್ರು. ಆಮೇಲೆ ಹೇಳಿದ್ರಂತೆ, ಇನ್ನೊಂದು ಸರ್ತಿ ಬಂದಾಗ, ಸ್ವಾಮಿ ಇಲ್ಲಿ ತನಕವೇ ತಡೆದಿದ್ದೀರಂತೆ, ಒಂದು ಉಪನಯನ ಮಾಡಿಬಿಡ್ತೀನಂತೆ, ಉಪನಯನ ತನಕ ತಡೆದ್ಬಿಡ್ರಿ ಅಂತಂದಂತೆ. ಸರಿ ಇಂತು ಉಪನಯನ ಆಯ್ತು. ಉಪನಯನ ಆಗೋ ಹೊತ್ತಿಗೆ ಆ ಮಗನಿಗೆ ಗೊತ್ತಾಗಿರುತ್ತಂತೆ, ಇನ್ನು ಬಹಳ ಕಷ್ಟ ಇದೆ ನಮ್ಮಪ್ಪ ನನ್ನನ್ನು ಉಳಿಸ್ಕೊಳ್ಳೋದು, ನನ್ನ ಬರೀ ಕೊಟ್ಟೇ ಕೊಡ್ತಾರೆ, ಆದ್ದರಿಂದ ನಾನು ಇರಬಾರ್ದಿಲ್ಲ ಅಂತ ತಿಳ್ಕೊಂಡು ಅದು ಓಡಿ ಹೋಗಿಬಿಡೋಣ ಅಂತ ಉಪನಯನ ಆದದ್ದು ಮಗು ಓಡಿ ಹೋಗಿಬಿಡುತ್ತಂತೆ. ರೋಹಿತ ಓಡಿ ಹೋಗಿಬಿಟ್ಟ, ಸಿಗಬಾರ್ದು, ನನ್ನೇ ಬಲಿ ಕೊಟ್ಬಿಡ್ತಾರೆ ಇವರು ಅಂತ ಹೋಗಿಬಿಟ್ಟ. ಆಯ್ತು, ಈ ಮಗ ಹೋದ. ಆಮೇಲೆ ಈ ಕಡೆಯಿಂದ ವರ್ಣದೇವರು ಬಂದು ಕೂಡಲೇ ಕೇಳಿದ್ರೆ, ಬಲಿ ಕೊಡೋ ನೀನು ಅಂತ ಕೇಳಿದ್ರಂತ ಹರಿಶ್ಚಂದ್ರನ್. ಕೇಳಿದ್ರೆ ಕೈ ಎತ್ತಿ ಕೂತ್ಬಿಟ್ಟ, ಕೈ ಚೆಲ್ಲಿ ಕೂತ. ನಾನೇನು ಮಾಡಿ, ಮಗ ಇದ್ರ ಕೊಡ್ತಿದ್ದೆ, ಮಗನೇ ಇಲ್ಲ, ಎಲ್ಲ ಓಡಿ ಹೋಗಿಬಿಟ್ಟಿದ್ದಾನೆ ಅಂದ್ಬಿಟ್ಟ. ಇಲ್ಲಿ ತನಕ ಕೊಡ್ತೀನಿ ಅಂತ ಹೇಳಿದವನು ಈ ರೀತಿ ಸುಳ್ಳು ಹೇಳಿಬಿಟ್ಟು ನನ್ನ ಕೊನೆಗೇನಿಲ್ಲ ಅಂತ ಕೈ ಚೆಲ್ಲಿ ಕೂತ್ಬಿಟ್ಟ ಹರಿಶ್ಚಂದ್ರ. ಇಷ್ಟು ಮಾಡುವಾಗ ಕಡೆಗೆ ಬಹಳ ಪೀಡಿಸ್ಲಿಕ್ಕೆ ಶುರು ಮಾಡಿದಂತೆ, ಶಾಪ ಹಾಕಿದ. ಏನು ಶಾಪ ಹಾಕಿದ ಅಂದರೆ, ಅವನಿಗೆ ಉದರ ರೋಗ ಬರಲಿ ಅಂತ ಒಂದು ಶಾಪ ಹಾಕಿದಂತೆ. ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಡೋದು, ಸುಮ್ಮನೆ ನೀರು ತುಂಬ್ತಿರೋದು, ಯಾವಾಗಲೂ ನೀರು ತುಂಬೋದು, ತೆಗಿಬೇಕು ಮತ್ತು ಹೊಟ್ಟೆ ನೀರು ತುಂಬೋದು. ಈ ರೀತಿಯಲ್ಲಿ ಉದರ ರೋಗ ಬಂತು ಅವನಿಗೆ. ದಾನ ಕೊಟ್ಟು ನಾನು ಬಲಿ ಕೊಡ್ತೀನಿ ಅಂತ ಕೊಡಲಿಲ್ಲ. ಅದರಿಂದ ಯಾರಾದರೂ ಹರಿಕೆ ಹೊತ್ತುಕೊಳ್ಬೇಕಾದ್ರೆ ಹುಷಾರಾಗಿರಬೇಕು. ಹರಿಕೆ ಹೊತ್ತುಕೊಂಡ್ರೆ ಅದನ್ನು ತೀರಿಸ್ಬೇಕಂತೆ. ಸುಮ್ಮನೆ ಹರಿಕೆ ಹೊತ್ಕೊಂಡ್ಬಿಡೋದು, ಆಮೇಲೆ ನನಗಾಗಲ್ಲ ಅಂದ್ಬಿಡು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ರೋಗ ರುಜಿನಗಳೆಲ್ಲ ಬಂದ್ಬಿಡ್ತಾವೆ ಆಮೇಲೆ. ಹಾಗೆ ಆ ರೀತಿಯಲ್ಲಿ ಇವನಿಗೆ ರೋಗ ಬಂತು. ಆದರೆ ಇವನು ಮಾತ್ರ ಹೋದವನು ರೋಹಿತ ಎಲ್ಲ ಕಡೆಯಲ್ಲೂ ಕೂಡ ಓಡಾಡ್ತಾ ಇದ್ದಾನಂತೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಬ್ಬ ಋಷಿಗಳು ಕಾಣಿಸಿದಂತೆ. ಅವ್ರ ಹೆಸರು ಅಜೀಗರ್ತ ಅಂತ ಋಷಿಗಳು, ಅಜೀಗರ್ತ. ಆ ಅಜೀಗರ್ತ ಅನ್ನುವಂಥ ಋಷಿಗಳಿಗೆ 3 ಜನ ಮಕ್ಕಳಿದ್ರಂತೆ. 3 ಜನ ಮಕ್ಕಳಿದ್ರು. ಅದಕ್ಕೆ ಅವರನ್ನು ನೋಡಿ ಅವ್ರ ಹತ್ರ ಎಲ್ಲ ತನ್ನ ವೃತ್ತಾಂತ ಎಲ್ಲ ಹೇಳ್ಕೊಂಡಂತೆ ಇವನು ರೋಹಿತ. ಸ್ವಾಮಿ, ನನಗೆ ಹೀಗೆ ವರ್ಣನಿಗೆ ಬಲಿ ಕೊಡಬೇಕು ಅಂತ ನಮ್ಮಪ್ಪ ಕೂತಿದ್ದಾನೆ, ಕೊಡ್ತೀನಿ ಅಂತ ಬೇರೆ, ನಾನು ಹುಟ್ಟಿದ್ರೆ ಬಲಿ ಕೊಡ್ತೀನಿ ಅಂತ ಹೇಳಿದ್ದ, ಇಂಥದ್ದೆಲ್ಲ ಮಾಡಿಬಿಟ್ಟಿದ್ದಾರೆ ನಮ್ಮಪ್ಪ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಾನು ಬದುಕಬೇಕಲ್ಲ ಅಂತೆಲ್ಲ ಕೇಳಿದ್ನಂತೆ. ಯಾಕೆ, ನಮ್ಮಪ್ಪ ಹೋದ್ಮೇಲೆ ಆ ಆಸ್ಥಾನದಲ್ಲಿ ಕೂತ್ಕೊಂಡು ನಾನೇ ಆಳಬೇಕು, ಆದ್ದರಿಂದ ನಾನು ಬದುಕಬೇಕು ಅಂತೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಅವ್ರು ಹೇಳಿದ್ರಂತೆ, ಆಯ್ತು ಹಾಗಾದರೆ ಪರವಾಗಿಲ್ಲ, ಹಾಗೂ ನನಗೆ 3 ಜನ ಮಕ್ಕಳಿದ್ದಾರೆ. 3 ಜನರಲ್ಲಿ ಅದರಲ್ಲಿ ಮೊದಲನೇ ಮಗನ ಮೇಲೆ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂದ ಅವನು, ನನಗೆ ಪ್ರೀತಿ. ಕೊನೆಯ ಮಗ ಇದ್ದಾನೆ, ಕೊನೆಯ ಮಗನ ಮೇಲೆ ನನ್ನ ಹೆಂಡತಿಗೆ ಪ್ರೀತಿ ಜಾಸ್ತಿ ಎಂದು. ಮಧ್ಯದಲ್ಲಿ ಒಬ್ಬನಿದ್ದಾನೆ, ಪರವಾಗಿಲ್ಲ ಅಂತಂದ್ರು. ಆದ್ರಿಂದ ಮಧ್ಯದ ಮಕ್ಕಳನ್ನು ಕೊಡಬಹುದು ಅಂತ ಹೇಳಿ ಅವನ ಮಧ್ಯದ ಮಗ, ಅವನ ಹೆಸರು ಶುನಶೇಪ ಅಂತ. ಶುನಶೇಪ ಅನ್ನುವಂಥ ಋಷಿ. ಆ ವ್ಯಕ್ತಿಯನ್ನ ಇವನನ್ನು ಕರ್ಕೊಂಡು ಹೋಗು, ಇವನಿಗೆ ಬಲಿ ಕೊಡಿಸಿಬಿಡು ಅಂತ ಹೇಳಿದರು. ಸರಿ ಅಂತ ಅವನನ್ನ ಒಪ್ಪಿಸಿ ಕರ್ಕೊಂಡು ಹೋದ್ರು. ಯಾಕೆ ಅಂದರೆ ಕೆಲವೊಂದು ಹಾಗೆ ಇರ್ತದೆ, ತನ್ನನ್ನು ಅರ್ಪಣೆ ಆತ್ಮಾವೈ ಪುತ್ರನಾಮಾಸಿ ಅಂತ ತನ್ನನ್ನೇ ಅರ್ಪಣೆ ಮಾಡಿಕೊಂಡ್ರು ಕೂಡ ಮುಗೀತು ಅಂತ ಪುತ್ರರನ್ನು ಅರ್ಪಣೆ ಮಾಡಿದಂತೆ. ಹಾಗೆ ಆ ರೀತಿಯಲ್ಲಿ ಆ ಮಗನನ್ನು ಕಳಿಸಿಕೊಟ್ಟು ಅವನಿಗೆ ಯಾಕೆಂದ್ರೆ ಲೋಕ ಕಲ್ಯಾಣದಲ್ಲಿ ನಮ್ದು ಒಂದು ಪಾತ್ರ ಇರಬೇಕಲ್ಲ. ಅದಕ್ಕೆ ಪಾತ್ರ ಏನು ಅಂದರೆ, ಈ ಹರಿಶ್ಚಂದ್ರ ರಾಜನಿಗೆ ಉಪಕಾರ ಮಾಡಿದರೆ ಅದು ಲೋಕ ಕಲ್ಯಾಣ ಆಗ್ತದೆ. ಯಾಕೆ, ಲೋಕವನ್ನು ನೋಡ್ಕೊಳ್ಳುವವನು ಅಂತ. ಅದಕ್ಕೆ ತನ್ನನ್ನು ಕೊಡೋ ಬದಲಾಗಿ ತನ್ನ ಮಗನನ್ನು ಕೊಟ್ಟೋದ್ರಿಂದಾಗಿ ಆ ರೀತಿಯಾಗಿ ಪುಣ್ಯ ಬಂತು ಅಂತ ತಿಳ್ಕೊಂಡವನು. ಸರಿ ಹೋದ ಇವನು. ಹೋಗಬೇಕಾದ್ರೆ ಆ ಶುನಶೇಪ ಋಷಿಗಳಿಗೆ ಹೋಗುವಾಗ ಬಹಳ ದುಃಖ ಆಯ್ತಂತೆ. ಇವ್ನು ನನ್ನಂದ ಬಲಿ ಕೊಡಬೇಕು ಅಂತ ಮಾಡ್ತಿದ್ದಾರಲ್ಲಿ ಇವರು ಅಂತ ಬಹಳ ವಿಚಾರ ಮಾಡಿ ಹೋಗುವಾಗ ದಾರಿಯಲ್ಲಿ ಯಾರೋ ಜ್ಞಾನಿಗಳು ಸಿಕ್ಕರು. ಏನು ನನ್ನನ್ನು ಈ ರೀತಿ ಬಲಿ ಕೊಡ್ತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತೆಲ್ಲ ಅವ್ರ ಹತ್ರ ತೋಡ್ಕೊಂಡ್ರಂತೆ. ಅವ್ರು ಏನೋ ಒಂದಷ್ಟು ಉಪದೇಶ ಮಾಡಿದ್ರಂತೆ. ನೀನೇನು ಮಾಡು ಅಂದರೆ, ಹೋಗು, ಬಲಿ ಕೊಡುವಾಗ ಆ ವರುಣನನ್ನೇ ಪ್ರಾರ್ಥನೆ ಮಾಡಿಬಿಡು ನೀನು, ಆಗ ವರುಣ ನಿನ್ನನ್ನು ಬಲಿ ತಗೊಳ್ಳದೇನೆ ನಿನ್ನ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರು. ಆಯಿತು ಅಂತ ಅವರು ಉಪದೇಶಗಳನ್ನೆಲ್ಲ ಕೇಳಿಕೊಂಡು ಹೋದ್ರಂತೆ. ಹೋಗಿ ಆ ಹರಿಶ್ಚಂದ್ರ ಮಹಾರಾಜನ ಮನೆಗೆ ಹೋಗಿ, ನಾನೇ ಬಂದಿದ್ದೀನಿ, ಬಲಿ ನನ್ನನ್ನು ಕೊಟ್ಬಿಡ್ರಿ ಅಂತ ಹೇಳಿದ್ರು. ಆಯಿತು ಅಂತ ಅವನ್ನ ಬಲಿ ಕೊಡ್ಲಿಕ್ಕೆ ಅಂತ ನಿಲ್ಲಿಸಿದ್ರು. ಆ ಬಲಿ ಕೊಡ್ಲಿಕ್ಕೆ ಅಂತ ನಿಲ್ಲಿಸಿ, ಯಾಕೆ ಅಂದ್ರೆ ಬಲಿಯಲ್ಲಿ ಮತ್ತೆ ವ್ಯತ್ಯಾಸ ಆಗ್ಲಿಲ್ವಾ, ತನ್ನ ಮಗನ ದಾನ ಕೊಡ್ತೀನಿ ಅಂತ ಹೇಳಿದ್ದ. ತನ್ನ ಮಗನ ಕೊಡ್ತೀನಿ ಅಂತ ಇನ್ಯಾರಿಗೋ ಮಗನ ದಾನ ಕೊಟ್ರೆ ಅದೆಲ್ಲ ಮೋಸ ಆಗೋದಿಲ್ವೇ ಅಂತ ಹೇಳಿದ್ರೆ, ಬಲಿ ಕೊಡುವಂತ ಮಗನೇ ಬೇರೆ ಆದಲ್ಲ ಅಂದ್ರೆ ಹಾಗೇನಿಲ್ಲ, ಇದೆಲ್ಲ ವೇದ ಮಂತ್ರವೇ ಹೇಳುತ್ತದೆ ಅಂತಾರೆ ವ್ಯಾಖ್ಯಾನಕಾರರು. ಕ್ಷತ್ರಿಯ ಬ್ರಾಹ್ಮಣೋ ಭೂಯಾನ್, ಯಾಕೆಂದ್ರೆ ಅವನು ದಾನ ಕೊಡ್ತೀನಿ ಅಂತ ಹೇಳಿದ್ದು ಕ್ಷತ್ರಿಯ ಮಗನನ್ನ. ಈಗ ಬಲಿ ಕೊಡ್ತಾ ಇರೋದು ಬ್ರಾಹ್ಮಣ ಕುಮಾರನನ್ನು. ಯಾಕೆ, ಬ್ರಾಹ್ಮಣ ಕ್ಷತ್ರಿಯನಿಗಿಂತಲೂ ಶ್ರೇಷ್ಠ ಅಂತ. ಆದ್ರಿಂದ ಒಳ್ಳೆ ದಾನ ಕೊಡ್ತಿರೋದ್ರಿಂದ ವರ್ಣನು ಒಪ್ಪಿಕೊಂಡಂತ, ಏನು ಪರವಾಗಿಲ್ಲ ಅಂತಂದ. ಆಯ್ತು ಅಂತ ಬಲಿ ಕೊಡುವಾಗ ಇವನೇ
ಆ ಪಶ್ಚಿಮ ದಿಕ್ಕಿಗೆ ನಿಂತುಕೊಂಡು ಆಗ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದಂತೆ ಶುನಶ್ಚೇಪ ಋಷಿ ಉಪದೇಶ ಮಾಡಿದ ಮಂತ್ರಗಳನ್ನ ನಮ ಪ್ರಾಚ್ಯೈದಿಶಿ ಪ್ರತೀಚೈದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ತತ್ವಾಯಾಮಿ ಬ್ರಹ್ಮಾಣ ವಂದಾಮಾನಸ್ತದಾಶಾಸ್ತೆ ಯಜಾಮಾನೋ ಹವಿರ್ಭೀಹಿ ಅಹೇಳಮಾನೋ ವರುಣೇಹ ಭೂತ್ಯುರೋಷಂ ಸಮಾನ ಆಯು ಪ್ರಮೋಚಿ ಮಂತ್ರ ಹೇಳಲಿಕ್ಕೆ ಶುರು ಮಾಡಿದ. ಆ ಮಂತ್ರ ಹೇಳಿ ವರುಣನನ್ನ ಪ್ರಸನ್ನನನ್ನಾಗಿ ಮಾಡಿಕೊಂಡಂತೆ. ಆ ವರುಣನನ್ನ ಪ್ರಸನ್ನ ಮಾಡಿಕೊಳ್ಳುವಾಗ ವರುಣದೇವರೇ ಹೇಳಿದ್ರು, ನೀನೇನು ಹೆದರಬೇಡ, ನೀನನ್ನು ಬರೀ ತಗೊಳ್ಳೋಲ್ಲ ನಾನು, ನೀನು ಚೆನ್ನಾಗಿ ಬದುಕುವಂತಿ, ಒಳ್ಳೆ ವೇದಾಧ್ಯಯನ ಮಾಡಿದ್ದಿ, ಬಹಳ ಚೆನ್ನಾಗಿದ್ದಿ, ಚೆನ್ನಾಗಿ ಬದುಕು ನೀನು ಅಂತ ಅವನಿಗೆ ಹೇಳಿ ಕಳಿಸಿದ್ರಂತೆ. ಈ ರೀತಿ ಹೇಳಿ ಕಳಿಸಿದ್ರು. ಆಮೇಲೆ ರೋಹಿತನು ಚೆನ್ನಾಗಿ ಬದುಕಿದ. ಈ ಕಡೆಯಿಂದ ಇವನು. ಇದೆಲ್ಲ ಹರಿಶ್ಚಂದ್ರ ರಾಜನ ಕಥೆ. ಹರಿಶ್ಚಂದ್ರನ ಕಥೆ ಇಷ್ಟ ಆದರೆ ಆಮೇಲೆ ಅದೇ ವಂಶದಲ್ಲಿ ರೋಹಿತ ವಂಶದಲ್ಲಾಗಬೇಕಾದ್ರೆ ಅನೇಕ ಜನರು ಬರ್ತಾರೆ ರೋಹಿತನ ವಂಶದಲ್ಲಿ. ಆ ರೋಹಿತನ ವಂಶದಲ್ಲಾಗುವಾಗ ಬಾಹುಕ ಅಂತ ಬರ್ತಾನೆ. ಆಮೇಲೆ ಇನ್ನೂ ಅನೇಕ ರಾಜರುಗಳೆಲ್ಲ ಬಂದಿದ್ದಾರೆ. ಆ ರಾಜರುಗಳಲ್ಲಿ ಒಬ್ಬ ಏನು ರಾಣಿ ಇದ್ದಂತೊಬ್ಬಳು, ಅವಳು ಮಾತ್ರ ರೋಹಿತನ ಪತ್ನಿ. ಅವಳು ರೋಹಿತನ ಪತ್ನಿಯಾಗಿ ಬಂದಿದ್ದಂತೆ. ಆ ಪತ್ನಿ ಆಗಬೇಕಾದ್ರೆ ಅವಳು ಗರ್ಭಿಣಿ ಇದ್ಲು. ಇವನು ಸೋತ, ಒಂದು ಕಡೆ ಯುದ್ಧ ಮಾಡ್ತಾ ಸೋತು ಸತ್ತನಂತೆ. ಅವನು ಸತ್ತ ನಂತರ ಆಗ ಇವಳು ಗರ್ಭಿಣಿ ಇದ್ಲು. ಹೆಂಡತಿ ಸಹಗಮನ ಮಾಡುತ್ತೇನೆ ಅಂತ ಹೋದ್ಲಂತೆ. ಅವಳು ಸಹಗಮನ ಮಾಡುತ್ತೇನೆ ಅಂತ ಹೋದಾಗ ಆಗ ಒಬ್ಬ ಋಷಿಗಳು, ಔರ್ವ ಮುನಿ ಅಂತ ಅವ್ರು ಬಂದು ತಡೆದ್ರಂತ. ಅವರು ತಡೆದು ಹೇಳಿದ್ರಂತೆ, ಗರ್ಭವತಿ ಇದ್ದೀ, ಹಾಗೆಲ್ಲ ನೀನು ಆತ್ಮಹತ್ಯೆ ಮಾಡುದು, ಇದನ್ನ ಸಹಗಮನ ಮಾಡಬಾರದು, ಅದರಿಂದ ಹೋಗಬೇಡ ಅಂತ ತಡೆದ್ರಂತೆ. ಕೆಲವೆಲ್ಲ ನಿಯಮಗಳು ಅದಕ್ಕೆ ಸರಿ ಅಂತ. ಆದ್ರೆ ಬೇರೆ ಬೇರೆ ಹೆಂಡಂದ್ರು ಇದ್ರು ಆ ರಾಜನಿಗೆ. ಆ ಬೇರೆ ಹೆಂಡಂದ್ರೆಲ್ಲ ಇದ್ರು, ಅವರೆಲ್ಲ ಗರ್ಭವತಿಯರಾಗಿರ್ಲಿಲ್ಲ. ಅವ್ರಿಗೆ ಸಿಟ್ಟು ಬಂತು, ಇವಳು ಮಾತ್ರ ಗರ್ಭವತಿಯಾಗಿದ್ದಾಳಲ್ಲ, ಯಾಕೆ ಅಂತ. ಇವಳು ಗರ್ಭವು ನಾಶ ಆಗಬೇಕು ಅಂತ ಏನು ಮಾಡಿದ್ರಂತೆ, ಇವಳು ಗರ್ಭಕ್ಕೆ ಮಗು ಸಾಯಲಿ ಅಂತ ವಿಷ ಹಾಕಿಬಿಟ್ರಂತೆ. ವಿಷ ಹಾಕಿದ ತಕ್ಷಣ ವಿಷ ಕುಡಿದ್ಲು. ಆದ್ರೆ ವಿಷ ಕುಡಿದ್ರು ಕೂಡ ದೈವಾನುಗ್ರಹದಿಂದ ಮಗು ಸಾಯಲಿಲ್ಲಂತೆ. ಮಗು ವಿಷ ಇಟ್ಟುಕೊಂಡೇ ಹುಟ್ಟಿತಂತೆ ಕೂಸು. ಅದಕ್ಕೆ ಆ ಮಗು ಹುಟ್ಟಿದ ಕೂಡಲೇ ಆ ಮಗು ಹೆಸರೇ ಸಗರ ಅಂತ ಹೆಸರಿಟ್ಟಂತೆ. ಸಗರ, ಗರ ಅಂದ್ರೆ ವಿಷದಿಂದ ಸಹಿತವಾಗಿ ಹುಟ್ಟಿದ ಕೂಸಿದು ಅಂತ ಸಗರ ಅಂತ ಹೆಸರಿಟ್ಟಿದ್ರಂತೆ. ಹೀಗೆ ಸಗರ ಅವನು ಒಬ್ಬ ದೊಡ್ಡ ಚಕ್ರವರ್ತಿ. ಅವನ ಮಕ್ಕಳಿಂದಾಗಿ ಸಾಗರ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಸಾಗರ ಅನ್ನುವಂಥ ನಿರ್ಮಾಣ ಆಯಿತು. ಅವನು ಸಗರನಿಗೆ ಸುಮತಿ, ಕೇಶಿನಿ ಅಂತ ಇಬ್ಬರು ಹೆಂಡಂದ್ರಿದ್ರು. ಆ ಹೆಂಡಂದ್ರು ಅವ್ರನ್ನೆಲ್ಲ ಚೆನ್ನಾಗಿ, ಅದರಲ್ಲಿ ಮೊದಲನೆಯವಳಿಗೆ ಆಗಬೇಕಾದ್ರೆ 60,000 ಮಂದಿ ಮಕ್ಕಳು ಹುಟ್ಟಿದ್ರಂತೆ. ಕೇಶಿನಿ ಅನ್ನುವಳಿಗೆ ಒಬ್ಬ ಅಸಮಂಜಸ ಅಂತ ಒಬ್ಬ ಮಗ ಹುಟ್ಟಿರ್ತಾನೆ ಅಂತ ಅವರ ಚರಿತ್ರೆಯೆಲ್ಲವೂ ಕೂಡ ಬಂದಿದೆ. ಹೀಗೆ ಅವರೆಲ್ಲ ಹುಟ್ಟಿದ್ರು. ನಂತರದಲ್ಲಿ ಆಗಬೇಕಾದ್ರೆ ಆ ವಂಶ ಎನ್ನುವಂಥದ್ದು 60,000 ಮಂದಿ ಹುಟ್ಟಿದ್ರಲ್ಲ, ಅವರೆಲ್ಲ ಸೇರಿಕೊಂಡು ಅವರ ತಾತ ಮುತ್ತಾತಂದರಿಗೆಲ್ಲರಿಗೂ ಕೂಡ ಅಂದ್ರೆ ಒಳ್ಳೆ ಒಂದು ಯಜ್ಞ ಮಾಡ್ಲಿಕ್ಕೆ ಹೋಗಿದ್ರು. ಅವರು ಯಜ್ಞ ಮಾಡ್ಲಿಕ್ಕೆ ಕುದುರೆ ಬಿಟ್ಟಿದ್ರಂತೆ. ಕುದುರೆಯನ್ನ ಯಾರಾದ್ರೂ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮೊದಲು ಹೆದರಿಕೆ ಆಗುವುದೇನು ಇಂದ್ರನಿಗೆ. ಇಂದ್ರ ಏನ್ ಮಾಡಿಬಿಟ್ಟ, ಆ ಕುದುರೆಯನ್ನು ತಗೊಂಡು ಹೋಗಿ ಕಪಿಲಾಶ್ರಮದಲ್ಲಿ ಕಟ್ಟಿ ಹಾಕಿಬಿಟ್ಟಂತದ್ದು. ಅದಕ್ಕೆ ಆ ಕುದುರೆ ಹುಡುಕೊಂಡು ಈ 60,000 ಮಂದಿ ಹೋದ್ರು. ಸಿಗಲಿಲ್ಲ ಕುದುರೆ. ಕಡೆಗೆ ಭೂಮಿನೇ ಆಗದ್ರಂತೆ. ಅವರೆಲ್ಲ ಸೇರಿಕೊಂಡು ಪಾತಾಳದಲ್ಲೆಲ್ಲೋ ಇರ್ತದೆ ಅಂತ ಹೋದ್ರು. ಅಗದು ಹೋಗುವಾಗ ಆ ಭೂಮಿ ಅಗಿತಾ ಹೋದಂತೇನೆ ಸಾಗರ ನಿರ್ಮಾಣ ಆಯಿತು. ಸಾಗರನ ಮಕ್ಕಳು ನಿರ್ಮಾಣ ಮಾಡಿದ್ದು ಸಾಗರ ಅಂತ ಆಗೋಯ್ತು. ಹೀಗೆ ಸಾಗರವನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿತ್ತು ಕುದುರೆ. ಅದನ್ನು ತಗೊಂಡು ಬರಬೇಕಾದ್ರೆ ಋಷಿಗಳನ್ನ ನೋಡಿ ಇವರೇ ನಮ್ಮ ಇದನ್ನು ಕದ್ದದ್ದು ಅಂತ ಅವ್ರ ಮೇಲೆ ಒಂದು ಸ್ವಲ್ಪ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋದ್ರು. ಋಷಿಗಳು ಶಾಪ ಹಾಕಿದ್ರು, ಎಲ್ಲ ಭಸ್ಮ ಆಗಲಿ ಅಂತ ಶಾಪ ಹಾಕಿದ ಕೂಡ ಅಲ್ಲೇ ಸತ್ರ ಅವರೆಲ್ಲರೂ ಕೂಡ 60,000 ಮಂದಿನೂ ಸತ್ತೋರು. ಅವ್ರಿಗೆ ಯಾರಿಗೂ ಸದ್ಗತಿ ಆಗಲಿಲ್ಲ, ಸರಿಯಾಗಿ ಸದ್ಗತಿ ಆಗಲಿಲ್ಲ. ಕಡೆಗೆ ಏನು ಮಾಡಬೇಕು, ಅದೇ ವಂಶದಲ್ಲಾಗಬೇಕಾದ್ರೆ ಮತ್ತೆ ಬೇರೆ ಬೇರೆ ರಾಜರುಗಳೆಲ್ಲ ಬರ್ತಾರೆ ಆ ವಂಶದಲ್ಲಿ. ಮುಂದೆ ಬಂದವನೇನೆ ಭಗೀರಥ ಅಂತ ಒಬ್ಬ ರಾಜ. ಆ ಭಗೀರಥ ತನ್ನ ತಪಸ್ಸಿನಿಂದಾಗಿ ತನ್ನ ವಂಶದವರನ್ನೆಲ್ಲರನ್ನೂ ಕೂಡ ಉದ್ಧಾರ ಮಾಡಬೇಕು ಅಂತ ಗಂಗೆಯನ್ನ ಭೂಮಿಗಿಳಿಸಿದಂತೆ. ಗಂಗೆಯನ್ನು ಮೇಲೆ ಇದ್ದಂಥ ಸ್ವರ್ಗಂಗೆ ಮೇಲಿದ್ದಂಥ ಗಂಗೆಯನ್ನು ಭೂಮಿಗಿಳಿಸಿದ. ಭೂಮಿಗಿಳಿಸಬೇಕಾದ್ರೆ ಮೊದಲಿಗೆ ಗಂಗೆ ಹೇಳಿದ್ದು, ನನ್ನ ರಭಸ ತಡಿಲಿಕ್ಕಾಗೋದಿಲ್ಲ,
ಆದ್ರಿಂದ ಯಾರಾದರೂ ತಡೀಬೇಕು ಅಂದಾಗ ರುದ್ರದೇವರಿದ್ದಾರೆ ಅಂತ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರು. ರುದ್ರದೇವರು ತಲೆಗೆ ಬಂದು ರುದ್ರದೇವರ ತಲೆಗೆ ಧುಮ್ಮಿಕ್ಕಿ ಬಂದಾಗ ಸ್ವಲ್ಪ ತಾನೇ ನಾನು ರುದ್ರದೇವರ ತಲೆ ಮೇಲೇ ಬರ್ತಿದ್ದೀನಿ ಅನ್ನುವಾಗ ರುದ್ರದೇವರು ಜಟೆಲೆ ಕಟ್ಟಿ ಹಾಕಿಬಿಟ್ರಂತವನು. ಮತ್ತೆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದೆ. ಮತ್ತೆ ಪ್ರಯತ್ನ ಅವನದು ಭಗೀರಥ ಪ್ರಯತ್ನ ಅಂತಲೇ ಪ್ರಸಿದ್ಧ. ಮತ್ತೆ ಪ್ರಯತ್ನ ಮಾಡಿ ಭಗೀರಥ ಅವಳನ್ನು ಕೆಳಗಿಳಿಸಿದ. ಅವಳು ಹರ್ಕೊಂಡು ಬಂದು ಜನ್ನು ಮಹರ್ಷಿಗಳ ಆಶ್ರಮವನ್ನು ಕಿತ್ತುಕೊಂಡು ಹೋದಂತ ಒಂದ್ಸರಿ. ಜನ್ನು ಮಹರ್ಷಿಗಳಿಗೆ ಸಿಟ್ಟು ಬಂತು, ಆಪೋಷಣೆ ಮಾಡಿಬಿಟ್ರು ಒಂದ್ಸರಿ. ಆಪೋಷಣ ಮಾಡಿದ್ರು. ಕಡೆಗೆ ಮತ್ತೆ ಜನ್ನು ಮಹರ್ಷಿಗಳನ್ನು ಕೇಳಿದ. ಆಗ ಅವರು ತಮ್ಮ ಬಲಗಿವಿಯಿಂದ ಹೊರಗೆ ಬಿಟ್ರಂತೆ. ಜಾಹ್ನವಿ ಎನ್ನುವ ಹೆಸರಿನಿಂದ ಮತ್ತೆ ಗಂಗೆ ಬಂದಂತೆ, ಹೊರಗೆ ಬಂದು. ಹೀಗೆ ಆ ಗಂಗೆ ಬಂದಾಗ ಆ ಗಂಗೆಯಿಂದಲೇ ಎಲ್ಲರಿಗೂ ಕೂಡ ಈ ತನ್ನ ವಂಶದವರಿಗೆಲ್ಲರಿಗೂ ಕೂಡ ತರ್ಪಣಾದಿಗಳನ್ನು ಕೊಟ್ಟು ಗಂಗೆಯಿಂದಾಗಿ ತನ್ನ ವಂಶದಲ್ಲಿ ಸತ್ತಂತ ಏನು 60,000 ಜನ ಇದ್ರು ಆ ಎಲ್ಲರನ್ನು ಕೂಡ ತನ್ನವರನ್ನ ಪಿತೃಗಳನ್ನೆಲ್ಲ ಮೇಲ್ಲೋಕಕ್ಕೆ ಸ್ವರ್ಗಲೋಕಕ್ಕೆ ಅಂತ ಕಳಿಸಿಕೊಟ್ಟಂತೆ. ಹೀಗೆ ಭಗೀರಥ ಮಹಾರಾಜ ಈ ಸೂರ್ಯವಂಶದಲ್ಲೇ ಬಂದವನು. ಆಮೇಲೆ ಅದೇ ಸೂರ್ಯವಂಶದಲ್ಲಿ ಆರಂಭದಲ್ಲಿ ಹೇಳಿದ್ದೆ ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದ ಅಂತ. ಆ ಕಟ್ವಾಂಗನು ಕೂಡ ಇದೇ ಸೂರ್ಯವಂಶದಲ್ಲಿ ಬರ್ತಾನೆ. ಆಮೇಲೆ ಅವನಿಂದ ರಘು, ಕಟ್ವಾಂಗರಾಜನ ಮಗ ರಘು ಅಂತ, ದೀರ್ಘಬಾಹುವಿನ ಮಗ ರಘುವಿನ ಮಗ ಅಜ ಅಂತ, ಅಜನ ಮಗ ದಶರಥ ಅಂತ ಹೋಗ್ತಾನೆ. ದಶರಥನ ಮಗನಾಗಿ ಭಗವಂತ ಶ್ರೀರಾಮಚಂದ್ರನಾಗಿ ಅವತಾರ ಮಾಡ್ತಾನೆ, ಪರಮಾತ್ಮ ಅವತಾರ ಮಾಡ್ತಾನೆ. ಆ ಭಗವಂತನ ಅವತಾರದ ಚರಿತ್ರೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಪರಮಾತ್ಮನ ರಾಮಾವತಾರದ ಕಥೆ ಅಂತ ಗುರುವರ್ತೆ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪಾದ ಪದ್ಮ ಪದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ. ಪರಮಾತ್ಮ ಗುರುವರ್ತೆ ತ್ಯಕ್ತ ರಾಜ್ಯ. ಭಗವಂತ ಅವತಾರ ಮಾಡಿದ ಕೂಡಲೇನೆ ಪರಮಾತ್ಮ ಬಹಳ ಆನಂದದಿಂದ ಗುರುವರ್ತೆ ತ್ಯಕ್ತ ರಾಜ್ಯ, ತನ್ನ ಪಿತೃವಾಕ್ಯವನ್ನ ಪರಿಪಾಲನೆ ಮಾಡಬೇಕು ಅಂತಲೇನೆ ಭಗವಂತನಾಗಬೇಕಾದ್ರೆ ಎಲ್ಲವನ್ನೂ ಕೂಡ ಬಿಟ್ಟು ಕಾಡಿಗೆ ಹೋಗ್ಲಿಕ್ಕೆ ತಯಾರಾಗಿ ನಿಂತ ಪರಮಾತ್ಮ. ಕಾಡಿಗೆ ಹೋದಂತೆ ಭಗವಂತ, ಪಿತೃವಾಕ್ಯ ಪರಿಪಾಲನೆ ಮಾಡಿ ಸಿಂಹಾಸನ ಬಿಟ್ಟ, ಎಲ್ಲ ಬಿಟ್ಟನಂತೆ ಪರಮಾತ್ಮ. ಅದು ಏನು ಅವು ಹೇಳ್ತಾರೆ ಏನಂದ್ರೆ, ಕವಿ ಹೇಳುವಂತ ಮಾತು ಬಹಳ ಚೆನ್ನಾಗಿದೆ. ಕೈಕೇಯಿ ದೇವಿ ಇವನು ಕಾಡಿಗೆ ಹೋಗಬೇಕು ಅಂತ ಕಳಿಸಿಕೊಟ್ಲಂತೆ. ಕಾಡಿಗೆ ಹೋಗ್ಲಿ ಅಂತ ಕಳಿಸಿಕೊಟ್ರ ರಾಮಚಂದ್ರ ದೇವರನ್ನ. ಈ ರಾಮ ಏನ್ ಹೇಳಬೇಕು, ಹೋಗುವಾಗ ಕೈಕೇಯಿ ದೇವಿಗೆ ಹೇಳಿದ್ನಂತೆ, ನನ್ನ ಮೇಲೆ ಎಷ್ಟು ಪ್ರೀತಿ ನಿನಗೆ ಏನಂತೆ, ನನ್ನ ಮೇಲೆ ಎಷ್ಟು ಪ್ರೀತಿ ನಿನಗೆ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಕಾಡಿಗೆ ಕಳಿಸಿದ್ದಿ, ಭರತನಿಗೆ ರಾಜ್ಯ ಕೊಡ್ತಾ ಇದ್ದೀಯಲ್ಲ ಅನ್ನಂತ. ಯಾಕೆ ಅಂದ್ರೆ ನನ್ನ ಮೇಲೆ ಪ್ರೀತಿ ನಿನಗೆ, ಇಡೀ ರಾಜ್ಯದಲ್ಲಿ ಕೂತ್ಕೊಂಡ್ರೆ ತಲೆ ಬಿಸಿ ಎಷ್ಟಿದೆ. ಈಗ ನನಗೇನು ಇಲ್ಲ, ಕಾಡಿಗೆ ಹೋದ್ರಿಂದ ನನ್ನ ಜೊತೆಗೆ ಸೀತೆ ಲಕ್ಷ್ಮಣ ಇಬ್ಬರು ನೋಡ್ಕೊಂಡ್ರೆ ಮುಗೀತು, ಉಳಿದದ್ದೆಲ್ಲ ಜವಾಬ್ದಾರಿ ಭರತನಿಗೆ ಕೊಟ್ಟೆಲ್ಲ ನೀನು ಅಂತ. ಮೈ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತ ಅಂತ ಹೇಳ್ತಾನೆ. ಅಂಬತೆ ಪಕ್ಷಪಾತ, ಹಾಗೆ ನನ್ನ ಮೇಲೆ ಇಷ್ಟು ಪಕ್ಷಪಾತ ನಿಮಗೆ ಅಂತ ರಾಮ ಹೇಳಿ, ಅಂಥ ಸಂದರ್ಭದಲ್ಲೂ ಕೂಡ ಬಹಳ ಅದ್ಭುತವಾಗಿ ಮೆರೆದಿದ್ದಾನೆ ಪರಮಾತ್ಮ. ಕಾಡಿಗೆ ಕಳಿಸಬೇಕಾದ್ರೂ ಗುರುವರ್ತೆ ತ್ಯಕ್ತ ರಾಜ್ಯ. ಇನ್ನು ಸಣ್ಣವನೇ ಇರುವಾಗಲೇನೆ, ಅದಕ್ಕಿಂತ ಸಣ್ಣವನಿರುವಾಗ ವಿಶ್ವಾಮಿತ್ರ ಮಹರ್ಷಿಗಳು ಕರೆದಾಗಲೂ ಕೂಡ ಹೋಗಿದ್ರಂತೆ. ವಿಶ್ವಾಮಿತ್ರ ಮಹರ್ಷಿಗಳು ಕರೆದ್ರು, ಅವರು ಕರೆದಾಗಲೂ ಕೂಡ ಹೋಗಿ ಅಲ್ಲೂ ಕೂಡ ಯಜ್ಞ ರಕ್ಷಣೆಗೆ ಅಂತ ವಿಶ್ವಾಮಿತ್ರಾಧ್ವರೇ ಏನ ಮಾರೀಚಾದ್ಯ ನಿಶಾಚರಾ ಪಶ್ಯತೋ ಲಕ್ಷ್ಮಣಸ್ಯೈವ ಹತ ನೈವೃತ ಪುಂಗವಾ. ಅಲ್ಲೂ ಹೋಗಿ ಭಗವಂತ ರಕ್ಷಣೆ ಮಾಡಿ ಯಜ್ಞವನ್ನ ಸಾಂಗವಾಗಿ ನಡೆಯುವಂತೆ, ಲೋಕ ಕಲ್ಯಾಣದ ಯಜ್ಞ, ಆ ಯಜ್ಞ ನಡೆಯುವಂತೆ ಮಾರೀಚ ಮೊದಲಾದವರನ್ನೆಲ್ಲ ಅವ್ರನ್ನ ಚೆನ್ನಾಗಿ ನಿಗ್ರಹ ಮಾಡಿದಂತೆ ಪರಮಾತ್ಮ. ಇನ್ನು ಅದಾದ ಮೇಲೆ ಅಲ್ಲಿಂದ ಸೀತಾ ಸ್ವಯಂವರಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಸೀತಾ ಸ್ವಯಂವರಕ್ಕೆ ಅವ್ರನ್ನ ಕರ್ಕೊಂಡು ಹೋಗುವಾಗಲೇ ಬಹಳ ಚೆನ್ನಾಗಿ, ಇದು ರಾಮಾಯಣದಲ್ಲಿದೆ. ಕರ್ಕೊಂಡು ಹೋಗುವಾಗಲೇನೆ ರಾಮಚಂದ್ರ ದೇವರನ್ನು ಸಣ್ಣ ಹುಡುಗ ಹೋಗಿದ್ರಂತೆ. ಹೋದಾಗ ಬೆಳಿಗ್ಗೆನೆ ರಾಮಚಂದ್ರ ದೇವರು ಮಲಗಿದ್ರಂತ. ಒಂದ್ ಕಡೆ ರಾತ್ರಿ ಆಯ್ತು ಅಂತ ಮಲಗಿದ್ರು. ಬೆಳಿಗ್ಗೆ ಸೂರ್ಯೋದಯ ಆಗ್ತಿದೆ, ಆದ್ರೂ ಎದ್ದಿಲ್ಲ ರಾಮ. ಸಣ್ಣ ಹುಡುಗ ಪಾಪ, ಬೆಳಿಗ್ಗೆ ಬೇಗ ಎದ್ದು ಗೊತ್ತಿಲ್ಲ, ಅದಕ್ಕೆ ಮಲಗೇ ಇದ್ದಂತ ಸ್ವಲ್ಪ. ಅಂತದ್ದು ಮಲಗಿದಾಗ ಭಗವಂತನನ್ನು ಎಬ್ಬಿಸ್ಲಿಕ್ಕೆ ಅಂತ ಮೊಟ್ಟ ಮೊದಲು ದೇವರನ್ನು ಎಬ್ಬಿಸುವ ಕ್ರಮ ಅಂತ ಸುಪ್ರಭಾತ ಅಂತ ಆರಂಭ ಮಾಡಿದವರೇ ವಿಶ್ವಾಮಿತ್ರ. ಅವರೇ ಹೇಳ್ತಾರೆ, ಉತ್ತಿಷ್ಟೋತ್ತಿಷ್ಟ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಮೊದಲಿಗೆ ಹೇಳಿದವರು
ಕೌಸಲ್ಯ ಪುತ್ರನಾದ ರಾಮ ಎದ್ದೇಳು, ಕರ್ತವ್ಯಂ ದೈವಮಾನ್ಯಿಕಂ. ಬೆಳಗಿನ ಜಾವದಲ್ಲಿ ಎದ್ದು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ ದೇವತಾ ಕಾರ್ಯ ಮಾಡಬೇಕು. ಅದಕ್ಕೋಸ್ಕರವೇ ಇರುವಂತಹದ್ದು. ಆದ್ದರಿಂದ ಆ ಕಾಲವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು, ಆ ಕಾಲವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಬಹಳ ಸುಂದರವಾದಂಥ ಕಾಲ ಬೆಳಗಿನ ಜಾವದ ಕಾಲ ಅಂತ ಹೇಳಿದರೆ ಆ ಪ್ರಕೃತಿಯ ಸೊಬಗೆ ಒಂದು ರೀತಿ ಅದ್ಭುತವಾಗಿರುತ್ತದಂತೆ. ಶತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತಾರೆ ಆಚಾರ್ಯ. ಹಾಗೆ ಸೂರ್ಯೋದಯಕ್ಕಿಂತ 4 ಗಳಿಗೆ ಮೊದಲಂತೆ, ಅಂದರೆ ಸುಮಾರು ಒಂದು 4 ಗಂಟೆ 4:15 ಹೊತ್ತಿಗೆ ಹೇಳಬೇಕು. ಎದ್ದು ಒಳ್ಳೆ ಜಪ ತಪ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾಧಕ ಪುರುಷನಾದವನು ಹೀಗಿರಬೇಕು. ಆದ್ದರಿಂದ ಮಗುವನ್ನು ಎಬ್ಬಿಸಬೇಕಾದ್ರೆ ಮಕ್ಕಳನ್ನು ಹೇಗೆ ಎಬ್ಬಿಸಬೇಕು ಅಂತ ವಿಶ್ವಾಮಿತ್ರರ ಜಗತ್ತಿಗೆ ಪಾಠ ಮಾಡಿಲ್ಲಂತೆ. ಹೀಗೆ ಎಬ್ಬಿಸಬೇಕು ಅಂತ ಚೆನ್ನಾಗಿ ನಿಧಾನವಾಗಿ ಹೇಳುವಂತ ಕರ್ತವ್ಯಂ ದೈವಮಾನ್ಯಿಕಂ, ದೇವತಾ ಕಾರ್ಯ ಮಾಡಬೇಕು ಅಂತ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಎಬ್ಬಿಸಿದ್ರಂತೆ. ನಾವು ಎಬ್ಬಿಸಿರ್ತೀವಿ ಮಕ್ಕಳನ್ನು. ಹೇಗೆ ಎಬ್ಬಿಸ್ತೀವಿ? ಏನು ಅಂದರೆ ಬೆಳಿಗ್ಗೆ ಹೊತ್ತು ಮಲಗಿದ್ದು ಮಕ್ಕಳು ಅಂದರೆ ಏನು ಇನ್ನೂ ಬಿದ್ದಿದ್ದೀಯಲ್ಲ ಹೇಳು ಅಂತ ಹೇಳ್ತಿರ್ತೀವಿ. ಇನ್ನು ಎಷ್ಟೊತ್ತು ಬಿದ್ಕೋತಿ ಹೇಳು ಅಂತ ಹೇಳ್ತಿರ್ತೀವಿ. ಹಾಗೆಲ್ಲ ಹೇಳಬಾರ್ದು. ಮಕ್ಕಳನ್ನು ಒಳ್ಳೆ ಮಾತಿನಿಂದಾಗಿ ಆ ಮಕ್ಕಳಿಗೆ ಅನಿಸ್ಬಿಡ್ಬೇಕು. ಒಂದ್ಸರ್ತಿ ಎಬ್ಬಿಸ್ಬೇಕಾದ್ರೆ ಹೇಳು ಅಂತಂದ್ರೆ ವಾ ನಮ್ಮ ತಂದೆ ಹೇಳ್ತಿದ್ದಾರೆ, ನಮ್ಮ ತಾಯಿ ಹೇಳ್ತಿದ್ದಾರೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಎದ್ದಿರಬೇಕಂತ. ಮಕ್ಕಳು ಹಾಗೆ ಅಷ್ಟು ಸುಲಭವಾಗಿ ಕೇಳೋದಿಲ್ಲ ಅನ್ನೋದು ಬೇರೆ ವಿಚಾರ. ಮತ್ತೆ ಅದಕ್ಕೆ ಆ ಸಂಸ್ಕಾರವೂ ಬೇಕಾಗ್ತದೆ, ಆ ಸಂಸ್ಕಾರವೂ ಕೊಡಬೇಕಷ್ಟೇ. ಹಾಗೆ ಆ ರೀತಿಯಲ್ಲಿ ಇವರೆಲ್ಲ ಭಗವಂತನನ್ನು ಎಬ್ಬಿಸ್ತಾ ಇದ್ರಂತೆ. ಎಬ್ಬಿಸಿ ಸೀತಾ ಸ್ವಯಂವರಕ್ಕೆ ಕರ್ಕೊಂಡು ಹೋದ್ರು. ಸೀತಾ ಸ್ವಯಂವರಕ್ಕೆ ಹೋಗುವಾಗ ಅಲ್ಲೂ ದಾರಿಯಲ್ಲಿ ಹೋಗುವ ದೇವರ ಒಂದೊಂದು ರಾಮನಿಗೆ ಎಂಥ ರೀತಿ ಇತ್ತು ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಮಹಾ ಗುಣವಂತ ರಾಮನ ಗುಣ ಅನ್ನುವಂಥದ್ದನ್ನೆಲ್ಲ ಬಹಳ ಹೇಳ್ತಾರೆ. ರಾಮನ ಗುಣ ಎನ್ನುವಂತಹದ್ದು ಅದ್ಭುತ ಅಂದರೆ ಅದ್ಭುತ. ಅವನು ಎಂಥವನು ಅಂದರೆ ಮಿತಪೂರ್ವ ಭಾಷೆ ಅಂತ ಹೇಳ್ತಾರೆ. ಅವನು ಸ್ಮಿತಪೂರ್ವ ಭಾಷೆ, ನಗನಗುತ್ತಾ ಮಾತಾಡ್ತಿದ್ದಾನೆ. ಪೂರ್ವ ಭಾಷೆ. ಮತ್ತೆ ಕೆಲವರು ಹೇಗಿರ್ತಾರೆ ಅಂದರೆ ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ನಮಗೆ ಪರಿಚಯದವ್ರು 4-5 ಮಂದಿ ಹೋಗಿರ್ತಾರೆ ಅಲ್ಲೂ. ಆ ಕಾರ್ಯಕ್ರಮದಲ್ಲಿ ನೋಡಬೇಕಾದ್ರೆ ನಮಗೆ ಪರಿಚಯದವರೇ ಬಂದಿರ್ತಾರೆ. ಆದರೆ ನಾವು ಮಾತಾಡಿಸ್ಬೇಕು ಅಂತ ಏನೋ ಬಿಗುಮಾನ ಗೊತ್ತಿರ್ತದೆ, ಪರಿಚಯ ಇರ್ತದೆ. ಎಲ್ಲಿ ನಾನು ಯಾಕೆ ಮಾತಾಡಿಸ್ಲಿ, ಬೇಕಾದ್ರೆ ಅವರೇ ಬಂದು ಮಾತಾಡಿಸ್ಲಿ, ಆಮೇಲೆ ಮಾತಾಡಿಸೋಣ ಅಂತ ಹಾಕಿ ಕೂತಿರ್ತಾರೆ. ಆದರೆ ರಾಮ ಹಾಗಲ್ಲ ಅಂತ. ಯಾರಾದರೂ ಬಂದು ಹಾಗೆ ಬಿಗುಮಾನ ಮಾಡ್ಕೊಂಡು ಕೂತಿದ್ರು ಕೂಡ ಪೂರ್ವ ಭಾಷೆ, ತಾನೇ ಮೊದಲು ಹೋಗಿ ಮಾತಾಡಿಸ್ಬಿಡ್ತಿದ್ದಂತೆ, ತಾನೇ ಹೋಗಿ ಮಾತಾಡ್ತಿದ್ದ. ಮತ್ತೆ ರಾಮೋದ್ಯರ್ನಾಭಿಭಾಷತೆ, ಮತ್ತೆ ಎರಡನೇ ಮಾತಿಲ್ಲ ಪರಮಾತ್ಮನದು. ಎರಡನೇ ಮಾತಿಲ್ಲ ಅಂದರೆ ಹಾಗೆ ವ್ಯಾಖ್ಯಾನಕಾರ ಬಹಳ ಚೆನ್ನಾಗಿ ಹೇಳ್ತಾರೆ. ಎರಡನೇ ಮಾತಿಲ್ಲ ಅಂದರೆ ಎಲ್ಲರೂ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ಕೊಳ್ತಿದ್ದ. 1000 ಸರ್ತಿ ಹೇಳ್ತಿದ್ನಂತೆ. ಏನೋ ಅಕಸ್ಮಾತ್ ತಾನೆಲ್ಲೋ ಹೋದಾಗ ಒಂದು ಪುಸ್ತಕ ಮರ್ತು ಹೋಗಿದ್ರೆ ಯಾರಾದರೂ ತಂದು ಕೊಟ್ರೆ ಅವ್ರಿಗೆ ಹೋಗಿ ಹೇಳ್ತಿದ್ದಂತೆ. ಮತ್ತೆ ಹೇಳ್ತಿದ್ದೆ, ನೀವು ಅವತ್ತು ನಾನು ಮರ್ತು ಹೋಗಿದ್ದೆ, ನನ್ನ ಪುಸ್ತಕ ಕೊಟ್ರಿ, ಬಹಳ ಒಳ್ಳೆ ಉಪಕಾರ ಮಾಡಿದ್ರಿ ಅಂತ 1000 ಸರ್ತಿ ಹೇಳ್ತಾನಂತವ್ರಿಗೆ. ಆದರೆ ಅದೇ ಯಾರು ಅಪಕಾರ ಮಾಡಿದರೆ 1 ಸರ್ತಿ ಹೇಳಿದ್ರೆ ದೊಡ್ಡದು ಅಂತಾರೆ, ಒಂದೇ ಸರ್ತಿ. ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ, ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಎಂಥ ವಿಚಾರ ನೋಡಿ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಾವುದು ಅಂದರೆ ರಾಮ ಕಾಡಿಗೆ ಹೋದಾಗ ಸೀತಾದೇವಿ ಕರ್ಕೊಂಡು ಹೋದಾಗ ಅಲ್ಲಿ ಬಂಗಾರದ ಜಿಂಕೆಯಿಂದ ಹೋದ. ಲಕ್ಷ್ಮಣನ ಬಿಟ್ಟು ಹೋಗಿದ್ನಂತೆ. ಲಕ್ಷ್ಮಣನನ್ನು ಬಿಟ್ಟು ಹೋದಾಗ ರಾಮ ಬರಬೇಕಷ್ಟೇ ಇನ್ನು. ಆದರೆ ಸೀತಾದೇವಿ ಹೇಳಿದ್ದು ಅಲ್ಲೇನೋ ಆಗಿದೆ, ಹೋಗಿ ನೀನು ಅಂತ ಹೇಳಿದ್ರು. ಲಕ್ಷ್ಮಣ ಹೋಗಿಬಿಟ್ಟ. ಸೀತಾಪಹರಣ ಆಯಿತು. ಆಮೇಲೆ ಬಂದಂತೆ ರಾಮ ಬಂದು ನೋಡಿದ, ಸೀತೆಯನ್ನು ಕಳ್ಕೊಂಡಿದ್ದ. ಮಹಾ ದುಃಖ ಆಯಿತು. ದುಃಖದಿಂದ, ಇದೆಲ್ಲ ದುಃಖ ಅಂದರೆ ಮತ್ತೆ ಪರಮಾತ್ಮನಿಗೆ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಎಲ್ಲ ಲೋಕರೂಢಿಯಿಂದ ದುಃಖದಿಂದಾಗಿ ಪರಮಾತ್ಮ ಹೇಳಿದಂತೆ ಒಂದ್ಸರ್ತಿ, ಎಲ್ಲ ಲಕ್ಷ್ಮಣ ಯಾಕೋ ನೀನು ಬಂದು ಸೀತೆಯನ್ನು ಬಿಟ್ಟು ಅಂತ ಕೇಳಿದಂತೆ. ಅಣ್ಣ ನಾನೇನು ಮಾಡಲಿ, ನನಗೆ ಒಂದು ಮಾತು ಹೇಳಿದ್ದಂತೆ, ನಿಮ್ಮ ಅಣ್ಣ ಇಲ್ಲದೆ ಇದ್ದಾಗ ನನ್ನ ಮೇಲೆ ಏನೋ ಕೆಟ್ಟ ದೃಷ್ಟಿ ಇದೆ ನಿನಗೆ ಅಂತ ಅಂದ್ಬಿಟ್ಟಿದ್ದು. ಅದಕ್ಕೆ ಇವನಿಗೆ ಸ್ವಾಭಿಮಾನ ಅಡ್ಡಿ ಆಯಿತು, ಹೋಗಿಬಿಟ್ಟಂತೆ. ಅವನು ಸಿಟ್ಟು ಮಾಡ್ಕೊಂಡು ಹೋಗಿಬಿಟ್ಟ. ಅದಕ್ಕೆ ರಾಮದೇವರು ಕೇಳಿದ್ರಂತ ಒಂದ್ಸರ್ತಿ, ಅಲ್ಲ ಸೀತೆ ಏನೋ ಅಂದು ಅಂತ ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟಿಯಲ್ಲ ನೀನು, ನನ್ನ ಆಜ್ಞೆಗಿಂತಲೂ ಕೂಡ ನಿನ್ನ ಸ್ವಾಭಿಮಾನವೇ ದೊಡ್ಡದಾಯ್ತಾ ನಿನಗೆ ಅಂತ ಕೇಳಿದಂತೆ ರಾಮ ಒಂದೇ ಸರ್ತಿ ಕೇಳಿದ್. ಮತ್ತೆ ಜೀವನದಲ್ಲಿ ಇನ್ಯಾವತ್ತೂ ಹೇಳಲಿಕ್ಕೆ ಹೋಗಲಿಲ್ಲ. ನಮ್ಮಂಥವ್ರಾಗಿದ್ರೆ ಏನಾದರೂ ಪಕ್ಕದಲ್ಲಿರೋ ವ್ಯಕ್ತಿಯಿಂದಾಗಿ ನಮಗೇನೋ ಸಮಸ್ಯೆ ಆಗಿದ್ರೆ, ಅಕಸ್ಮಾತ್ ಒಂದು ಊರಿಗೆ ಹೋಗೋ ಬಸ್ ತಪ್ಪು ಹೋಯ್ತು ಅಂತ ಇಟ್ಕೊಳ್ರಿ, ಅವನ ಜೀವನ ಪೂರ್ತಿ ಬಿಡೋದಿಲ್ಲ. ಅವನು ನಿನ್ನಿಂದ ಹೋಗೋದು ತಪ್ಪಿತು ಅಂತ ಕೊಂದ್ಬಿಟ್ಟಿರ್ತೀವಿ ಅವ್ರನ್ನ. ಹಾಗೆ ಮಾಡ್ತೀವಿ. ಯಾವತ್ತ ಒಂದು ಇಡೀ ರಾಮಾಯಣ ಹುಡುಗರು ನೀವು ಎಲ್ಲಾದ್ರೂ ಸಿಕ್ತು, ನಿನ್ನಿಂದ ನನ್ನ ಹೆಂಡತಿಯನ್ನು ಕಳ್ಕೊಂಡೆ ಎಲ್ಲಿ ಹೇಳ್ತಾನೆ ರಾಮ ಹೇಳಿ, ಎಲ್ಲಿಂದು ಹೇಳುವುದು. ಇಂಥ ಗುಣವಂತ ರಾಮನ ವ್ಯಕ್ತಿತ್ವ ಅಂದ್ರೆ ಪರಮಾತ್ಮ. ಅಷ್ಟೇ ಪ್ರಜೆಗಳ ಜೊತೆಗೆ ಸಲಿಗೆ, ಭಗವಂತನಿಗೆ ಮಹಾ ಸಲಿಗೆ ಇತ್ತಂತೆ. ಇದೆಲ್ಲ ಅವನಿಗೆ ಸಲಿಗೆ ಇತ್ತು ಪರಮಾತ್ಮನಿಗೆ.
ಎಂಥ ಸಲಿಗೆ ಅಂದರೆ ಭಗವಂತನಿಗೆ ಒಂದು ಕಡೆಗೆ ಒಬ್ಬ ಗುಹ ಅನ್ನುವಂಥ ವ್ಯಕ್ತಿ ನದಿ ದಾಟಿಸಬೇಕು. ನದಿ ದಾಟಿಸುವಾಗ ಆ ಸಂದರ್ಭದಲ್ಲಿ ಎಲ್ರಿಗೂ ದೋಣಿ ಹತ್ತಿಸ್ಲಿಕ್ಕೆ ಹೇಳಿದ್ನಂತೆ. ದೋಣಿ ಹತ್ತಾ ಇದ್ರಂತೆ. ದೋಣಿ ಹತ್ತುತ್ತಾ ಇರಬೇಕಾದ್ರೆ ಎಲ್ರಿಗೂ ಹತ್ತಿಸಿದ್ನಂತೆ. ಆದ್ರೆ ರಾಮದೇವರು ಹತ್ತುವಾಗ ಮಾತ್ರ ರಟ್ಟೆ ಹಿಡಿದು ಹೇಳದಂತ ಒಂದ್ಸರ್ತಿ. ರಟ್ಟೆ ಹಿಡಿದು ಆ ಗುಹ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ನೀನು ಹತ್ಲಿಕ್ಕೆ ಹೋಗ್ಬೇಡ ಅನ್ನಂತೆ. ಹತ್ತಬೇಡ ನೀನು, ಯಾಕೆ? ಮೊದಲು ನಿನ್ನ ಪಾದ ತೊಳಿತೀನಿ ಅಂತ ಹೇಳಿದಂತೆ. ಯಾಕೆ ಅಂತ ಕೇಳಿದರೆ, ನಿನ್ನ ಪಾದದಲ್ಲಿ ಏನೋ ಒಂದು ಚೂರ್ಣ ಇದೆ ಅಂತೆ, ಒಂದು ಪುಡಿ ಇದೆ ಅಂತೆ. ಆ ಪುಡಿ ತಾಕಿದ್ರೆ ಸಾಕು ಕಲ್ಲೇ ಹೆಣ್ಣಾಗ್ತದಂತೆ ಅಂತ ಕಥೆ ಕೇಳಿದ್ದೀನಿ ನಾನು. ಅದು ನಾಥದಾರು ದೃಶದೋಸ್ತ್ಯಮಂತರಂ ಪಾದಯೋರಿತಿ ಕಥಾ ಪ್ರಸಿದ್ಧಿ. ಭಗವಂತನ ಬಗ್ಗೆ ಹೇಳ್ತಾರೆ, ನಿನ್ನ ಪಾದದಲ್ಲಿ ಏನು ಚೂರ್ಣ ಇದೆಯೋ ಗೊತ್ತಿಲ್ಲ, ಅದರಿಂದ ಹೆಣ್ಣಾಗ್ತದೆ. ನಾನು ದೋಣಿ ಮುಟ್ಟಿದ್ರೆ ದೋಣಿ ಹೆಣ್ಣಾಗಿಬಿಟ್ರೆ ಏನ್ ಮಾಡಿ? ಗಂಡಾದ್ರೂ ಪರವಾಗಿಲ್ಲ, ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕಾಗ್ತದೆ. ಆಮೇಲೆ ಏನ್ ಮಾಡಿ? ಬೇಡ, ಅದಕ್ಕೆ ನಿನ್ನ ಪಾದ ತೊಳಿತೇನೆ ಅಂತ ತೊಳೆದಂತೆ ಭಗವಂತನಿಗೆ. ಅಂದ್ರೆ ಅಷ್ಟು ಸಲಿಗೆಯಿಂದ ಮಾತಾಡ್ತಾ ಇದ್ರು ಅಂತ ಕವಿಗಳು ವರ್ಣನೆ. ಅಂದ್ರೆ ಭಗವಂತನಿಗೆ ಆ ಗುಹನ ಜೊತೆಗೂ ಕೂಡ ಅಂತ ಬೆಸ್ತನ ಜೊತೆಗೆ ಅಂತ ಸಲಿಗೆ ಇತ್ತು. ಅಂದ್ರೆ ಯಾವ ರೀತಿ ಪ್ರಜೆಗಳನ್ನು ನೋಡ್ಕೊಳ್ತಿದ್ದ ರಾಮ ಅಂತ. ಬ್ರಹ್ಮಚಾರಿಗಳಿಗೂ ಕೂಡ ಅಷ್ಟೇ ಸಲಿಗೆ. ಬ್ರಾಹ್ಮಣ ಬ್ರಹ್ಮಚಾರಿಗಳಿಗೆ ತಮಾಷೆಗೆ ಒಂದು ಕಥೆ ಹೇಳ್ತಾರೆ. ಭಗವಂತ ಒಂದ್ಸರ್ತಿ ಅಹಲ್ಯೆಯನ್ನ ಎಲ್ಲ ಹೆಣ್ಣಿನ ರೂಪ ಮಾಡಿ ಗೌತಮನಿಗೆ ಸೇರಿಸಿ ಹೋದ ಪರಮಾತ್ಮ. ಈ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಾ ಇದ್ದಂತೆ. ಇನ್ನು ಸೀತಾ ಕಲ್ಯಾಣಕ್ಕೆ ಅಂತ ಹೊರಟಿದ್ದ ಪರಮಾತ್ಮ. ಹೊರಟಾಗ ರಾಮ ಬರ್ತಿದ್ದಾನೆ ಅಂತ ವಿಚಾರ ಗೊತ್ತಾಗಿ ಇಡೀ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅಲ್ಲಿ ಇದ್ದಂತ ಬಾಲ ಬ್ರಹ್ಮಚಾರಿಗಳೆಲ್ಲ ಎಲ್ಲ ಬ್ರಹ್ಮಚಾರಿಗಳೆಲ್ಲರೂ ಕೂಡ ಓದ್ತಾ ಇದ್ರಂತ, ಅಧ್ಯಯನ ಮಾಡ್ತಿದ್ರು. ರಾಮನ್ ನೋಡ್ಲಿಕ್ಕೆ ಅಂತ ಊರಿನ ತುದಿಗೆ ಬಂದು ನಿಂತಿದ್ರಂತೆ. ಎಲ್ಲರೂ ಕೂಡ ಊರಿನ ತುದಿಗೆ ಬಂದು ನಿಂತಾರೆ. ನೋಡ್ತಾರೆ, ಬಹಳ ಸಂತೋಷ ಆಯ್ತು, ಎಲ್ಲ ಬಂದು ನಿಂತಿದ್ದಾರಲ್ಲ ಅಂತ. ಆಮೇಲೆ ಲಕ್ಷ್ಮಣನ ಕೆಲಸ ಏನು ಅಂದ್ರೆ ರಾಮನಿಗಿಂತ ಮುಂದೆ ಹೋಗ್ತಿದ್ದಂತ. ರಾಮನಿಗಿಂತ ಮುಂದೆ ಹೋಗೋದು. ಅವನು ಮುಂದೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ನೋಡಿದ ಒಂದ್ಸರ್ತಿ ಹಿಂದೆ ರಾಮ ಬರ್ತಾ ಇದ್ದಾಗ, ಅಣ್ಣ ನಿಲ್ಲು, ಬರಬೇಡ ಅನ್ನಂತ ಒಂದ್ಸರ್ತಿ. ಬರಬೇಡ ಅಂತ. ಯಾಕೆ? ಗಾಬರಿ ಆಯ್ತು ಅವನಿಗೆ. ಏನಾಯ್ತು ಅಂತ. ಅಣ್ಣ ಬೇಡ, ನಾವು ಯಾಕೋ ಜನಕ ಮಹಾರಾಜನ ಆಸ್ಥಾನಕ್ಕೆ ಇವತ್ತು ಹೋಗೋದು ಬೇಡ, ಕ್ಯಾನ್ಸಲ್ ಮಾಡೋಣ ಅಂತ. ಯಾಕೆ? ಏನಿಲ್ಲ, ಬಹುಶಃ ಊರಲ್ಲಿ ಏನೋ ಸ್ಟ್ರೈಕ್ ನಡೀತಾ ಇದ್ದ ಹಾಗಿದೆ ಅಂತ ಹೇಳಿದಂತೆ. ಯಾಕೆ ಸ್ಟ್ರೈಕ್ ನಡೀತದೆ, ಏನು ಕತೆ, ಸುಮ್ಮನೆ ಯಾಕೆ ಮಾಡ್ತಾರೆ ಅಂದ್ರೆ, ಲಕ್ಷ್ಮಣ ಹೇಳಿದ, ಏನಿಲ್ಲ, ಎಲ್ಲ ಬ್ರಹ್ಮಚಾರಿಗಳು ನಿಂತಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಇಕ್ಕೆಲಗಳಲ್ಲಿ. ಅವ್ರು ಬರೀ ನಿಂತಿದ್ರೆ ಪರವಾಗಿಲ್ಲ, ಅವ್ರು ನಿಂತವ್ರು ಸುಮ್ಮನೆ ನಿಂತಿಲ್ಲ, ಕೈಯಲ್ಲಿ ಒಂದು ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ, ಸೈಜ್ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ. ಅದಕ್ಕೆ ಏನಾಗ್ತದೋ ಗೊತ್ತಿಲ್ಲ, ಕಲ್ಲಿಗೆ ನಮ್ಮ ಮೇಲೆ ಹೊಡೆದ್ರೆ ಕಷ್ಟ. ರಾಮದೇವರು ಹೇಳಿದ್ರು, ಅವರು ಸಾನುರಾಗಾವಲೋಕನಂ ಅಂತ ಹೇಳ್ತಾರಲ್ಲ, ಅವರ ಕಣ್ಣು ನೋಡ್ತಾರೆ. ಆ ಕಣ್ಣನ್ನು ನೋಡೇ ರಾಮದೇವರು ಹೇಳಿದ್ರಂತೆ, ಲಕ್ಷ್ಮಣ ಬರೀ ಅವ್ರ ಕೈಯಲ್ಲಿರುವ ಕಣ್ಣು ಕಾಣುತ್ತಾ, ಅವ್ರ ಕಲ್ಲು ಕಾಣುತ್ತಾ ಇಲ್ಲ ನಿನಗೆ, ಅವ್ರ ಕಣ್ಣಲ್ಲಿರುವಂತ ಭಕ್ತಿ ಕಾಣುತ್ತಾ ಇಲ್ಲ ನಿನಗೆ ಎಂದು ಹೋದ್ರಂತೆ. ರಾಮದೇವರೇ ಹೋದ್ರು. ಏನ್ ಬಂದು ನಿಂತಿದ್ದೀರಿ ಅಂತ ಕೇಳಿದ್ರು ಬ್ರಹ್ಮಚಾರಿಗಳನ್ನ. ನೀನು ಬರ್ತಿದ್ದಿ ಅಂತಲೇ ನಿಂತಿದ್ದೀವಿ ರಾಮ ಅಂದ್ರೆ ಅವರೆಲ್ಲರೂ ಕೂಡ. ಹೌದು ಸರಿ, ನಾನು ಬರ್ತಿದ್ದೀನಿ ನಿಂತಿದ್ದೀರಿ, ಕೈಯಲ್ಲಿ ಕಲ್ಯಾಕ್ ಹಿಡ್ಕೊಂಡಿದ್ದೀರಿ ನೀವು ಅಂತ ಕೇಳಿದ್ರು. ಎಲ್ಲ ಬ್ರಹ್ಮಚಾರಿಗಳು ಹೇಳಿದ್ರು, ಏನಿಲ್ಲ, ನಾವು ಒಂದು ಕಥೆ ಕೇಳಿದ್ದೀವಿ, ನಿನ್ನ ಪಾದ ಸ್ಪರ್ಶ ಆದ್ರೆ ಸಾಕು ಕಲ್ಲು ಹೆಣ್ಣಾಗ್ತದೆ ಅಂತ ಕೇಳಿದ್ದೀವಿ. ಮುಂದೆ ಕಂಪ್ಯೂಟರ್ ಯುಗ, ನಮ್ಗೆ ಯಾರು ಹೆಣ್ಣು ಕೊಡೋದಿಲ್ಲ, ಕಲ್ಲು ಹಾಕಿಬಿಡ್ತೀವಿ, ತುಳ್ಕೊಂಡು ಹೋಗಿಬಿಡೋ, ಒಂದೊಂದು ಹೆಣ್ಣಾದ್ರೆ ಮದುವೆ ಮಾಡ್ಕೊಂಡ್ಬಿಡ್ತೀವಿ ಅಂದ್ರಂತೆ ಅವರು. ಇಷ್ಟು ಸಲಿಗೆ ಇತ್ತು ಅಂತ ಹೇಳ್ತಾರೆ ರಾಮದೇವರ ಜೊತೆ. ಇಷ್ಟು ಸಲಿಗೆ, ಇಂಥ ಸಲಿಗೆ ಇದ್ದಂಥ ರಾಮದೇವರು ಪಿತೃವಾಕ್ಯ ಪರಿಪಾಲನೆ ಮಾಡಿ ಕಾಡಿಗೆ ಹೋಗಿ ಅಲ್ಲಿ ಮತ್ತೆ ಸೀತೆಯನ್ನು ಕಳ್ಕೊಂಡಂತೆ ನಟನೆ ಮಾಡಿ, ನಿತ್ಯಾಭಿಯೋಗಿನಿಯವಳು ನಟನೆ ಮಾಡಿ ಮುಂದೆ ಆಗಬೇಕಾದ್ರೆ ಪರಮಾತ್ಮ ಆ ರಾವಣನನ್ನು ಕೂಡ ಕೊಂದ ಅಂತ. ಇದು ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪದ್ಮಪುರಾಣದಲ್ಲಿ ಬಹಳ ಪ್ರಸಿದ್ಧವಾದ ಶ್ಲೋಕ, ಅದು ಬಹಳ ಪ್ರಸಿದ್ಧ. ಆ ಶ್ಲೋಕದಲ್ಲಿ ಒಳ್ಳೆ ಪ್ರಮೇಯವನ್ನು ಹೇಳಿದ್ದಾರೆ. ಅದರಲ್ಲಿ ಇರುವಂತಹದ್ದೇನು ಅಂದ್ರೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ ಕೇಳಲಿಕ್ಕೆ. ರಾಮಚಂದ್ರ ಎಷ್ಟೇ ಸೀತಾಪತಿಯಾದಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳೋದಷ್ಟೇ. ಆದರೆ ಹೇಳುವಾಗ ಒಂದು ಪ್ರಮೇಯ ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ಲಿ ಅಂದರೆ, ಕೊನೆಗೆ ಹೇಳುವಾಗ ಸೀತಾಯ ಪತಯೇ ನಮಃ ಅಂತ ಹೇಳ್ತಾರೆ. ಸೀತಾಯ ಪತಯೇ ನಮಃ ಅಂತ ಹೇಳಿದ್ದಾರಲ್ಲ, ಇಲ್ಲೇ ಸಮಸ್ಯೆ. ಯಾಕೆ ಅಂದರೆ ಸೀತಾಯ ಪತಿ ಸೀತಾಪತಿ ಚತುರ್ಥಿ ವಿಭಕ್ತಿ ಹಾಕಿದರೆ ನೀವು ಸೀತಾ ಪತಯೇ ಅಂತ, ಸೀತಾಯ ಪತಯೇ ಆಗೋದಿಲ್ಲ, ಪತ್ಯೇ ಆಗಬೇಕು. ಯಾಕೆಂದ್ರೆ ಸಮಾಸದಲ್ಲಿ ಪತಯೇ ಅಂತ ಆಗ್ತದೆ ಬೇಕಾದ್ರೆ, ಸಮಾಸ ಆಗಲಿಲ್ಲ. ನಮಗೆ ಇದೇ ಹೇಳಲ್ವೇ ಸುಧಾ ಮಂಗಳಾಚರಣೆ, ಶ್ರೀಯಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಶ್ರೀಯಪತ್ಯೇ ಅಂತ ಹೇಳೋದು.
ಶ್ರಿಯ ಪತ್ಯೆ ಅಲ್ಲಿ ಹಾಗೆ ಹೇಳೋದು. ಪತ್ಯೆ ಅಂತ ಹೇಳಬೇಕು, ಪತಯೇ ಅಂತ ಹೇಳಲಿಕ್ಕಿಲ್ಲ. ಆದರೆ ಎಲ್ಲಿ ಪತಯೇ ಸಮಾಸ, ಪತಿ ಸಮಾಸ ಏವ ಅಂತ ಸೂತ್ರ. ಅದರಿಂದ ಸಮಾಸದಲ್ಲಿ ಆಗುವಾಗ ಹಾಗೆ ಹೇಳ್ಬೋದು ಅಂತ. ಆದರೆ ಸಮಾಸ ಆಗಲಿಲ್ಲ ಅಂದ್ರೆ ಹೇಳಲಿಕ್ಕಿಲ್ಲ. ಅದಕ್ಕೆ ಮತ್ತೆ ಹೇಗೆ ಹೇಳಿದರು? ಪತಯೇ ನಮಃ ಅಂತ ವೇದವ್ಯಾಸ ದೇವರು ಪ್ರಯೋಗ ಮಾಡಿದ್ರೆ ತಪ್ಪಲ್ವಾ ಅಂದರೆ ವೇದವ್ಯಾಸ ದೇವರು ಪ್ರಯೋಗ ಮಾಡಿದ್ರೆ ತಪ್ಪೇ ಅಲ್ಲ ಅವರು. ಮತ್ತು ಸಮಾಸ ಆಗಿಲ್ಲಲ್ವಾ ಅಂದರೆ ಅದಕ್ಕೆ ಹೇಳ್ತಾರೆ ಅವರು ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಒಂದು ಅರ್ಥ ಇರ್ತದಂತದಕ್ಕೆ. ಏನರ್ಥ ನಾವು ಚಿಂತನೆ ಮಾಡಬೇಕಷ್ಟೇ. ಏನರ್ಥ ಅದಕ್ಕೆ ಅಂದರೆ ಅವರು ಪ್ರಯೋಗ ಮಾಡಿದ್ದಾರಲ್ಲ ಆ ರೀತಿ, ಅಲ್ಲಿ ಸಮಾಸ ಆಗಿದೆ ಅಂತಲೇ ಅರ್ಥ. ಸಮಾಸ ಆಗಿದೆ. ಮತ್ತು ಸಮಾಸ ಕಾಣ್ತಾನೆ ಇಲ್ಲಲ್ಲ ಅಂದರೆ ಅದಕ್ಕೆ ಸಮಾಸದಲ್ಲಿ ಎರಡು ವಿಧ. ಒಂದು ಲುಕ್ ಸಮಾಸ, ಅಲುಕ್ ಸಮಾಸ ಅಂತ ಎರಡು ವಿಧ. ಅಂದರೆ ಲುಕ್ ಸಮಾಸ ಅಂದರೆ ವಿಭಕ್ತಿ ಲೋಪ ಆಗಿ ಆಗುವ ಸಮಾಸ. ಇನ್ನು ಅಲುಕ್ ಸಮಾಸ ಅಂದರೆ ವಿಭಕ್ತಿ ಹಾಗೆ ಇರ್ತದೆ, ಲೋಪ ಆಗುವುದಿಲ್ಲ, ಹಾಗೆ ಇರ್ತದೆ. ಹಾಗೆ ಸೀತಾಯಾಹ ಪತಿ, ಸೀತಾಯಾಹ ಪತಿ ಅಂತಾರೆ, ತಸ್ಮೈ ಹಾಗೆ ಅದೇ ರೀತಿ ಇರ್ತದೆ. ಆ ರೀತಿ ಹೀಗೆ ಆ ರೀತಿ ಸಮಾಸ ಆಗಿದೆ ಅಲ್ಲ. ಅದು ನಿಯಮ ಇಲ್ಲ. ಕೆಲವು ಅಲುಕ್ ಸಮಾಸವನ್ನು ಹೇಳೋದು ಎಲ್ಲದಕ್ಕೂ ಹೇಳೋದಿಲ್ಲ, ಕೆಲವು ಶಬ್ದಗಳಿಗೆ ಮಾತ್ರ ಹೇಳ್ತಾರೆ, ಪತಿ ಶಬ್ದಕ್ಕೆ ಹೇಳೋದಿಲ್ಲ. ಹಾಗಾಗಿ ಪತಿ ಶಬ್ದಕ್ಕಿಲ್ಲ ಮತ್ತೆ ಹೇಗೆ ಹೇಳಿದ್ರು? ಇಲ್ಲದೆ ಇದ್ರು ವೇದವ್ಯಾಸದೇವರು ಹೇಳಿದ್ದಾರೆ ಅಂದ್ರೆ ಸರಿ ಅದು ಅಂತ ಹೇಳ್ತಾರೆ. ಅದು ಸಮಾಸ ಆಗಿದೆ. ಅದರಿಂದ ಒಂದು ತತ್ವ ಹೇಳ್ತಿದ್ದಾರಂತೆ ವೇದವ್ಯಾಸದೇವರು. ಏನಂತ, ಅಲ್ಲಿ ಸಮಾಸ ಆಗಿದೆ, ಇಲ್ದಿದ್ರೆ ಚತುರ್ಥಿ ವಿಭಕ್ತಿ ಬರಲಿಕ್ಕೆ ಪತಯೇ ಅಂತ ಆಗಲ್ಲ. ಸಮಾಸ ಆಗಿದೆ, ಆದರೆ ಸಮಾಸ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಹಾಗೆ ಇದರಿಂದ ಏನ್ ಪ್ರಮೇಯ ಹೇಳ್ತಿದ್ದಾರೆ ಅಂದ್ರೆ ರಾಮದೇವರ ಜೊತೆಗೆ ಯಾವಾಗಲೂ ಕೂಡ ಸೀತಾದೇವಿ ನಿತ್ಯಾವಿಯೋಗಿನಿಯಾಗಿ ಇದ್ಲು, ಆದ್ರೆ ಇದ್ಲು ಅಂತ ಯಾರಿಗೂ ಕಾಣ್ತಿರ್ಲಿಲ್ಲ. ಹಾಗೆ ಆ ಪ್ರಮೇಯ ಇದೆ, ಅದು ಅಡಗಿದೆ ಅಂತ. ಸೀತಾಯ ಪತಯೇ ನಮಃ ಅನ್ನುವಲ್ಲಿ ಅಲುಕ್ ಸಮಾಸದಿಂದಲೇ ಅದನ್ನು ಸೂಚನೆ ಮಾಡ್ತಾರೆ. ಬಹಳ ಸುಂದರವಾದ ಶ್ಲೋಕ. ಹಾಗೆ ಇಂಥ ರಾಮಚಂದ್ರ ದೇವರ ಅವತಾರ, ಅವರಿಂದಾಗಿ ಆಳಿದ್ದು, ಅಯೋಧ್ಯ ಪಟ್ಟಣದ ಪರಿಪಾಲನೆ, ಇದೆಲ್ಲ ಸಂಕ್ಷೇಪವಾಗಿ ಹೇಳಿದ್ದಾರೆ. ಸೀತಾ ಪರಿತ್ಯಾಗಾದಿಗಳನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಇದೆಲ್ಲ ಆದ ಮೇಲೆ ಮುಂದೆ ಇಷ್ಟು ಹೇಳಿದ ನಂತರ ಕಡೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಚಂದ್ರವಂಶದ ಚರಿತ್ರೆಯನ್ನು ಹೇಳುತ್ತೇವೆ ಅಂತ ಚಂದ್ರವಂಶದ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಚಂದ್ರವಂಶದಲ್ಲಾಗುವಾಗ ಆ ಚಂದ್ರವಂಶದ ವರ್ಣನೆ ಬಹಳ ಸುಂದರವಾಗಿ ಬಂದಿದೆ. ಅದು ಕೂಡ ಇಷ್ಟೆಲ್ಲ ಸೂರ್ಯವಂಶವನ್ನು ಹೇಳಿ ಚಂದ್ರವಂಶದಲ್ಲಿ ಮುಂದೆ ಚಂದ್ರ ಅತ್ರಿ ಮಹರ್ಷಿಗಳ ಕಣ್ಣಿನಿಂದ ಆನಂದ ಬಾಷ್ಪದಿಂದಾಗಿ ಅತ್ರಿ ನೇತ್ರ ಸನುಭವ ಅಂತ ಹೇಳ್ತಾರಲ್ಲ, ಹಾಗೆ ಅತ್ರಿಗಳ ನೇತ್ರದಿಂದ ಹುಟ್ಟಿದವನು ಚಂದ್ರ. ಆ ಚಂದ್ರ ಏನು ಮಾಡಿದಂತೆ, ಚಂದ್ರನು ಕೂಡ ಒಳ್ಳೆ ಚೆನ್ನಾಗಿ ತೇಜಸ್ವಿ, ಅವನು ದೊಡ್ಡ ರಾಜಸೂಯ ಯಾಗ ಮಾಡಿದಂತೆ. ಆ ಯಾಗದಲ್ಲೇನೆ ಪುಣ್ಯ ಜಾಸ್ತಿ ಆಯಿತೋ ಏನು ಕಥೆನೋ, 3 ಲೋಕವನ್ನು ಗೆಲ್ಲುವಂಥ ಒಂದು ದೊಡ್ಡ ಯಾಗವನ್ನು ಮಾಡಿ ಅಹಂಕಾರದಿಂದಾಗಿ ಗುರುಪತ್ನಿಯಾಗಿರುವಂಥ ತಾರಾದೇವಿಯನ್ನು ಕರ್ಕೊಂಡು ತನ್ನ ಮನೆಯಲ್ಲಿ ಇಟ್ಕೊಂಡಂತೆ. ಅವಳಿಂದಾಗಿ ಒಬ್ಬ ಮಗನನ್ನೂ ಪಡೆದ ಅಂತ ಹೇಳ್ತಾರೆ ಆ ಚಂದ್ರ. ಆ ಚಂದ್ರನಿಂದಾಗಿ ಆಮೇಲೆ ಗುರುಪತ್ನಿಯನ್ನು ಬೃಹಸ್ಪತ್ಯಾಚಾರ್ಯ ಹೆಂಡತಿಯನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರಿಂದಾಗಿ ಇವರಿಗೆಲ್ಲ ಸಿಟ್ಟು ಬಂತು. ಬೃಹಸ್ಪತ್ಯಾಚಾರ್ಯರಿಗೆ ದೊಡ್ಡ ಒಂದು ದೇವಾಸುರ ದೇವತೆಗಳದ್ದೇ ಒಂದು ದೊಡ್ಡ ಯುದ್ಧ ನಡೆದೋಯ್ತಂತೆ. ಒಂದಷ್ಟು ಜನ ಬೃಹಸ್ಪತ್ಯಾಚಾರ್ಯ ಕಡೆಗೆ, ಒಂದಷ್ಟು ಜನ ಚಂದ್ರನ ಕಡೆಗೆ. ಇಬ್ಬರೂ ಸೇರಿಕೊಂಡು ಹೊಡೆದಾಡಿಕೊಂಡ್ರು. ಎಲ್ಲ ಆದ ಮೇಲೆ ಕಡೆಗೆ ಹೆಂಡತಿನ ಬಿಡಲೇ ಇಲ್ಲ. ಕಡೆಗೆ ಇವರು ಏನು ಮಾಡಿದ್ರು, ಬ್ರಹ್ಮದೇವರ ಹತ್ರ ಹೋಗಿದ್ರು. ಬ್ರಹ್ಮದೇವರ ಹತ್ರ ಹೋಗಿ ಹೇಳಿದಾಗ ಬ್ರಹ್ಮದೇವರು ಹೇಳಿದ್ರಂತೆ, ಇಲ್ಲ ಬಿಟ್ಟು ಕಳಿಸೋವಳನ್ನ ಅಂತ ಹೇಳಿದ್ರು. ಸರಿ ಅಂತ ಹೋದ್ರು. ಹೋದ ನಂತರ ಹೋಗುವಾಗ ತಾರಾದೇವಿಯನ್ನಾಗಿದ್ದು ಗರ್ಭಿಣಿ ಆಗಿದ್ದು ಅಂತ. ಹೋದ್ಮೇಲೆ ಕೆಲವೇ ದಿವಸದಲ್ಲಾಗಬೇಕಾದ್ರೆ ಒಂದು ಮಗು ಹುಟ್ಟಿತ್ತು. ಆ ಮಗು ಹುಟ್ಟಿದ ಕೂಡಲೇ ಆ ಮಗು ಯಾರ್ದು ಅನ್ನೋದೇ ಸಮಸ್ಯೆ. ಬೃಹಸ್ಪತ್ಯಾಚಾರ ಮಗುನೋ ಚಂದ್ರನಿಗೆ ಹುಟ್ಟಿದ ಮಗುನೋ ಅನ್ನೋ ಸಮಸ್ಯೆ. ಕಡೆಗೆ ಯಾರು ಹೇಳಬೇಕು, ತೀರ್ಮಾನ ಮಾಡಬೇಕಾದ್ದು ತಂದೆ ಇಲ್ಲ, ತಾಯಿನೇ ತೀರ್ಮಾನ ಮಾಡಬೇಕಷ್ಟೆ. ಆದ್ದರಿಂದ ಅವಳನ್ನೇ ಕೇಳಿದ್ರು, ಬ್ರಹ್ಮದೇವರೇ ಕೇಳಿದ್ರಂತೆ, ಯಾರ ಮಗು ಇದು? ಇಲ್ಲ, ಅದು ನೋಡ್ಲಿಕ್ಕಂತೂ ಮೊದಲೇ ಸ್ಫುರದ್ರೂಪಿಯಾಗಿತ್ತು, ಚಂದ್ರನದ್ದೇ ಮಗು ಅಂತ ಹೇಳಿದ್ರು. ಚಂದ್ರನದ್ದೇ ಮಗು ಇದು. ಆಯಿತು, ಚಂದ್ರನ ಮಗು ಇದು ಅಂತ ಹೇಳಿ ಆಮೇಲೆ ಆ ಚಂದ್ರನ ಮಗುವನ್ನು ಬುಧ ಅಂತ ಹೆಸರಿಟ್ಟರು. ಅವನಿಗೆ ಬುಧನಾಗಿ ಚಂದ್ರನ ಮಗನಾಗಿ ಅವನ ಹತ್ರನೇ ವಾಸ ಮಾಡಿದಂತೆ. ಈ ರೀತಿ ಅವನು ಹುಟ್ಟಿದ. ಆ ಬುಧ ಏನಿದ್ದ, ಬುಧ ಏನು ಮಾಡ್ತಾನೆ ಅಂತ ಹೇಳಿದರೆ, ಬುಧ ಹಿಂದೆ ಹೇಳಿದ್ದೆ ನನ್ನ ಕಥೆ, ಬೆಳಿಗ್ಗೆ ಹೇಳಿದ್ದೆ. ಇಳ ಅಂತ ಇಳಾದೇವಿ ಅಂತಿದ್ದು ಅಂತ ಹೇಳಿದ್ದ. ಆ ಇಳಾದೇವಿ ಇದ್ದಲ್ಲ, ಇಳೆಯಲ್ಲೇನೆ ಬುಧನಿಂದಾಗಿ ಹುಟ್ಟಿದ ಮಗನೇ ಪುರೂರವ ಅಂತ. ಪುರೂರವ ಅಂತ ಹೇಳ್ತಾರೆ. ಅವನಿಗೆ ಪುರೂರವನಿಗೆ ಇನ್ನೊಂದು ಹೆಸರು ಇಳೆಯ ಮಗ ಆದ್ದರಿಂದ ಐಲ ಅಂತಲೂ ಕೂಡ ಹೆಸರಿತ್ತಂತವನಿಗೆ. ಆ ಐಲ ಏನು ಮಾಡ್ತಾನೆ ಅಂತ ಹೇಳಿದರೆ, ಐಲ ಅವನು ಪುರೂರವ ಊರ್ವಶಿಯನ್ನ ಅವಳ ಜೊತೆಗೆ ಸಂಸಾರ ಮಾಡಬೇಕು ಅಂತ ಅವಳ ಜೊತೆಗೆ ಇರ್ತಾನೆ. ಊರ್ವಶಿಗೂ ಕೂಡ ದೇವಲೋಕದಲ್ಲಿ ಸ್ವಲ್ಪ ದಿವಸ ಭೂಲೋಕದಲ್ಲಿರಬೇಕು ಅಂತ ಶಾಪ ಕೊಟ್ಟು ಕಳಿಸಿರ್ತಾರೆ. ಅದಕ್ಕೆ ಶಾಪದಿಂದ ಬಂದು ಇವನ ಜೊತೆ ಕೂತ್ಕೊಳ್ತಾನೆ.
ಇವನ ಜೊತೆಗಿದ್ದ ಕೆಲವು ಕಂಡೀಷನ್ ಎಲ್ಲ ಹಾಕಿದ್ದಂತೆ. 2 ಕುರಿಮರಿಯನ್ನಿಟ್ಟು ಆ ಕುರಿಮರಿ ಯಾರಾದರೂ ಕಳತನ ಮಾಡಿದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಎಲ್ಲ ಹೇಳಿದ್ರು. ನನ್ನ ಎದುರಿಗೆ ನಗ್ನರಾಗಿ ನಿಲ್ಲಬಾರ್ದು ನೀನು ಅಂತೆಲ್ಲ ಕೆಲವು ಕಂಡೀಷನ್. ಸರಿ ಆಯಿತು ಅಂತ ಆ ಕಂಡೀಷನಿಗೆಲ್ಲ ಒಪ್ಪಿಕೊಂಡು ಆ ರೀತಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಂತೆ. ಅಂಥ ವ್ಯವಸ್ಥೆ ಮಾಡಿಕೊಂಡಿರುವಾಗ ಆ ಸಂದರ್ಭದಲ್ಲಿ ಒಂದು ದಿವಸ ಬೇಕು ಅಂತ ಇವು ಕಳತನ ಆಗುವಂತೆ ವ್ಯವಸ್ಥೆ ಮಾಡಿದ್ದು. ಕುರಿ ಕದ್ದ ನಂತರ ಇವನು ಆಗ ನೀನು ಗಂಡಸ ಅಂತ ಕೇಳಿದಾಗ ಇವನು ಸಿಟ್ಟುಕೊಂತು, ಮೈ ಮೇಲಿನ ಬಟ್ಟೆನೇ ತೆಗೆದು ನಿಂತ. ಬಟ್ಟೆ ತೆಗೆದು ನಿಂತರೆ ನಗ್ನನಾದರೆ ನಾನು ಹೊರಡ್ತೇನೆ ಅಂತ ಹೇಳಿದ್ದು ಊರ್ವಶಿ ಹೊರಟೇ ಬಿಡ್ತಾನೆ. ಅವಳು ಹೊರಟ ನಂತರ ಇವನಿಗೆ ದುಃಖ ಆಯಿತು. ದುಃಖದಿಂದಲೇ ಅಳ್ಳಿಕ್ಕೆ ಶುರು ಮಾಡಿದ. ಅವನ ಅಂಥದ್ದೇ ಒಂದು ಗೀತೆ ಆಯಿತು ಅಂತ ಅದನ್ನು 11ನೇ ಸ್ಕಂದದಲ್ಲಿ ಹೇಳ್ತಾರೆ. ಐಲ ಗೀತ ಅಂತಲೇ ಒಂದು ಪ್ರಸಿದ್ಧ. ಆ ಇಳೆಯ ಮಗ ಅತ್ತಂತ ಒಂದು ಗೀತೆ ಐಲ ಗೀತ ಅಂತ ಪ್ರಸಿದ್ಧ ಆಗ್ತದೆ. ಹೀಗೆ ಈ ಐಲನ ಚರಿತ್ರೆ ಎನ್ನುವಂಥದ್ದು. ಆಮೇಲೆ ಆ ಪುರೂರವ ಏನಿದ್ದಾನೆ, ಪುರೂರವನ ವಂಶ ಎನ್ನುವಂಥದ್ದು ಇದೇ ರೀತಿ ಬೆಳೀತಾ ಹೋಗುತ್ತೆ. ಆ ವಂಶದಲ್ಲೇನೆ ಅನೇಕ ರಾಜರುಗಳೆಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಮಧ್ಯದಲ್ಲಾಗಬೇಕಾದರೆ ಈ ಪುರೂರವನ ಪುತ್ರ ಶ್ರುತಾಯು ಅಂತ ಅವರ ವಂಶದಲ್ಲಿ ಜನ್ನು ಮಹರ್ಷಿಗಳು ಬರ್ತಾರೆ. ಆ ಜನ್ನು ಮಹರ್ಷಿಗಳಿನ ಗಂಗೆಯನ್ನು ಪಾನ ಮಾಡಿದವರು ಗಾಧಿಯ ಮಗ ಸತ್ಯವತಿ, ರುಚಿಕ, ಆಮೇಲೆ ಗಾದಿರಾಜನ, ಆಮೇಲೆ ಅನೇಕ ಮಂದಿ. ಅದರಲ್ಲಿ ಕೆಲವರೆಲ್ಲ ಕನ್ಯಾಶುಲ್ಕ ಅಂತ ಕೇಳುವಂಥದ್ದಿದೆ. ಅದರಲ್ಲಿ 1000 ಬಿಳಿ ಕುದುರೆಗಳು ಬೇಕು ಅಂತ ಕೇಳುವುದು ಕೂಡ ಇದೆ. ಈ ರೀತಿಯಲ್ಲಿ ಅದು ಅವರ ಚರಿತ್ರೆ ಎನ್ನುವಂಥದ್ದು ಕೂಡ ಮಾಡುತ್ತಾ ಪರಶುರಾಮ ದೇವರು ಎಲ್ಲರನ್ನು ಸಂಹಾರ ಮಾಡುತ್ತಾ ಹೋಗ್ತಿದ್ದಾರೆ. ಅವನ್ನೆಲ್ಲ ದುಷ್ಟಕ್ಷತ್ರಿಯರ ಸಂಹಾರಕ್ಕೆ ಹೋದಾಗ ಅದು ಬಹಳ ಚೆನ್ನಾಗಿದೆ ಒಂದು ವಿಷಯ. ಏನು ಅಂದರೆ ಅವನು ನಿಯಮ ಇಟ್ಟುಕೊಂಡಿದ್ದಂತೆ ಭಗವಂತ ಪರಮಾತ್ಮ, ದುಷ್ಟಕ್ಷತ್ರಿಯರ ಸಂಹಾರ ಮಾಡ್ತೀನಿ, ಆದರೆ ಯಾರಾದರೂ ಕೂಡ ಎಲ್ಲಿಯಾದರೂ ಕ್ಷತ್ರಿಯರು ವಿವಾಹ ಮಾಡಿಕೊಳ್ತಾ ಇದ್ದರೆ, ಕಲ್ಯಾಣ ಮಂಟಪದಲ್ಲಿದ್ದರೆ ಅವ್ರಿಗೇನು ಮಾಡಲ್ಲ ಅಂತ ಹೇಳಿದರು. ಎಷ್ಟೋ ಜನ ದಶರಥ ಮಹಾರಾಜ ಅವನಿಗೆ ನಮಗೆ ಗೊತ್ತಿರೋದು 3 ಜನ ಹೆಂಡಂದರು ಅಂತ. ಅದು ಕೌಸಲ್ಯ, ಸುಮಿತ್ರ, ಕೈಕೇಯಿ. ನಿಜವಾಗಲೂ ಅವನಿಗೆ ಎಷ್ಟು ಜನ ಹೆಂಡಂದರು ಅಂದರೆ 350 ಜನ ಹೆಂಡಂದ್ರಂತೆ. 350 ಜನ. ಆ 350 ಜನ ಯಾಕೆ ಅಂದರೆ ಇವನೇನು ಮಾಡ್ತಿದ್ದಂತೆ, ಆಗಾಗ್ಗೆ ಎಲ್ಲೋ ಪರಶುರಾಮ ದೇವರು ಬರ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು, ಇವನು ಕಲ್ಯಾಣ ಮಂಟಪಕ್ಕೆ ಹೋಗಿ ಮದುವೆ ಮಾಡಿಕೊಡ್ತಿದ್ದಾನೆ. ಯಾಕೆ ಮದುವೆ ಮಂಟಪದಲ್ಲಿದ್ದರೆ ಕೊಲ್ಲಲ್ಲ ಅಂತ. ಇವರು ಸಂಚಾರ ಮಾಡಿದ್ದು 21 ಸರ್ತಿ ಭೂಮಂಡಲ ಸಂಚಾರ ಮಾಡಿ, ಆದರೆ ಇವ್ರು ಮಾಡ್ಕೊಂಡಿದ್ದು 350. ಬಹುಶಃ ಆ ಕಾಲದಲ್ಲಿ ಯಾರೋ ಏನೋ ಪರಶುರಾಮ ದೇವರು ಬರದೇ ಇದ್ದರೂ ಕೂಡ ಸುಮ್ಮನೆ ಗುಲ್ಲೆ ಮುಚ್ತಿದ್ರು ಕಾಣುತ್ತದೆ. ಬಂದ ಅಂತ ಹೋಗಿ ಮದುವೆ ಮಾಡಿಕೊಡ್ತೀವಿ. 350 ಆಗೋಯ್ತದೆ. ಹೀಗೆ ಈ ರೀತಿ ಅಂತೂ ಇದೆಲ್ಲ ಪರಶುರಾಮ ದೇವರ ಕಾಲದಲ್ಲಿ ನಡೆದಿರುವಂಥದ್ದು. ದುಷ್ಟಕ್ಷತ್ರಿಯರ ಸಂಹಾರ ಅಂತ ಅನೇಕ ಸಂಹಾರಗಳನ್ನೆಲ್ಲ ಮಾಡುತ್ತಾ ಹೋಗಿದ್ದಾರೆ. ಇದು ಆದ ನಂತರ ಆಮೇಲೆ ಅದೇ ಚಂದ್ರವಂಶದಲ್ಲಿ ಮತ್ತೆ ಅನೇಕ ರಾಜರು ಬರ್ತಾರೆ. ನಹುಷ ಮತ್ತು ನಹುಷನಿಗೆ ಅನೇಕ ಮಂದಿ ಮಕ್ಕಳು. ಯಾರು? ಯತಿ, ಯಯಾತಿ, ಸಂಯಾತಿ, ಆಯಾತಿ, ವಿಯತಿ, ಕೃತಿ ಅಂತ 6 ಜನ ಮಕ್ಕಳು. ಅದರಲ್ಲಿ ಯಯಾತಿ ಒಂದು ಸ್ವಲ್ಪ ರಾಜ್ಯವನ್ನು ಆಳುತ್ತಾನೆ. ಅದರಲ್ಲಿ ನಹುಷನಾಗಬೇಕಾದರೆ ಶಚೀದೇವಿನ ಬಲಾತ್ಕಾರ ಮಾಡಿ ಹೋಗಿ ಸ್ವರ್ಗದಿಂದ ಪತನನಾಗಿ ಬಿಡುತ್ತಾನೆ. ಅದು ಹೆಬ್ಬಾವಿನ ಕಥೆ ಎಲ್ಲ ಬರ್ತದೆ. ಆಮೇಲೆ ಇನ್ನು ಯಯಾತಿ ರಾಜ್ಯ ಆಳುತ್ತಾ ಇದ್ದಂತೆ. ಅವನು ರಾಜ್ಯ ಆಳುವಾಗ 4 ಜನ ತಮ್ಮಂದರನ್ನು 4 ದಿಕ್ಕಿನಲ್ಲಿಟ್ಟು ಅವರನ್ನು ಆಳಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಅವರು ಆಳಬೇಕು ಅಂತ ವ್ಯವಸ್ಥೆ ಮಾಡಿ ಅವರಿಂದ ಆಳುತ್ತಾ ಇದ್ದರು. ಇವನಿಗೆ ಒಮ್ಮೆ ಏನಾಯಿತು ಅಂದರೆ, ಒಬ್ಬಳು ಈ ಶುಕ್ರಾಚಾರ್ಯನ ಮಗಳು ದೇವಯಾನಿ, ಬೆಳಿಗ್ಗೆ ಹೇಳಿದ್ದೆ ಕಥೆ. ದೇವಯಾನಿ ಕಚನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಹೋಗಿದ್ದು, ಅದಾಗಲಿಲ್ಲ ಅಂತ ಕೈಯಲ್ಲಿ ಕೂತು ಅಂತ. ಇನ್ನು ಮತ್ತೊಬ್ಬಳೇನು ಅಂತ ಹೇಳಿದ್ರು, ಒಬ್ಬಳು ಶರ್ಮಿಷ್ಠೆ ಅಂತ ಒಬ್ಬಳು ಇತ್ತಂತೆ, ವೃಷಪರ್ವರಾಜನ ಮಗಳು. ಆ ವೃಷಪರ್ವರಾಜನ ಮಗಳು ಶರ್ಮಿಷ್ಠ. ಆ ಶರ್ಮಿಷ್ಠೆ ಇದ್ದು ಅವಳಿಗೂ ಕೂಡ ಇವನ ಜೊತೆಗೆ ಮದುವೆ ಆಯಿತಂತೆ. ಮತ್ತು ದೇವಯಾನಿಗೂ ಮದುವೆ ಆಯಿತು. ಹಾಗೆ ಮದುವೆ ನಡೆದದ್ದು ಹೇಗೆ ಅಂತ ಹೇಳಿದರೆ,
ಒಮ್ಮೆ ಏನಾಗಿತ್ತಂತೆ, ಇವರಿಗೆ ಒಬ್ರಿಗೊಬ್ರಿಗೆ ಕಂಡ್ರಾಗ್ತಿರ್ಲಿಲ್ಲ. ಈ ಶುಕ್ರಾಚಾರ್ಯ ಮಗಳು ದೇವಯಾನಿ ಮತ್ತು ಶರ್ಮಿಷ್ಠೆ ಇವರೆಲ್ಲ ಸಖಿಯರು, ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸರ್ತಿ ಸರೋವರದಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗಿದ್ರು. ಮೈ ಮೇಲಿನ ಸೀರೆ ಬಿಚ್ಚಿಟ್ಟು ಹೋಗಿದ್ರಂತೆ. ಅವರು ಸೀರೆ ಬಿಚ್ಚಿಟ್ಟು ಹೋದಾಗ ಆಕಾಶ ಮಾರ್ಗದಲ್ಲಿ ರುದ್ರದೇವರು ಹೋಗ್ತಾ ಇದ್ರು. ಅವರನ್ನು ನೋಡಿ ಸಂಕೋಚ ಆಗಿ ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಓಡಿ ಬಂದು ಶರ್ಮಿಷ್ಠೆ ಏನು ಮಾಡಿದ್ದು, ಸೀರೆ ಹಾಕ್ಕೊಂಡ. ಅದು ಅವಸರದಲ್ಲಿ ಸೀರೆ ಹಾಕ್ಕೊಳ್ಬೇಕಾದ್ರೆ ದೇವಯಾನಿ ಸೀರೆ ತಗೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟಂತೆ, ಮೈ ಮೇಲೆ ಹೊದ್ಕೊಂಡು. ದೇವಯಾನಿ ನೋಡಿದ್ದು, ಸಿಟ್ಟು ಬಂತು. ನನ್ನ ಸೀರೆ ಮುಟ್ಟಿದೆಯಲ್ಲ ನೀನು, ಯಾಕೆ ಇದನ್ನು ಮುಟ್ಟಿದೆ ಅಂತ ಬೈದಂತೆ ಅವಳು. ನಿನಗೆ ಉಟ್ಕೊಳ್ಳಿಕ್ಕೆ ಏನು ಯೋಗ್ಯತೆ ಇದೆ ನಿನಗೆ ಅಂತ. ಯಾಕೆ ಅಂತ ಹೇಳಿದ್ರೆ, ನೀನು ನನ್ನ ಸೀರೆ ಮುಟ್ಟಿದರೆ ಯಜ್ಞಕ್ಕೆ ಅಂತ ಮಾಡಿಟ್ಟ ಹವಿಸ್ಸನ್ನು ನಾಯಿ ಬಂದು ಬಾಯಿ ಹಾಕಿದರೆ ಹಾಗಾಗ್ತದೋ ಹಾಗಾಯ್ತು ನೋಡು ಅಂತಂದಂತೆ. ಅಂಥದ್ದಕ್ಕೆ ಇವಳಿಗೆ ಸಿಟ್ಟು ಬಂತು. ಎಲ್ಲ ಎಂಥ ಮಾತಾಡ್ತಾ ಇದ್ದೆಲ್ಲ ನನ್ನ ಬಗ್ಗೆ ನೀನು ಅಂತ. ಅದಕ್ಕೆ ಅವಳು ಹೇಳಿದ್ದಂತೆ, ಶರ್ಮಿಷ್ಠೆ ಕ್ಷತ್ರಿಯೆ. ಅವಳು ಹೇಳ್ತಾಳೆ, ನೀವೆಲ್ಲ ಎಂಥವರು ಅಂದರೆ ನಮ್ಮಂಥ ಕ್ಷತ್ರಿಯರು ದುಡ್ಡು ಕೊಟ್ಟರೆ ಅದರಿಂದ ಬದುಕಬೇಕು ನೀವು, ನಾವು ಹಾಕುವಂಥ ಕಾಸಿನಿಂದ ಬದುಕುವವರು ನೀವು, ಕಟ್ಟೆ ಕಾಸಿನಿಂದ ಬದುಕುವವರು ಅಂತ ಈಗ ಅವಮಾನ ಮಾಡಿದ್ರು. ಅವಳಿಗೆ ಸಿಟ್ಟು ಬಂತು. ಕಡೆಗೆ ಏನು ಮಾಡಿದ್ದಂತೆ, ದೇವಯಾನಿ ಹೋಗಿ ಅವರ ಅಪ್ಪನಿಗೆ ಹೇಳಿದ್ದಂತೆ. ಅವರ ಅಪ್ಪನಿಗೆ ಹೇಳಿದ್ದು, ಅವರಪ್ಪ ಅದಕ್ಕೆ ಸರಿಯಾಗಿ ಶುಕ್ರಾಚಾರ್ಯರು ವೃಷಪರ್ವರಾಜನಿಗೆ ಹೇಳಿದರು, ನೀನು ಅವಳನ್ನು ಊರಿಂದ ಹೊರಗೆ ಹಾಕಬೇಕು, ಇಲ್ಲದೆ ಇದ್ದರೆ ನನ್ನ ಮಗಳಿಂದಾಗಿ ನನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ, ನೀನು ಭಾಳ ಕಷ್ಟ ಎದುರಿಸ್ಬೇಕಾಗತ್ತೆ ಅಂತ ಹೇಳಿ. ಸರಿ ಆಯಿತು ಅಂತ ಕಡೆಗೆ ಇವಳು ಏನು ಮಾಡಿದ್ದು, ಕಷ್ಟ ಎದುರಿಸ್ಬೇಕಾಗ್ತದಲ್ಲ ಅಂತ ಅವರು ಊರಿಂದ ಹೊರಗೆ ಹಾಕಿದ್ರಂತ ಅವಳನ್ನು. ಆದರೆ ಇವಳೇನು ಮಾಡಿದ್ಲು ಶರ್ಮಿಷ್ಠೆ, ಇವಳು ಬಂದು ಈ ರೀತಿ ಮಾತಾಡಿದ್ರಿಂದ ದೇವಯಾನಿನ ತಳ್ಳಿ ಬಂದ್ಬಿಟ್ಟಿದ್ದಂತೆ. ತಳ್ಳಿದ್ರೆ ಇವಳೇನಾಗಿದ್ದು, ಎಲ್ಲ ಪಕ್ಕದಲ್ಲೇ ಒಂದು ಬಾವಿ ಇತ್ತು, ಬಾವಿಗೆ ಬಿದ್ದುಬಿಟ್ಟಿದ್ದಂತ. ಆ ಬಾವಿಗೆ ಬಿದ್ದಾಗ ಮೇಲೆ ಬರಲಿಕ್ಕಾಗಿರಲಿಲ್ಲ. ಒಮ್ಮೆ ಯಯಾತಿ ರಾಜ ಏನು ಮಾಡಿದ, ಎಲ್ಲೋ ಹೋಗ್ತಾ ಇದ್ದ, ನೀರಡಿಕೆ ಆಯಿತು ಅಂತ ಬಾವಿ ನೀರು ಕುಡಿಬೇಕು ಅಂತ ಹೋಗಿ ಬಾವಿಗೆ ಬಗ್ಗಿದ್ನಂತೆ. ನೋಡ್ತಾನೆ ಬಾವಿ ಒಳಗಡೆ ಅವಳಿದ್ದಾಳೆ, ದೇವಯಾನಿ ಇದ್ದಾಳೆ. ನೋಡಿದ, ಅವಳ ಕೈ ಹಿಡಿದು ಮೇಲೆ ಕೆಪ್ಪಿಸಿದ್ದಂತೆ. ಆ ಕೈ ಹಿಡಿದು ಮೇಲೆ ಕೆಪ್ಪಿಸುವಾಗಲೇ ಪರಸ್ಪರ ನೋಟಗಳು ಬೆರೆತು ಅವರಿಗೆ ಪರಸ್ಪರ ಮನಸ್ಸು ಬೆರೆತೋಯ್ತಂತೆ. ಆಗ ಮೇಲೆ ಬಂದು ಕೂಡಲೇ ಹೇಳಿದ್ದಂತೆ ಅವಳು, ಇಲ್ಲ ನನಗೆ ಹಾಗೂ ಕೂಡ ಬ್ರಾಹ್ಮಣ ವರ ಸಿಗೋದಿಲ್ಲ, ಶಾಪ ಇದೆ ನನಗೆ, ಅದಕ್ಕೇನು ಮಾಡು ಅಂದರೆ ನೀನೇ ನನ್ನನ್ನು ಮದುವೆ ಮಾಡ್ಕೊ, ನಿನ್ನನ್ನು ನೋಡಿದ್ರೆ ಚೆನ್ನಾಗಿದ್ದಿ, ಮಾಡ್ಕೊ ಅಂತ ಹೇಳಿದ್ರು. ಸರಿ ಅಂತ ಅವನು ಒಪ್ಪಿಕೊಂಡ. ನಿಜವಾಗ್ಲೂ ಒಪ್ಪಿಕೋಬಾರ್ದು, ಯಾಕೆ ಅಂದರೆ ಇವನು ಕ್ಷತ್ರಿಯ, ಅವಳು ಬ್ರಾಹ್ಮಣ. ಯಾಕೆ ಒಪ್ಪಿಕೊಂಡ ಅಂದರೆ ಅವನ ಮನಸ್ಸಿಗೆ ಬಂತಂತೆ. ಕೆಲವೊಂದು ಮಹಾತ್ಮರಿರ್ತಾರೆ, ಮಹಾತ್ಮರಿಗೆ ಮನಸ್ಸಿಗೆ ಬಂತು ಅಂತಾದರೆ ಅದನ್ನು ಮಾಡ್ಬೋದಂತೆ. ಅವ್ರ ಮನಸ್ಸಿಗೆ ಬಂತು ಅಂತಾದರೆ ಕೆಲವು ಹಾಗೆ ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಮಧ್ವಾಚಾರ್ಯ ನಿರ್ಣಯ ಕೊಡ್ತಾರೆ. ಯಾರೋ ಜ್ಞಾನಿಗಳಿರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು, ದೇವಾಂಶ ಸಂಭೂತರು ಅಂತ ಇರ್ತಾರಲ್ಲ, ಅವ್ರ ಮನಸ್ಸಿಗೆ ಬರ್ತದೆ. ಅವ್ರ ಮನಸ್ಸಿಗೆ ಬಂದಿದೆ ಅಂದರೆ ಅದು ಧರ್ಮ ಅಂತಲೇ ಅರ್ಥ, ಅಧರ್ಮ ಆಗೋದಿಲ್ಲ. ಹಾಗೆ ಇವನ ಮನಸ್ಸಿಗೂ ಕೂಡ ಇವಳನ್ನ ಮದುವೆ ಮಾಡಿಕೊಳ್ಬಹುದು ಅಂತ ಮನಸ್ಸಿಗೆ ಬಂದದ್ರಿಂದ ಅದು ಧರ್ಮ ಅಂತಲೇ ಅರ್ಥ. ಹಾಗಾಗಿ ಅದು ಧರ್ಮ ಅಂತಲೇ ತಿಳಿದು ಮದುವೆ ಮಾಡಿಕೊಂಡ ನಂತರ ಆಮೇಲೆ ಏನಾಯಿತು ಅಂದರೆ, ಆ ದೇವಯಾನಿ ಮತ್ತು ಈ ಕಡೆಯಿಂದ ಗೊತ್ತಿಲ್ಲದಂತೆ ಶರ್ಮಿಷ್ಠೆನೂ ಮದುವೆ ಮಾಡಿಕೊಂಡಿದ್ದ. ಆಗ ಶರ್ಮಿಷ್ಠೆ ಒಂದು ಮಗ ಇದ್ದಂತೆ, ಕೂಸಿತ್ತು. ಆ ಕೂಸು ನೋಡುವಾಗ 3 ಜನ ಮಕ್ಕಳು. ಆ 3 ಜನ ಮಕ್ಕಳಲ್ಲೂ ಕೂಡ ಬಹಳ ಸುಂದರವಾದಂಥ ಮಕ್ಕಳಿದ್ರಂತೆ. ಆ ಮಕ್ಕಳನ್ನು ನೋಡಿ ಡೌಟ್ ಬಂತು ಇವಳಿಗೆ, ಯಾಕೋ ನೋಡಲಿಕ್ಕೆ ನಮ್ಮ ಮನೆಯವ್ರ ಥರನೇ ಇದೆಯಲ್ಲ ಈ ಕೂಸು ಅಂತ ಅನಿಸ್ತಂತೆ. ಅನಿಸಿ ಡೌಟಿಂದ ಹುಡುಕಿ ಎಲ್ಲ ತನಿಖೆ ಮಾಡಿದಾಗ ಗೊತ್ತಾಗಿಬಿಡ್ತು, ಸರಿ ಶರ್ಮಿಷ್ಠೆನ ಹೆಂಡತಿ ಇದ್ದಾಳೆ ಅಂತ ಗೊತ್ತಾಯಿತು. ಅವ್ರ ಅಪ್ಪನ ಹತ್ರ ಹೋಗಿ ಕಂಪ್ಲೇಂಟ್ ಹೇಳಿದ್ರು. ಮತ್ತೆ ದೇವಯಾನಿ ಮಗಳ ಮೇಲೆ ಭಾಳ ಪ್ರೀತಿ ಅವರಿಗೆ ಸ್ವಲ್ಪ, ಅದಕ್ಕೆ ಇವನಿಂದ ಇಂಥದ್ದು ನಡೀತು, ಅದರಿಂದಾಗಿ ಇವನಿಗೆ ಸಂಸಾರ ಸುಖವೇ ಇಲ್ಲದಂತೆ ಮುಪ್ಪು ಬರಲಿ ಅಂತ ಶಾಪ ಹಾಕಿದ್ರೆ ಯಾತಿ ಕೇಳಿದಂತೆ, ಸ್ವಾಮಿ ಇಂಥ ಕೆಲಸ ಮಾಡಿದ್ರೆ ಏನು ಮಾಡಲಿ, ನಾನು ಕ್ಷತ್ರಿಯ, ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು, ನಾನೇನು ಬ್ರಾಹ್ಮಣ ಅಲ್ಲ ನಿಮ್ಮಂತೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಿ ನನಗಿನ್ನೂ ಕೂಡ ಆ ತಾರುಣ್ಯ ಬೇಕು ಅಂತ ಕೇಳಿದಾಗ ಸರಿ ಅಂತ ಮತ್ತೆ ಒಪ್ಪಿಕೊಂಡು ತಾರುಣ್ಯವನ್ನು ಕೊಟ್ಟರಂತೆ ಶುಕ್ರಾಚಾರ್ಯ ಕೊಟ್ಟರು. ಆಗಲೇ ದೇವಯಾನಿಯಲ್ಲಿ ಒಂದು ಯದುಂಚ ತುರುವಸುಂಚೈವ ಅಂತ ಹೇಳ್ತಾರೆ. ಯದು ಮತ್ತು ತುರುವಸು ಅಂತ 2 ಮಕ್ಕಳು ಹುಟ್ಟಿದ್ರಂತೆ. ಆಮೇಲೆ ಶರ್ಮಿಷ್ಠೆ ಏನಿದ್ದು, ಶರ್ಮಿಷ್ಠೆಯಲ್ಲಿ ದೃತ್ಯು ಮತ್ತು ಅನು, ಪೂರು ಅಂತ ಈ 3 ಜನ ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಏನು ಪೂರು ಅಂತಿದ್ದಾನೆ, ಆ ಪೂರ್ವಿನಿಂದಲೇ ಬೆಳೆದು ಬಂದಂಥ ವಂಶ ಕುರುವಂಶ, ಅಂದರೆ ಕುರುಪಾಂಡವರು ಅಂತೇನು ಹೇಳ್ತೀವಿ ಅವ್ರ ವಂಶ. ಇನ್ನೊಬ್ಬ ಯದು ಅಂತೇನಿದ್ದಾನೆ, ಆ ಯದುವಂಶದಿಂದ ಬಂದಿರುವಂತಹದ್ದೇನೆ ಯಾದವರ ವಂಶ. ಹೀಗೆ ಯಾದವರ ವಂಶ ಮತ್ತು ಕುರುವಂಶ ಅಂತ 2 ವಂಶಗಳು ಬೆಳೆದು ಬಂತಿದ್ರು.
ಈ ರೀತಿ ಬೆಳೆದು ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಈ ಯದುವಂಶ, ಇದು ಕೌರವರ ವಂಶ ಅನ್ನೋದನ್ನೆಲ್ಲ ಭಾರತದಲ್ಲಿ ಬಹಳ ಚೆನ್ನಾಗಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಆಗಬೇಕಾದ್ರೆ ಬೇರೆಯೇ ಹೇಳ್ತಿದ್ದಾರೆ. ಏನು ಅಂದರೆ ಈ ಯದುವಂಶವನ್ನು ನಿರೂಪಣೆ ಮಾಡ್ತಿದ್ದಾರೆ. ಯದುವಂಶದಲ್ಲಿ ಈ ಅನೇಕ ರಾಜರು ಬರ್ತಾರೆ. ಆ ಅನೇಕ ರಾಜರುಗಳಲ್ಲಿ ವಿಶೇಷವಾಗಿ ಬಂದಿರುವಂತಹದ್ದು ಅಂತ ಹೇಳಿದರೆ ವಸುದೇವ ಅಂತ ಒಬ್ಬ ರಾಜ ಬರ್ತಾರೆ. ವಸುದೇವ, ಆ ವಸುದೇವ ಎನ್ನುವಂಥ ರಾಜನಿಗೆ ಅನೇಕ ಜನ ಹೆಂಡಂದರಿರ್ತಾರೆ. ಆ ಅನೇಕ ಜನ ಹೆಂಡಂದರಲ್ಲಿ ಪೌರವಿ, ರೋಹಿಣಿ, ಭದ್ರ, ಮದಿರಾ, ರೋಚನಾ, ಇಲ, ದೇವಕಿ ಪ್ರಮುಖ ಆಸನ್ ಪತ್ಯ ಆನಕ ದುಂದುವೆ. ಅದು ಅವನಿಗೆ ಪೌರವಿ ಅಂತ ಒಬ್ಬ ಹೆಂಡತಿ ಇದ್ಲು, ರೋಹಿಣಿ, ಭದ್ರ, ಮದಿರಾ, ರೋಚನಾ, ಇಲ, ದೇವಕಿ ಅಂತ. ಆ ದೇವಕಿ ಅನ್ನುವಳಿದ್ದಲ್ಲ, ದೇವಕಿ ದೇವಿ ಎಂದು ಶುರುವಾಯಿತು ನೋಡ್ರಿ. ಎಲ್ಲ ಏನಾಯಿತು ಅಂದರೆ ದೇವಕಿ ದೇವಿ ಆಗಬೇಕಾದ್ರೆ ಅವಳು ದೇವಕಿ ದೇವಿ ವಿಶೇಷವಾಗಿ ಅವಳು ಕಂಸನ ತಂಗಿ ಆಗಿದ್ದಳು. ಕಂಸನ ತಂಗಿ, ಸೋದರತ್ತೇನೂ ಹೌದು ಅಂತು. ಆ ಸೋದರತ್ತೆ ಮತ್ತು ತಂಗಿಯಾಗಿರುವಂಥ ಇವಳನ್ನು ವಸುದೇವ ವಿವಾಹ ಮಾಡಿಕೊಂಡ. ವಸುದೇವ ವಿವಾಹ ಮಾಡಿಕೊಂಡಾಗ ವಸುದೇವನಿಗೆ ವಿವಾಹ ಆಯಿತು. ವಿವಾಹವನ್ನೆಲ್ಲ ಮಾಡಿದ್ಯಾರು ಅಂದರೆ ಕಂಸನೇ ಮಾಡಿದ್ದಂತೆ ವಿವಾಹವನ್ನು. ತಾನೇ ನಿಂತು ಬಹಳ ಚೆನ್ನಾಗಿ ವಿವಾಹ ಮಾಡಿದ. ಎಲ್ಲ ಸಂಭ್ರಮದಿಂದ ಮಾಡಿ ಉತ್ಸವ ಮಾಡಿದಂತೆ, ಭಾರಿ ದೊಡ್ಡ ಉತ್ಸವ. ರಥದಲ್ಲೇ ಕರ್ಕೊಂಡು ಬಂದ, ಮೆರವಣಿಗೆ ಮಾಡಿ ಎಲ್ಲ ಮಾಡಿ ಕರ್ಕೊಂಡು ಬರುವಾಗ ದಾರಿಯಲ್ಲಿ ಹೋಗಬೇಕಾದ್ರೆ ಅವನಿಗೆ ಇದ್ದಕ್ಕಿದ್ದಾಗೆ ಒಂದು ಸರ್ತಿ ಆಕಾಶವಾಣಿ ಆಯಿತು. ಆಕಾಶವಾಣಿ ಏನು, ಇನ್ನು ಕೆಲವೇ ದಿನದಲ್ಲಾಗುವಾಗ ನಿನ್ನ ತಂಗಿಯಲ್ಲೇನೆ 8ನೇ ಗರ್ಭ ಬರ್ತದೆ, ಆ 8ನೇ ಗರ್ಭವೇ ನಿನ್ನ ಮೃತ್ಯು ಅಂತ ಒಂದು ಆಕಾಶವಾಣಿ ಆಯಿತು. ಆಕಾಶವಾಣಿ ಆದದ್ದೇ ತಡ. ಎಲ್ಲ ಇಲ್ಲಿ ತನಕ ಅಷ್ಟು ಪ್ರೀತಿಯಿಂದ ಮದುವೆ ಮಾಡಿ ಎಲ್ಲ ಮಾಡಿದವನು, ಇಷ್ಟು ಮದುವೆ ಮಾಡಿದಂಥ ಅವನಿಗೆ ಅನ್ನಿಸ್ತಂತೆ, ಇದು ಇಂಥ ತಂಗಿ ನನಗಿರೋದೇ ಬೇಡ, ಇವಳನ್ನ ಕೊಂದೇ ಬಿಡೋಣ. ಇವಳ ಗರ್ಭದಲ್ಲಿ ಹುಟ್ಟಿದ್ರೆ ಅಲ್ವ ನನ್ನ ಕೊಲ್ಲೋದು, ನನ್ನ ಮೃತ್ಯು ಬರೋದು, ಆದ್ದರಿಂದ ಕೊಂದು ಬಿಡಬೇಕು ಅಂತ ಆ ತಂಗಿಯ ಹೆಡೆಮುಡಿ ಕೈ ಹಾಕಿದ. ಆ ಕೈ ಹಾಕಿ ಕೂದಲಿಗೆ ಕೈ ಹಾಕಿ ಎಳೆದು ಅವಳನ್ನು ಕಳೆದು ಬಿಡ್ತೇನೆ ಅಂತ ನಿಂತಾಗ ವಸುದೇವ ಬಂದು ತಡೀತಾನೆ. ವಸುದೇವ ತಡೆದು ಈ ರೀತಿಯಲ್ಲಿ ಮಾಡಬಾರದು ಅಂತೆಲ್ಲ ತಡೆದು ಹೇಳಿದಂತೆ. ಅವನಿಗೆ ಸ್ವಲ್ಪ ಸಮಾಧಾನದಿಂದ ಹೇಳಿ ಮೆಚ್ಚಿಸಿದ. ನೀನು ನನ್ನ ಹೆಂಡತಿನ ಕೊಲ್ಲಬೇಡ, ಆದರೆ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ಕೊಡ್ತೀನಂತೆ, ನೀನೇ ಕೊಂದು ಬಿಡುವಂತಿ, ಏನು ಬೇಕಾದರೂ ಮಾಡು. ಅದಕ್ಕೆ ಅವನು ಹೇಳಿದಾಗ ಎಲ್ಲ ಮಕ್ಕಳು ಯಾಕೆ ಕೊಡ್ತಿ, 8ನೇ ಗರ್ಭ ಕೊಟ್ಟರು ಸಾಕು ನನಗೆ ಎಂದ. ಅಲ್ಲೂ ಹೊತ್ತು ಕಾರಣ ತೋರಿದಂತ. ಇಷ್ಟೆಲ್ಲ ಹೇಳಿ ಅದೊಂದು ಕೊಡು ನೀನು ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ ಹೇಳಿದ. ಆಯಿತು ಅಂತ ಒಪ್ಪಿಕೊಂಡ್ರಂತೆ. ಇಷ್ಟೆಲ್ಲ ಹೇಳಿದ ನಂತರ ಅವರಿಬ್ಬರ ಮದುವೆ ಎನ್ನುವಂತಹದ್ದು ನಡೆದಿದೆ. ವಸುದೇವ ದೇವಕಿಯರ ಮದುವೆ ಎನ್ನುವುದು ನಡೆದಿದೆ. ಆಕಾಶವಾಣಿ ಅಂದರೆ ಬೇರೆ ಏನಲ್ಲ, ವಾಯುದೇವರ ವಾಣಿ ಅಂತ ಅರ್ಥ. ಎಲ್ಲೇ ಪುರಾಣಗಳಲ್ಲಿ ಆಕಾಶವಾಣಿ ಅಂತ ಬಂದರೆ ಅದು ವಾಯುದೇವರು ಹೇಳಿದ ವಾಣಿ ಅಂತ ತಿಳ್ಕೊಬಿಡ್ತಾನೆ. ವಾಯುದೇವರು ಹೇಳ್ತಿರ್ತಾರೆ ವಾಯುದೇವರ ವಾಣಿ, ಅವರ ವಾಣಿ ಸತ್ಯನೇ ಆಗ್ತದೆ, ಸುಳ್ಳ್ಯಾಕಾಗ್ತದೆ ಅದು. ಆದ್ದರಿಂದ ಅಂಥ ವಾಣಿ ಹೇಳಿ ಹೋಗಿದ್ದಾರೆ. ಇವರನ್ನು ಸೆರೆಮನೆಯಲ್ಲಿಡಬೇಕು ಅಂತ ಸೆರೆಮನೆಗಿಟ್ಟಂತೆ. ಇಷ್ಟು ಕಥೆಯನ್ನು ಹೇಳುವಾಗ ಆಗ ಪರೀಕ್ಷಿತ್ ರಾಜನಿಗೆ ಇನ್ನೂ ಕುತೂಹಲ ಜಾಸ್ತಿ ಆಗಿಬಿಡ್ತು. ಕುತೂಹಲ ಜಾಸ್ತಿಯಾಗಿ, ಸ್ವಾಮಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ನನ್ನ ನಿಜವಾಗಲೂ ಕೂಡ ನನ್ನ ತಾತಂದಿರನ್ನ, ನನ್ನ ಅಜ್ಜಂದಿರನ್ನೆಲ್ಲ ಮಹಾಪರಾಕ್ರಮಿಗಳಿರುವಂಥ ಯುದ್ಧದಲ್ಲೂ ಕೂಡ ಸಂರಕ್ಷಣೆ ಮಾಡಿದಂಥ ಭಗವಂತ ಅವನ ಅವತಾರ ಆದದ್ದು ಹೇಗೆ, ಅವನ ಅವತಾರ ಹೇಗೆ ನಡೀತು, ಆ ಅವತಾರ ಆದಮೇಲೆ ಪರಮಾತ್ಮ ತೋರಿಸಿದಂಥ ಲೀಲೆ, ಆ ಕೃಷ್ಣಾವತಾರದ ಲೀಲೆಗಳನ್ನೆಲ್ಲ ಕೇಳಬೇಕು ಅಂತ ನನ್ನ ಕಿವಿಗಳು ಕಾತುರದಿಂದ ಕಾಯ್ತಾ ಇದ್ದಾವೆ. ಆ ಕೃಷ್ಣಾವತಾರದ ಚರಿತ್ರೆಯನ್ನು ಹೇಳಿ ಅಂತ ಕೇಳಿದ್ರಂತೆ. ಹೀಗೆ ಕೃಷ್ಣಾವತಾರದ ಚರಿತ್ರೆ ಹೇಳಿ ಎಂದಾಗ ಆಯಿತು ಅಂತ ಕೃಷ್ಣಾವತಾರದ ಚರಿತ್ರೆ ಹೇಳಲಿಕ್ಕೆ ಆರಂಭ ಮಾಡುತ್ತಾರೆ. ಆ ಕೃಷ್ಣಾವತಾರದ ಚರಿತ್ರೆ ಬಹಳ ವಿಸ್ತಾರವಾಗಿರುವಂತಹದ್ದು. ವಿಸ್ತಾರವಾಗಿ ಎಲ್ಲದಕ್ಕಿಂತಲೂ ಕೂಡ ದಶಮಸ್ಕಂದ ಬಹಳ ದೊಡ್ಡದು. ಅದು ಮುಖಸ್ಥಾನ ಅಂತ ಹೇಳ್ತಾರೆ, ಮುಖದಲ್ಲಿರುವಂತಹದ್ದು. ಅದು ಇಡೀ ಭಾಗವತದಲ್ಲಿ ಸಮಗ್ರ 12 ಸ್ಕಂದವನ್ನ ಒಂದೊಂದು ಭಗವಂತನ ದೇಹ ಅಂತ ಹೇಳುವಾಗ ದಶಮಸ್ಕಂದವನ್ನ ಮುಖ ಅಂತ ಹೇಳ್ತಾರೆ. ಯಾಕದನ್ನು ಮುಖ ಅಂತ ಹೇಳಿದ್ರು ಅಂದರೆ, ಯಾರನ್ನಾದ್ರೂ ನೆನಪಿಟ್ಟುಕೊಳ್ಬೇಕಾದ್ರೆ ಕೈಕಾಲು ನೋಡಿ ನೆನಪಿಟ್ಟುಕೊಳ್ಳೋದಿಲ್ಲ, ಮುಖ ನೋಡಿ ನೆನಪಿಟ್ಟುಕೊಳ್ತಾರೆ. ಹಾಗೆ ಎಲ್ಲಿ ಕೃಷ್ಣನ ಕಥೆ ಎನ್ನುವಂತಹದ್ದು ಸೇರಿದೆಯೋ ಆ ಮುಖವನ್ನು ನೋಡಿ ಅದು ಭಾಗವತ ಅಂತ ನೆನಪಿಟ್ಟುಕೊಳ್ಬೇಕಂತ. ಅಷ್ಟು ಸುಂದರವಾದಂಥ ಕೃಷ್ಣನ ಕಥೆ ಹೇಳುತ್ತಾರೆ. ಆ ಕಥೆಯನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ.